ಹಾಂ, ಋತುತಾರೆ ಯೋಜನೆ ನಿನ್ನಿದ್ದು ಬಡ ಹೇಳ್ರಿ ಬಡ ನಿನ್ನ ಹೇಳಿದ್ನಲ್ಲ ರಮ್ಯಾ, ಎದ್ರ ಸಲ್ಮಾನ್ ಮಾಡ್ತಾರೆ ಋತುತಾರೆ ಯೋಜನೆ? ಋತುಚಕ್ರದ ಬಗ್ಗೆ ಅವೇರ್ನೆಸ್ ಕೊಡಕ್ಕೆ ಯಾರೋ ಕರ್ರಿ ಇದ್ರೋಗ ಗ್ರಾಮ ಪಂಚಾಯತಿ ಸದಸ್ಯರ, ಆಶಾ ಕಾರ್ಯಕರ್ತರ, ಅಂಗನವಾಡಿ ಕಾರ್ಯಕರ್ತೆಯರ. ಇವನು ಕನ್ಫ್ಯೂಸ್ ಮಾಡ್ತಿರ್ತಾನೆ. ಅಂಗನವಾಡಿ ಕಾರ್ಯಕರ್ತರ, ಆಶಾ ಕಾರ್ಯಕರ್ತರು ಇಬ್ಬರು ಎರಡು ಸೇಮ್ ಅಲ್ಲಿ ಮತ್ತೆ ನೆನಪಿಟ್ಕೋರಿ. ಅಂಗನವಾಡಿ ಕಾರ್ಯಕರ್ತರು ಬೇರೆ ಮತ್ತು ಆಶಾ ಕಾರ್ಯಕರ್ತರು ಬೇರೆ. ಇದ್ರೊಳಗೆ ಆಶಾ ಕಾರ್ಯಕರ್ತರು ಮನೆಗೆ ಹೋಗಿ ಏನು ಮಾಡ್ತಾರಂದ್ರೆ ಅದ್ರದ್ದು ಅವೇರ್ನೆಸ್ ಕೊಡ್ತಾರೆ. ಯಾವ ಯೋಜನೆ ಅಂದ್ರೆ ಋತುತಾರೆ ಯೋಜನೆ. ಇದನ್ನು ಯಾರದಾರ ಅದರದ ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ರಾಯಭಾರಿ ಅಂದ್ರೆ ರಮ್ಯಾ. ವೆರಿ ಗುಡ್. UPI ಒಳಗೆ MDR ಅಂತ ಬರ್ತೈತೆ ಅಂತ ಹೇಳಿದ್ಲ, ರೀಸೆಂಟಾಗಿ ನ್ಯೂಸ್ನಾಗ ಐತೆ. MDR ಎದ್ರ ಸಲ್ಬಂದು? MDR ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್. UPI ಫುಲ್ ಫಾರ್ಮ್ ಕೇಳಿದಾಗ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ರೆಗ್ಯುಲೇಟ್ ಮಾಡೋರು ಯಾವ್ದು ಕಂಪ್ನಿ ಅಂದ್ರೆ NPC. ಇವೆಲ್ಲ ನೆನಪಿಟ್ಕೋರೆ. NPC ಫುಲ್ ಫಾರ್ಮ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ವೆರಿ ಗುಡ್. ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್. ನೀನು ಎರಡು ನಡು ತಪ್ಪು ಹೇಳಿದ್ದು. ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್ ಅಂತ ಹೇಳಿದ್ದು ನೆನಪೈತಲ್ಲ. ಕಾಸ್ಪರ್ ಅಂದ್ರೆ ಏನು ಹೇಳ್ರಿ? ಕಮಿಟಿ ಆನ್ ಸ್ಪೇಸ್ ರಿಸರ್ಚ್. ಅಷ್ಟೇ ನೆನಪಿಟ್ಟವ್ರು. ಕಮಿಟಿ ಆನ್ ಸ್ಪೇಸ್ ರಿಸರ್ಚ್. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಐತಿ. ಇವ್ರು ಇಬ್ಬರು ಕೂಡ ಯಾರ ಹೆಸರಲ್ಲಿ ಕೊಡ್ತಾರೆ ಅಂದ್ರೆ ವಿಕ್ರಮ್ ಸಾರಾಭಾಯಿ ಮೆಡಲ್ಸ್ ಅಂತ ಕೊಡ್ತಾರ. 2026 ರೀಸೆಂಟಾಗಿ ಕೊಟ್ಟಾರ. ಯಾರಿಗೆ ಅಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್ ಅಂತ ಬರ್ತಾರೆ. ಮೊದಲ ಮಹಿಳೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್ ನೆನಪಿಟ್ಕೋರಿ. ಟೋಟಲ್ ಎಷ್ಟು ಜನಕ್ಕೆ ಕೊಡ್ತಾರೆ ಅಂದ್ರೆ 4 ಜನಕ್ಕೆ. ಒಂದೇದು ಯಾರು ಅಂತ ಹೇಳಿದ್ನಿ UR ರಾವ್ ಕರೆಕ್ಟಾ. ಎರಡನೇದು ಏನು ಕೃಷಿ ಇವು ಹೇಳಿದ್ಲ ಕಸ್ತೂರಿ ರಂಗನ್. ಅವ್ರು ಬರಂಗಿಲ್ಲ. ಇಬ್ರು ಬೇರೆದವ್ರು ಬರ್ತಾರೆ ಅದ್ರೊಳಗೆ. ಯಾಕಂದ್ರೆ ಒಂದೇದವ್ರು ಯಾರಂದ್ರೆ UR ರಾವ್. ಎರಡನೇದು ಯಾರು ಬರ್ತಾರೆ ಅಂದ್ರೆ ಗುರುಬಕ್ಷ ಸಿಂಗ್ ಲೆಖಿನ್ ಅಂತ ಬರ್ತಾರೆ. ಗುರುಬಕ್ಷ ಸಿಂಗ್ ಅಂತ. ಮೂರನೇದವ್ರು ಅನಿಲ್ ಭಾರದ್ವಾಜ್. ಇವ ಎರಡು ಮಾಡ್ರಿ. ಯಾಕಂದ್ರೆ UR ರಾವ್ ಕರೆಕ್ಟ್ ಐತೆ. ಅದು ಕಸ್ತೂರಿ ರಂಗನ್ ಬೇರೆ ಅವಾರ್ಡ್ದಾಗ ಅದ್ರ ಮಿಕ್ಸ್ ಆಗಿತ್ತು. ಅದು ಅದ್ರ ಸಲ ಇನ್ನೊಂದು ಗೊತ್ತಾತಲ್ಲ. ಕಾಸ್ಪರ್ ಇದನ್ನ ಯಾವ್ದತ್ತ ಹೇಳಿ? ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅಥವಾ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ ಅಂತ ಕೊಡ್ತಾರೆ. 2026 ಯಾರು ಕೊಟ್ರಂದ್ರ ಅನ್ನಪೂರ್ಣಿ ಸುಬ್ರಹ್ಮಣ್ಯನ. ಮೊದಲ ಮಹಿಳೆ ಯಾರಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಇಂಟರ್ನ್ಯಾಷನಲ್ ಒಳಗೆ ಅಥವಾ ಅಂತಾರಾಷ್ಟ್ರೀಯ ಒಳಗೆ ಸ್ಪೇಸ್ ಒಳಗೆ ಯಾರು ಅಥವಾ ಬಾಹ್ಯಾಕಾಶ ಒಳಗೆ ಬರಕ್ರು ಬಾಹ್ಯಾಕಾಶ ಒಳಗೆ ಯಾರು ಆದ್ಯತೆ ಕೊಟ್ಟಿರ್ತಾರಲ್ಲ ಅವ್ರ ಸಲ್ಮಂದ್ ಅವಾರ್ಡ್ ಕೊಡ್ತಾರೆ. ಟೋಟಲ್ ಎಷ್ಟು ಜನಕ್ಕೆ ಕೊಡ್ತಾರೆ ಅಂದ್ರೆ 4 ಜನಕ್ಕೆ ಇರಲಿ. 4 ಜನಕ್ಕೆ ಕೊಡ್ತಾರೆ ಅಂತ ಹೇಳಿ. ಒಂದೇದವ್ರು ಯಾರು ಅಂತ ಹೇಳ್ರ UR ರಾವ್. ಎರಡನೇದವ್ರ ಗುರುಬಕ್ಷ ಸಿಂಗ್. ಕರೆಕ್ಟ್. ಗುರುಬಕ್ಷ ಸಿಂಗ್ ನೆನಪಿಟ್ಕೋರಿ. ಮೂರನೇದವ್ರು ಯಾರ ಅನಿಲ್ ಭಾರದ್ವಾಜ. 4ನೇದವ್ರು ಯಾರಂದ್ರ ಅನ್ನಪೂರ್ಣಿ ಸುಬ್ರಹ್ಮಣ್ಯನ. ಮೊದಲ ಮಹಿಳೆ ಯಾರತ್ ಕೇಳ್ರ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಗ್ಲಾ ಲೇಕ್ ಅಂತ ಬರ್ತದೆ. ರೀಸೆಂಟಾಗಿ ನ್ಯೂಸ್ನಾಗಿತ್ತು. ಗ್ಲಾ ಲೇಕ್ ಎಲ್ಲಿ ಬರ್ತದ್ರಿ? ಅರುಣಾಚಲ್ ಪ್ರದೇಶ. ಎದ್ರ ಸಲ್ಮಂದ್ ನ್ಯೂಸ್ನಾಗಿತ್ತು ಅಂದ್ರೆ 101ನೇದು ರಾಮ್ಸರ್ ಸೈಟ್. ಇದೆಲ್ಲ ನೆನಪದವಲ್ಲ. ಅದ್ರ ರಾಮ್ಸರ್ ಸೈಟ್ದಾಗ ಮಾಂಟ್ರೆಕ್ಸ್ ರೆಕಾರ್ಡ್ಸ್ ಅಂತ ಬರ್ತಾವ. ಅದ್ರ ಎಷ್ಟು ಅದಾವ ನಮ್ಮ ಕರ್ನಾಟಕ? 2 ಅದಾವ. ಇವು ನೆನಪಿಟ್ಕೋರ. ಇದನ್ನ ರಾಮ್ಸರ್ ಸೈಟ್ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಇಂಡಿಯಾ ಯಾವ ಇಯರ್ದಾಗ ಸೇರ್ತೈತಿ ಅಥವಾ ಇದನ್ನ ಒಪ್ಪಂದ ಯಾವಾಗ ಆಗೈತಿ ಎಲ್ಲ ಗೊತ್ತೈತಿ. ಅದ್ರೊಳಗೆ ಎಲ್ಲರ ಕನ್ಫ್ಯೂಸ್ ಮಾಡ್ಬೇಕಂತ ಮಾಂಟ್ರೆಕ್ಸ್ ರೆಕಾರ್ಡ್ನಾಗ ಎಷ್ಟು ಬರ್ತಾವ ಕೇಳ್ಬೋದು. ಎಷ್ಟು ಅದಾವ ಅಂದ್ರೆ 2. ಯಾವ? ಕಿಯೋಲಾಡಿಯೋ. ನೆಕ್ಸ್ಟ್ ಯಾವ್ದ? ಲೋಕಟಕ್. ನೆನಪಿರ್ತೈತಲ್ಲ. ಕಿಯೋಲಾಡಿಯೋ ಎಲ್ಲಿ ಕಂಡು ಬರ್ತೈತಿ? ರಾಜಸ್ಥಾನ್. ಲೋಕಟಕ್ ಬಂದ್ರ ಭಾರತದ ತೇಲಾಡುವ ಸರೋವರ ಅಂತ ಕರಿತೀವಲ್ಲ, ಲೋಕಟಕ್ ಬರ್ತೈತಿಲ್ಲ. ಅದ ನೆನಪಿಡು. ಇವೆರಡು ಮಾಂಟ್ರೆಕ್ಸ್ ರೆಕಾರ್ಡೆಡ್ ಎದಕ್ಕತ್ರ ಈಗ ಇದನ್ನ ಬರ್ತಾ ಗೊತ್ತೈತಲ್ಲ. ಯುನೆಸ್ಕೋ ಹೆರಿಟೇಜ್ ಸೈಟ್ ಅಥವಾ ಯುನೆಸ್ಕೋ ಬಯೋಡೈವರ್ಸಿಟಿ ಸೈಟ್ಸ್ ಅಂತ ಕೊಡ್ತಾರಲ್ಲ. ಆ ಬಯೋಡೈವರ್ಸಿಟಿ ಅಂತ ನೋಡಿ. ಬಯೋಸ್ಪಿಯರ್ ರಿಸರ್ವ್ಸ್ ಬರ್ತಾ ಗೊತ್ತೈತಿ. ಅದ್ರೊಳಗೆ ಹೆಂಗೆ ಮ್ಯಾಪ್ ಪಟ್ಟಿ ಅಂತ ಕೊಡ್ತಾರೆ ನೆನಪೈತಲ್ಲ. ಅದು ಓನ್ಲಿ ಬಯೋಸ್ಪಿಯರ್ ಕೊಡ್ತಾರೆ. ಅಂದ್ರೆ ಜೈವಿಕ ಏನಂತಾರ ಅದಕ್ಕೆ? ಭೌಗೋಳಿಕ ಇಲ್ಲ. ಬಯೋಸ್ಪಿಯರ್ಗೆ ಏನಂತಾರೆ? ಭೌಗೋಳಿಕ ಜೀವ ವೈವಿಧ್ಯತಾ ತಾಣಗಳಿರ್ತಾವಲ್ಲ. ಇವನು ಕನ್ಫ್ಯೂಸ್ ಆಗ್ಬಿಟ್ರೆ. ಮತ್ತೆ ಯುನೆಸ್ಕೋ ಹೆರಿಟೇಜ್ ಪಾರಂಪರಿಕ ತಾಣಗಳ ಬೇರೆ ಮತ್ತೆ ಜೀವ ವೈವಿಧ್ಯತೆ ತಾಣಗಳ ಬೇರೆ. ಆ ಜೀವ ವೈವಿಧ್ಯತೆ ತಾಣಗಳದಾಗ ಮ್ಯಾಪ್ ಲಿಸ್ಟ್ ಅಂತ ಕೊಡ್ತಾರೆ ನೆನಪೈತಲ್ಲ. ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಅಂತೇಳಿ. ಸೇಮ್ ಹಂಗ ರಾಮ್ಸರ್ ಸೈಟ್ ಒಳಗೆ ಬಂದಾಗ್ನು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯರಿಂದ ಏನ್ರ ಅವನತಿ ಹೊಂತಿರ್ತಾವ, ಮನುಷ್ಯರ ಇಂಟ್ರಾಕ್ಷನ್ ಹಾಕಿರ್ತಾವಲ್ಲ, ಅಂಥವ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಡೆಡಿಕೇಟೆಡ್ ಆಗಿ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಕೊಡ್ತಾರೆ. ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟು ಅದಾವ ಅಂದ್ರೆ ರಾಮ್ಸರ್ ಸೈಟ್ಗಳ 101 ಅದಾವ. ಆ 101ರಾಗ ಬರೀ 2 ಮಾಂಟ್ರೆಕ್ಸ್ ರೆಕಾರ್ಡ್ನಾಗ ಅದಾವ. ಯಾವ ಅಂದ್ರ ಲೋಕಟೆಕ್ಕ ಮತ್ತ ಕಿಯೋಲಾಡಿಯೋ. ರೀಸೆಂಟ್ ಆಗಿ 101ನೇದಾಗಿದ್ದು ಯಾವ್ದತ್ ಕೇಳ್ರ? ಯಾವ್ದ? ಗ್ಲಾ ಲೇಕ್ ಅಂತ ಬರ್ತೈತಿ. ಎಲ್ಲಿ ಕಂಡು ಬರ್ತದ್ರಿ? ಅರುಣಾಚಲ್ ಪ್ರದೇಶದಾಗ ಕಂಡು ಬರುವುದು ಜೈವಿಕ ಸಂರಕ್ಷಣಾ ತಾಣ ಯಾವ್ದತ್ತಂದ್ರ ದಿಯಾಂಗ್ ದಬಂಗ್. ನೆನಪೈತಲ್ಲ ದಿಯಾಂಗ್ ದಬಂಗ್ ಅಂತೇಳಿ. ಇದನ್ನ ಜೈವಿಕ ಸಂರಕ್ಷಣಾ ತಾಣಗಳು ಟೋಟಲ್ ಇಂಡಿಯಾದಾಗ ಎಷ್ಟು ಅದಾವ ಅಂದ್ರೆ 18 ಅದಾವ. ನೆನಪದಾವಲ್ಲ. ಇವು ಪೂರ್ತಿ ನೆನಪಿಟ್ಕೋರೆ. ರಾಮ್ಸರ್ ಸೈಟ್ ಹೆಂಗ್ ನೆನಪಿಟ್ಕೊಂಡಿರಲ್ಲ. ಜೈವಿಕ ಪಾರಂಪರ್ಯ ಏನಂತಾರ? ಜೀವ ವೈವಿಧ್ಯತಾ ತಾಣ ಅಥವಾ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರೀತಾರಲ್ಲ. ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟು ಅದಾವ ಅಂದ್ರೆ 18 ಅದಾವ. ಯಾಕೆ ಕನ್ಫ್ಯೂಸ್ ಮಾಡ್ಬೋದು? ಇದು ಯುನೆಸ್ಕೋದ ಬರ್ತೈತೆ. ಬಟ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ನೇ ಬರಂಗಿಲ್ಲ. ಇದನ್ನ ಏನಂದ್ರ ಯುನೆಸ್ಕೋದವ್ರ ಸಪ್ರೇಟ್ ಆಗಿ ಕೊಡ್ತಾರೆ. ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳಿ ಯುನೆಸ್ಕೋದವ್ರ 2 ನೆನಪದವಲ್. ಯಾಕಂದ್ರೆ ರೀಸೆಂಟ್ ಆಗಿ ಯುನೆಸ್ಕೋದವ್ರ ಒಂದು ಹೆರಿಟೇಜ್ ಸೈಟ್ಸ್ ಅಥವಾ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ತಾರೆ. ಯಾವ್ದ? ಸಾರನಾಥ. ನೆನಪೈತಲ್ಲ. ಎಷ್ಟನೇ ಪಾರಂಪರಿಕ ತಾಣ ಅಂತ ಸಾರನಾಥ? ಎಷ್ಟನೇದ? 45th. ಇದು ಪಾರಂಪರಿಕ ತಾಣಗಳನ್ನ ಘೋಷಣೆ ಮಾಡ್ಬೇಕಾರೆ ಯುನೆಸ್ಕೋದವ್ರ ಪ್ರತಿ ವರ್ಷ ಒಂದೊಂದ್ ಕಡೆ ಏನ್ ಮಾಡ್ತಿರ್ತಾರ? ಸಮ್ಮಿಟ್ಗಳು ಮಾಡ್ತಿರ್ತಾರ. ಆ ಸಮ್ಮಿಟ್ನಾಗ ಡಿಕ್ಲೇರ್ ಮಾಡ್ತಾರೆ ಇವನೇನಂದ್ರೆ ಪಾರಂಪರಿಕ ತಾಣಗಳನ್ನ ಮಾಡಿದ್ದು. ಇಂಡಿಯಾದ ಒಂದ ಮಾಡಿರತ್ತಂದ್ರೆ ಆಲ್ ಓವರ್ ಇಂಡಿಯಾ. ಇದನ್ನ ಆಲ್ ಓವರ್ ವರ್ಲ್ಡ್ದಾಗ ಯುನೆಸ್ಕೋದ ಈ ಸರಿ ಸಮ್ಮಿಟ್ನಾಗ ಒಂದ ಮಾಡಿಲ್ಲ. ಇಂಡಿಯಾದಿಂದ ಒಂದ ಕನ್ಸಿಡರ್ ಮಾಡ್ರೆ. ಬೇರೆ ಬೇರೆ ಕಂಟ್ರಿ ಒಳಗಿರ್ತಾವಲ್ಲ ಅವರು ಪಾರಂಪರಿಕ ತಾಣಗಳನ್ನ ಕನ್ಸಿಡರ್ ಮಾಡಿ
ಮಾಡ್ತಾರೆ. ಈ ಸರಿ ಸಮ್ಮಿಟ್ ಯುನೆಸ್ಕೋದು ಎಲ್ಲಿ ಆಗಿತ್ರಿ? ಎಲ್ಲಿ? ದಕ್ಷಿಣ ಕೊರಿಯಾ. ನೆನಪಿಟ್ಕೋ, ಸೌತ್ ಕೊರಿಯಾ ಅಂತ ಬರ್ತೈತಿಲ್ಲ, ಸೌತ್ ಕೊರಿಯಾದ ಎಲ್ಲಿ ಮುಂದೆ? ಬೂಸಾನ್ ಸೌತ್ ಕೊರಿಯಾದ. ಮತ್ತು ಬೂಸಾನ್ ಸೌತ್ ಕೊರಿಯಾದ ಕ್ಯಾಪಿಟಲ್ ಅಲ್ಲಿ, ಮತ್ತು ಅದಕ್ಕೆ ಬೂಸಾನ್ ಕ್ಯಾಪಿಟಲ್ ಅಂಡ್ ಸಿಯಾಲ್ ಬರ್ತೈತಿ. ಬೂಸಾನ್ ಅನ್ನೋದು ಪ್ಲೇಸ್ ಅಲ್ಲಿ ನಡೆದೈತಿ. ಯಾವ್ದಂದ್ರೆ ಯುನೆಸ್ಕೋ ಹೆರಿಟೇಜ್ ಇದನ್ನ ಸಮ್ಮಿಟ್ ಅಂತ ಮಾಡ್ತಾರೆ. ಹೆಂಗೆ ನಾವು ಯಾವ್ದಾರ ಬೇರೆ ಸಮ್ಮಿಟ್ಗಳು ಮಾಡ್ತಿರಲ್ಲ, ಆ ಸಮ್ಮಿಟ್ನಾಗ ಇನ್ ಡೆಪ್ತ್ ಎಲ್ಲರ ಸಾರನಾಥ ರೀಸೆಂಟ್ ಆಗಿ ಉತ್ತರ ಪ್ರದೇಶದಿಂದ ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗೆ ಸೇರೈತಿ. ಯಾವ ಒಂದು ಸಮ್ಮಿಟ್ನಾಗ ಸೇರ್ಸಾರಂದ್ರ 45ನೇದಲ್ಲ ಅದ 48 48th ಸಮ್ಮಿಟ್ನಾಗ ಸೇರ್ತೈತಿ. ಎಲ್ಲಿ ನಡೆದೈತೆ ಅಂದ್ರೆ ಸೌತ್ ಕೊರಿಯಾದ ಬೂಸಾನ್. ನೆನಪಿರ್ತೈತಲ್ಲ ಸಾರನಾಥ್. ಇದು ಯುನೆಸ್ಕೋದ ಅಟ್ಟಬತ್ತೇಳಿ ಅಥವಾ ಹೆರಿಟೇಜ್ ಸೈಟ್ಸ್ ಅಂತ ಕೇಳ್ರೆ ಇವು ಪೂರ್ತಿ ನೆನಪಿಟ್ಕೊಂಡ್ಬಿಟ್ರೆ ಯುನೆಸ್ಕೋದ ಅಂದ್ರೆ ಎಲ್ಲಿ ಬರ್ತದೆ ಹೆಡ್ ಕ್ವಾರ್ಟರ್ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ನಾಗ ಬರ್ತೈತಿ. 1945ರಾಗ ಯುನೆಸ್ಕೋ ಸ್ಥಾಪನೆ ಆಗಿರ್ತೈತಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಪಾರ್ಟ್ ಆಗಿ ಬರ್ತಾವ. ಇಂಟ್ಯಾಂಜಿಬಲ್ ಹೆರಿಟೇಜ್ ಕೊಡ್ತಾರ, ಆಮೇಲೆ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಸೇರ್ತಾರೆ. ಮತ್ತು ಯುನೆಸ್ಕೋದವ್ರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾಬ್ ಪಟ್ಟಿ ಹತ್ತು ಕೊಡ್ತಾರೆ. ಯುನೆಸ್ಕೋದವ್ರು ಬಯೋಸ್ಫಿಯರ್ ರಿಸರ್ವ್ಗೂ ಘೋಷಣೆ ಮಾಡ್ತಾರೆ. ಎಲ್ಲ ಒಮ್ಮೆ ಹೇಳ್ಬಿಡ್ತೀರಿ, ಯುನೆಸ್ಕೋ ಹೆರಿಟೇಜ್ ಸೈಟ್ ಬಂದಾಗ ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟು ಅದಾವ ಅಂದ್ರೆ 45 ಅದಾವ. ಆ 45ರಾಗ 3 ಕೆಟಗಿರಿ ಒಳಗೆ ಯುನೆಸ್ಕೋದವ್ರ ಹೆರಿಟೇಜ್ ಸೈಟ್ಗಳನ್ನ ಡಿವೈಡ್ ಮಾಡ್ತಾರೆ. 1ನೇ ಕೆಟಗಿರಿ ಯಾವ್ದಂದ್ರ ಯಾವ್ದ? ಕಲ್ಚರ್ ಅಥವಾ ಕಲ್ಚರಲ್ ಅಂತ ಕರಿತೀವಿ, ಅಥವಾ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಗಳ ಸೇರ್ತಾರ. ಅದ್ರೊಳಗೆ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಗಳಂದಾಗ ಏನ್ ಮಾಡ್ಬೇಕಾರೆ, ಯಾರ ನಿರ್ಮಾಣ ಮಾಡಿದ್ ಇವು ಏನರ ಹೇಳಿಕೆ ಟೈಪ್ನಾಗ ಏನರ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಅಥವಾ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿ ಒಳಗೆ ಯಾವ ಬರ್ತಾವ 10-15 ಕೊಟ್ಬಿಡ್ತಾನೆ. ಟೋಟಲ್ 45 ನೆನಪಿಟ್ಕೋದು ನೀಡಿಲ್ಲ. ಬಟ್ ಇವು ಉದ್ದೇಶ ಅಥವಾ 3 ಏನು ಕೆಟಗಿರಿ ಅದಾವಲ್ಲ, ಅವು ಕೆಟಗಿರಿ ಎದಕ್ಕೆ ಅದಾವತ್ ನೆನಪಿಟ್ಕೊಂಡ್ರೆ ಅವ್ನು 45ರಾಗ ಯಾವಾಗ ಕೊಟ್ಟಿದ್ರು ಸಾಂಸ್ಕೃತಿಕ ಯಾವ ಬರ್ತಾವ ಅಥವಾ ಇದ್ರು ನ್ಯಾಚುರಲ್ ಯಾವ ಬರ್ತಾವ ಕೇಳಿರತ್ತೇಳಿ. ಇದ್ರ ಉದ್ದೇಶ ಥೀಮ್ ಗೊತ್ತಿತ್ತೇಳಿ ಅದನ್ನ ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳತ್ನ 3 ಕೆಟಗಿರಿ ಅಂತೇಳಿ. ಒಂದೇದು ಕಲ್ಚರಲ್ ಅಂತ ಇರ್ತೈತಿಲ್ಲ, ಆ ಕಲ್ಚರಲ್ ಪಾರಂಪರಿಕ ಪಟ್ಟಿಗಳು ಹೆಂಗಿರ್ತಾವ ಅಂದ್ರೆ, ಈಗ ತಾಜ್ ಮಹಲ್ ಕೊಟ್ಟಿರ್ತೀನಿ, ತಾಜ್ ಮಹಲ್ ಕಲ್ಚರಲ್ ಬರ್ತದೆ. ಅದನ್ನ ಏನಂದ್ರೆ ಡಿಸೈನ್ ಮಾಡಿರ್ತೀವಿ, ಯಾವ ಮಾಡಿದ್ವಿ ಇರ್ತಾವಲ್ಲ ಕಲ್ಚರಲ್ ಹಾಕವ್, ಸಾಂಸ್ಕೃತಿಕ ಹಾಕವ್. ಒಂದೊಂದು ಏನಾಗಿರ್ತಾವ ಅಂದ್ರೆ ನ್ಯಾಚುರಲ್ ಆಗಿರ್ತಾವ. ಈಗ ನಮ್ಮಲ್ಲಿ ಯಾನ ಐತ್ಲ, ಅದು ನ್ಯಾಚುರಲ್ ಆಗಿದ್ದು, ಯಾರು ಮನುಷ್ಯರು ಮಾಡಿದ್ದಲ್ಲ, ಈಗ ಕೊಟ್ಟಿಲ್ಲ ಅದಕ್ಕೆ. ಬಟ್ ಅಂತ ಅದು ಕೊಟ್ಟಿರ್ತೀನಿ, ಅದು ಏನಂದ್ರೆ ನ್ಯಾಚುರಲ್ ಆಗಿದ್ದು. ಅವು ಕಂಪೇರ್ ಮಾಡಕ್ 3 ಕೆಟಗಿರಿ ಅಂತೇಳಿ. ಕಲ್ಚರಲ್ ಹೆರಿಟೇಜ್ ಬರ್ತೇಳಿ, ಅದನ್ನ ಮಾನವ ನಿರ್ಮಿತ ಆಗಿದ್ದು ಅಂತೇಳಿ, ಅಥವಾ ಏನರ ಹಿಂಗ್ ಮೊನೋಮೆಂಟ್ಸ್ ಆಗಲಿ, ಕೋಟೆಗಳಾಗಲಿ, ಅಥವಾ ಯಾವ್ದಾರ ಬಂದರಗಳಾಗಲಿ ಏನರ ವಿಶೇಷ ಇರ್ತಲ್ಲ ಅವಕ್ಕೆ ಕಲ್ಚರಲ್ ಹೆರಿಟೇಜ್ ಲೈಟ್ನಾಗ ಕೊಡ್ತಾರೆ. ಅದಾದ್ಮೇಲೆ ಇನ್ನೊಂದು ಕೆಟಗಿರಿ ಬರ್ತೈತಿ, ಯಾವ್ದಂದ್ರೆ ಯಾವ್ದ? ನ್ಯಾಚುರಲ್ ಹೆರಿಟೇಜ್ ಸೈಟ್ ಅಂತ ಬರ್ತದೆ. ನ್ಯಾಚುರಲ್ ಹೆರಿಟೇಜ್ ಸೈಟ್ನಾಗ ಯಾವ ಕೊಡ್ತಾರೆ? ನ್ಯಾಚುರಲ್ ಆಗಿ ಆಗಿರ್ಬೇಕು. ನ್ಯಾಚುರಲ್ ಆಗಿ ಅಂದ್ರೆ ಈಗ ನ್ಯಾಷನಲ್ ರಿಸರ್ವ್ ಆಗಲಿ, ಅಥವಾ ಈ ನ್ಯಾಷನಲ್ ಪಾರ್ಕ್ ಆಗಲಿ, ಫಾರೆಸ್ಟ್ ರಿಸರ್ವ್ ಆಗಲಿ, ಇಂಥವು ಏನರ ನಿರ್ಮಾಣ ಆಗಿರ್ತಾವಲ್ಲ ಅವು ನ್ಯಾಚುರಲ್ ಹೆರಿಟೇಜ್ ಸೈಟ್ನಾಗ ಆತ. ಇನ್ನೊಂದು ಬರ್ತೈತಿ ಯಾವ್ದಂದ್ರೆ ಮಿಕ್ಸ್ಡ್ ಹೆರಿಟೇಜ್ ಸೈಟ್. ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂದ್ರೆ ಇವು ಎರಡು ಏನು ಹೇಳಿಲ್ಲ ನಾ, ಈ ಕಲ್ಚರಲ್ಲ ಮತ್ತು ಯಾವ್ದಾರ ನ್ಯಾಚುರಲ್ ಬರ್ತಾವ, ಇವು ಎರಡೂದ್ರ ಸಿಗ್ನಿಫಿಕೆಂಟ್ ತೋರಿಸ್ತಿರ್ಬೇಕದು. ಅದನ್ನ ನಿರ್ಮಾಣ ಮಾಡಿದ್ ನ್ಯಾಚುರಲ್ ಆಗಿ ಆಗಿರ್ಬೇಕು ಪಾರ್ಟ್ ಆಫ್. ಅದ್ರೊಳಗೆ ಪಾರ್ಟ್ ಆಗಿ ಏನಿರ್ಬೇಕಂದ್ರೆ ಮನುಷ್ಯ ಅಥವಾ ಮಾನವನಿಂದ ಅಥವಾ ಗೌರ್ಮೆಂಟ್ದಿಂದ ಇಂಟರ್ಫಿಯರ್ ಆಗಿ ಏನಾರ ಡಿಸೈನ್ ಮಾಡಿರ್ಬೇಕು. ಇದಕ್ಕೆ ಏನತ್ತೀವಿ ಅಂದ್ರೆ ಮಿಕ್ಸ್ಡ್ ಹತ್ತೀವಿ. ಮಿಕ್ಸ್ಡ್ದಾಗ ಒಂದು ಐತಿ ಯಾವ್ದ್ರಿ? ಕಾಂಚನಜುಂಗ ಎಲ್ಲಿ ಕಂಡು ಬರ್ತೈತಿ? ಸಿಕ್ಕಿಂ. ಟೋಟಲ್ 45 ಅದಲ್ಲ, ನಾವು ಡಿವೈಡ್ ಮಾಡಿ ಹಿಂಗೂ ಡಿವೈಡ್ ಮಾಡಿದತ್ತೇಳಿ ಕಲ್ಚರಲ್ದಾಗ ಎಟ್ಟು ಬರ್ತಾವೆ, ನ್ಯಾಚುರಲ್ದಾಗ ಎಟ್ಟು ಬರ್ತಾವೆ, ಅಥವಾ ಮಿಕ್ಸ್ಡ್ದಾಗ ಎಟ್ಟು ಬರ್ತಾವೆ ಅಂದ್ರೆ ಬರೀ ಮಿಕ್ಸ್ಡ್ ಅಂದ್ರೆ ನ್ಯಾಚುರಲ್ ಒಂದು ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ 45 ಟೋಟಲ್ ಅಂತೂ ಗೊತ್ತೈತಿ. ಮಿಕ್ಸ್ಡ್ದಾಗ ಎಟ್ಟು ಬರ್ತೈತೆ ಅಂದ್ರೆ ಒಂದು ಯಾವ್ದಂದ್ರೆ ಕಾಂಚನಜುಂಗ. ಅದು ಕಾಂಚನಜುಂಗ ಸಿಕ್ಕಿಂದಾಗ ಬರ್ತದೆ. ಅದಾದ್ಮೇಲೆ ನ್ಯಾಚುರಲ್ದಾಗ ಎಷ್ಟು ಬರ್ತಾವೆ ಕೇಳ್ರೆ 7 ಬರ್ತಾವೆ. ಇವು 7 ಮತ್ತು 1 8 ಮೈನಸ್ ಮಾಡಿರ್ತೀನಿ, 8 ಬರ್ತಾವೆ. ಎಲ್ಲ ಎದುರು ಬರ್ತಾವೆ ಅಂದ್ರೆ 37 ಆಕೈತೆ, 36 37 ಅವು ಎಲ್ಲ ಎಲ್ಲಿ ಬರ್ತಾವ ಅಂದ್ರೆ ಇದನ್ನ ಸಾಂಸ್ಕೃತಿಕ ಅಥವಾ ಕಲ್ಚರಲ್ದ ಬರ್ತಾವೆ. ಈಗ 7 ಹೇಳ್ತೀರಿ ನ್ಯಾಚುರಲ್ ಸೈಟ್ 7 ಯಾವ್ಯಾವ್ದಾವತ್ತ? ನ್ಯಾಚುರಲ್ ಸೈಟ್ ನೆನಪದಾವ 7 ನ್ಯಾಚುರಲ್ ಸೈಟ್ ನೆನಪದಾವ. ಹೇಳ್ಕೊತವ್ರಿ ಒಂದೊಂದೊಂದು ನ್ಯಾಚುರಲ್ ಸೈಟ್ಸ್ ಅಂತ ಹೇಳಿ ಯಾವ್ಯಾವ ಹೇಳ್ರಿ ನೋಡಿ. ವೆಸ್ ಕೋಲ್ಡ್ ಡೆಸರ್ಟ್ ಬರ್ತೈತಿ. ಕೋಲ್ಡ್ ಡೆಸರ್ಟ್ ಎಲ್ಲಿ ಬರ್ತೈತಾರೆ? ಹಿಮಾಚಲ್ ಪ್ರದೇಶದ ಕೋಲ್ಡ್ ಡೆಸರ್ಟ್. ಇದು ಕೋಲ್ಡ್ ಡೆಸರ್ಟ್ ನೀ ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಹೇಳತ್ತೇನೆ ನೋಡಿ. ಪೂರ್ತಿ ನಾ ಹೇಳ್ಬಿಡ್ತೀನಿ ತಡಿ. 7 ಹೇಳ್ತಾನೆ, 1ನೇದಿಂದ ನೆನಪಿಟ್ಕೋರೆ. 7 ಹೇಳ್ತಾನೆ ನ್ಯಾಚುರಲ್ ಸೈಟ್ಗಳು. ಈಗ ಹೇಳೋದು ಗೊತ್ತಾಗತ್ತೈತಲ್ಲ, ಯುನೆಸ್ಕೋ ಹೆರಿಟೇಜ್ ಸೈಟ್ನಾಗ ಟೋಟಲ್ ಎಷ್ಟು ಬರ್ತಾವ ಅಂದ್ರೆ 45. ಅದರೊಳಗೆ ಇದನ್ನು ಯಾವ್ದಂದ್ರೆ ಕಲ್ಚರಲ್ ಒಳಗೆ ಎಷ್ಟು ಬರ್ತಾವೆ? ಅದ್ರೊಳಗೆ 37 ಬರೋ. ಅವು ಮೈನಸ್ ಮಾಡ್ರೆ ನೆನಪಿರ್ತಾವೆ. ಕಲ್ಚರ್ ಒಳಗೆ ಬಂದಾಗ ಕಲ್ಚರದಿಂದ ನಿರ್ಮಾಣ ಆಗಿದೆ. ಈಗ ಸಾರನಾಥ ಯಾವ ಕೆಟಗಿರಿ ಒಳಗೆ ಸೇರ್ಸಾರತ್ ಕೇಳ್ರೆ ಇನ್ ಕೇಸ್ ಡೈರೆಕ್ಟ್ ಕೇಳಂಗಿಲ್ಲ ರೀ. ಈಗ 45ನೇ ರೀಸೆಂಟಾಗಿ 44ನೇ ವಿಶ್ವ ಪಾರಂಪರಿಕ ಪಟ್ಟಿ ಒಳಗೆ ಸಾರನಾಥ ಸೇರ್ಸಾರ. ಇದನ್ನು ಯಾವ ಪಟ್ಟಿ ಒಳಗೆ ಅಥವಾ ಯಾವ ಕೆಟಗಿರಿ ಒಳಗೆ ಯುನೆಸ್ಕೋ ಸೇರಿಸ್ತೈತೆ ಅಂದ್ರೆ ಕಲ್ಚರ, ನ್ಯಾಚುರಲ್ ಮತ್ತು ಮಿಕ್ಸ್ಡ್ದಾಗ ಅಂದಾಗ ಕಲ್ಚರಲ್ ಸೇರಿಸ್ತಾರೆ. ಈಗ ನ್ಯಾಚುರಲ್ ಮಿಕ್ಸ್ಡ್ ಅಂತೂ ಒಂದು ಗೊತ್ತಾತ. ಕಲ್ಚರಲ್ದು 7 ಹೇಳ್ಬಿಡ್ತು ನೋಡ್ರಿ. ಒಂದೇದು ಯಾವ್ದಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಬರ್ತದೆ. ಕಾಜಿರಂಗ ಎಲ್ಲಿ ಕಂಡು ಬರ್ತೈತಿ? ಅಸ್ಸಾಂದ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಇನ್ನೊಂದು ನೆನಪಿಟ್ಕೋರಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನೋದು ಬಯೋಸ್ಫಿಯರ್ ರಿಸರ್ವ್ ಅಲ್ಲ. ಮಾನಸ ಮತ್ತು ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ಸೈಕೋದಿಬ್ರೋ ಇವು ಬಯೋಸ್ಫಿಯರ್ ರಿಸರ್ವ್. ಬಟ್ ಯಾವ್ದಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಐತೆ ಅಂದ್ರೆ ಅಸ್ಸಾಂದಾಗ. ಅದು ಬಯೋಸ್ಫಿಯರ್ ರಿಸರ್ವ್ ಅಲ್ಲ. ಅದು ಬಟ್ ಯಾವ್ದ್ರೋಗ ಐತೆ ಅಂದ್ರೆ ಯುನೆಸ್ಕೋದ ಯಾವ್ದು ಲಿಸ್ಟ್ನಾಗ ಐತೆ ಅಂದ್ರೆ ನ್ಯಾಚುರಲ್ ಹೆರಿಟೇಜ್ದಾಗ ಐತೆ. ಒಂದಾತ ಕಲ್ಚರಲ್ ಹೆರಿಟೇಜ್ ಯಾವ್ದಂದ್ರೆ ಅಸ್ಸಾಂದ ಯಾವ್ದಂದ್ರೆ ಕಾಜಿರಂಗ. ಅದಾದ್ಮೇಲೆ ಡೈರೆಕ್ಟ್ ಅಸ್ಸಾಂದಿಂದ ಸ್ಟಾರ್ಟ್ ಮಾಡಿ ಅಸ್ಸಾಂದ ಇನ್ನೊಂದು ಮಾನಸ ಒಂದು ಬರ್ತದೆ. ಕರೆಕ್ಟ್. ಅಸ್ಸಾಂದ ಮಾನಸ ಮತ್ತು ಕಾಜಿರಂಗ 2 ಬರ್ತಾವೆ. ಟೋಟಲ್ ಎಷ್ಟದ ಅಂದ್ರೆ 7. ಇನ್ನು 5 ಉಳಿತಾವೆ. ಯಾವ ಅಸ್ಸಾಂದಿಂದ 2 ನೆನಪಿಟ್ಕೊಂಡ್ಬಿಡ್ರಿ. ಯಾವ ಬಂದು ಅಂದ್ರೆ ಕಾಜಿರಂಗ ಮತ್ತು ಮಾನಸ. ಹಿಂಗೂ ಕ್ವಶನ್ ಏನು ಕನ್ಫ್ಯೂಸ್ ಮಾಡಿರ್ತಾನೆ, ಯುನೆಸ್ಕೋ ನ್ಯಾಚುರಲ್ ಅಥವಾ ನ್ಯಾಚುರಲ್ ಪಟ್ಟಿ ಒಳಗೆ ಇರೋದಾಗ ಅಸ್ಸಾಂದಿಂದ 2 ಅದಾವ, ಕಾಜಿರಂಗ ಮತ್ತು ಮಾನಸ ಅಂತ. ಅದ್ರೊಳಗೆ ಯಾವ್ದೊಂದು ಬಯೋಸ್ಫಿಯರ್ ಅಂದ್ರೆ ಮಾನಸ ಆಲ್ಮೋಸ್ಟ್ ಏನಂದ್ರೆ ಬಯೋಸ್ಫಿಯರ್ ರಿಸರ್ವ್ ಐತಿ. ಬಟ್ ಕಾಜಿರಂಗ ಬಯೋಸ್ಫಿಯರ್ ರಿಸರ್ವ್ ಬರಂಗಿಲ್ಲ. ಗೊತ್ತಾಗತ್ತವಲ್ಲ. ಇನ್ನ ಹೇಳಿ 2 ಅಸ್ಸಾಂದಿಂದ ಯಾವನ್ನೇ
ಕಾಜಿರಂಗ ಮತ್ತ ಮಾನಸ. ಅಸ್ಸಾಂದು ತಳಗ ಮಗ್ಲು ಬಂದಿವ್ ಅಂತೇಳಿ ಯಾವ್ದು ಬರ್ತೈತಿ? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಿಂದ ಯಾವ್ದೈತೆ ಅಂದ್ರೆ ಸುಂದರ್ಬನ್. ನೆನಪಿಟ್ಕೋರಿ, ಪಶ್ಚಿಮ ಬಂಗಾಳದಿಂದ ಯಾವ್ದಂದ್ರೆ ಸುಂದರ್ಬನ್. ನೆನಪಿರ್ತೈತಲ್ಲ. ಅದಾದ್ಮೇಲೆ ಡೈರೆಕ್ಟ್ ಬರ್ರಿ ಇದ್ರದ್ದು ಅಲ್ಲಿಂದ ಎಲ್ಲಿಗೆ ಬರ್ನು? ಪಶ್ಚಿಮ ಬಂಗಾಳದತ್ತ. ಪಶ್ಚಿಮ ಬಂಗಾಳದಿಂದ ಡೈರೆಕ್ಟ್ ವೆಸ್ಟರ್ನ್ ಘಾಟ್ಸ್ ಬರ್ನು, ಗ್ರೇಟರ್ ಹಿಮಾಲಯಕ್ಕೆ ಹೋಗುನು, ಆಮೇಲೆ ಮ್ಯಾಲೆ ಎರಡು ಕೆಳಗೆ ಈ ಕಡೆ ಬರ್ತಾವ. ಹಾಂ, ಇನ್ನೊಮ್ಮೆ ಅಸ್ಸಾಂದಿಂದ ಟೋಟಲ್ 7 ಮ್ಯಾಪ್ ಪ್ರಕಾರ ಹೇಳ್ಬಿಟ್ಟು ನಾವು ಒಂದೇದು ನೋಡ್ರಿ. ಅಸ್ಸಾಂದಿಂದ ಬಂದಾಗ ಯಾವ ಎರಡು ಹೇಳಿ? ಕಾಜಿರಂಗ ಮತ್ತು ಮಾನಸ. ಕನ್ಫ್ಯೂಸ್ ಯಾಕೆ ಆಗ್ಬಾರ್ದಂದ್ರೆ ಬಯೋಸ್ಪಿಯರ್ ರಿಸರ್ವ್ನು ಕನ್ಫ್ಯೂಸ್ ಹಾಕಿರೋ. ಅಸ್ಸಾಂದಾಗ 2 ಬಯೋಸ್ಪಿಯರ್ ರಿಸರ್ವ್ ಬರ್ತಾವೆ ಅಂದ್ರೆ ಮಾನಸ ಮತ್ತು ಇನ್ನೊಂದು ಯಾವ್ದಂದ್ರೆ ಸೈಕೋ ದಿಬ್ರೋ ಬರ್ತೈತಿ. ಬಟ್ ಎಲ್ಲರ ಯುನೆಸ್ಕೋ ನ್ಯಾಚುರಲ್ ಸೈಟ್ನಾಗ ಬರ್ತೈತಿ ಕಾಜಿರಂಗ ಮತ್ತು ಮಾನಸ ಐತೆ. ಅದ್ರ ಮಗ್ಲು ಯಾವ್ದು ಬರ್ತೈತೆ ಅಂದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಿಂದ ಯಾವ್ದಂದ್ರೆ ಸುಂದರ್ಬನ್. ಇದಾದ್ಮೇಲೆ ಡೈರೆಕ್ಟ್ ಎಲ್ಲಿ ಬರೋನು ಅಂದ್ರೆ ವೆಸ್ಟರ್ನ್ ಘಾಟ್ಸ್ಗೆ ಬರೋನು ರೀ. ವೆಸ್ಟರ್ನ್ ಘಾಟ್ ಏನೈತಲ್ಲ ಪೂರ್ತಿ ವೆಸ್ಟರ್ನ್ ಘಾಟ್ ಹೇಳತ್ನ ಎಷ್ಟು ಸ್ಟೇಟ್ನಾಗ ಐತೆ ಅಂದ್ರೆ 6 ಸ್ಟೇಟ್ನಾಗ. ಆ ಪೂರ್ತಿ ವೆಸ್ಟರ್ನ್ ಘಾಟ್ನು ಏನೈತೆ ಅಂದ್ರೆ ನ್ಯಾಚುರಲ್ ಹೆರಿಟೇಜ್ ಅಂತ ಡಿಕ್ಲೇರ್ ಮಾಡ್ರಿ. ಎಷ್ಟು ಅದು ಈಗ? 4 ಅದು ಅಲ್ಲ. ವೆಸ್ಟರ್ನ್ ಘಾಟ್ ಆದ್ಮೇಲೆ ಡೈರೆಕ್ಟ್ ಇಲ್ಲ ಅಂದ್ರೆ ರಾಜಸ್ಥಾನದ ಯಾವ್ದಂದ್ರೆ ಕಿಯೋಲಾಡಿಯೋ ಅಂತ ಬರ್ತೈತೆ. ರಾಜಸ್ಥಾನದ ಯಾವ್ದಂದ್ರೆ ಕಿಯೋಲಾಡಿಯೋ. ಎಷ್ಟು ಅದು ಈಗ? 4 ಅದು. ಇನ್ನು 5 ಅದು ಅನ್ನ 5 ಅದು. ಇನ್ನು 2 ಉಳಿದು ಅಲ್ಲ. ಇನ್ನು 2 ಏನದಾವಲ್ಲ ಮ್ಯಾಲ ಅದಾವ. ಉತ್ತರಾಖಂಡದಾಗ ಒಂದು, ಹಿಮಾಚಲ್ ಪ್ರದೇಶದಾಗ ಒಂದು ಬರ್ತೈತಿ. ಹಿಮಾಚಲ್ ಪ್ರದೇಶದಿಂದ ಯಾವ್ದಂದ್ರೆ ಹಿಮಾಚಲ್ ಪ್ರದೇಶದಿಂದ ಯಾವ್ದ? ಗ್ರೇಟರ್ ಹಿಮಾಲಯ. ಇಲ್ಲೇ ಕೋಲ್ಡ್ ಡೆಸರ್ಟ್ ಬರಂಗಿಲ್ಲ, ಗ್ರೇಟರ್ ಹಿಮಾಲಯ ಬರ್ತೈತೆ. ಅದಕ್ಕೆ ಕನ್ಫ್ಯೂಸ್ ಆಗಿರ್ತದೆ. ಯಾಕಂದ್ರೆ ಹಿಮಾಲಯ ಒಳಗೆ ಗ್ರೇಟರ್ ಹಿಮಾಲಯ ಕನ್ಸಿಡರ್ ಮಾಡಿದ್ರೆ ಅದು ಹಿಮಾಚಲ್ ಪ್ರದೇಶದಿಂದ. ಗ್ರೇಟರ್ ಹಿಮಾಲಯನ ಏನು ಕನ್ಸಿಡರ್ ಮಾಡ್ರಿ ಅಂದ್ರೆ ಇದರ ಯುನೆಸ್ಕೋ ನ್ಯಾಚುರಲ್ ಹೆರಿಟೇಜ್ದಾಗ ಮಾಡ್ರಿ. ಇನ್ನೊಂದು ಉಳಿತೈತಿ ಯಾವ್ದಂದ್ರೆ ಉತ್ತರಾಖಂಡದಿಂದ ಯಾವ್ದಂದ್ರೆ ನಂದಾದೇವಿ. ನೆನಪಿರ್ತೈತಲ್ಲ. ವ್ಯಾಲಿ ಆಫ್ ಫ್ಲವರ್, ನಂದಾದೇವಿ. ಯಾವ 2 ಅದ? ವ್ಯಾಲಿ ಆಫ್ ಫ್ಲವರ್, ನಂದಾದೇವಿ 2 ಕೂಡ ಹಾಕ್ತಾರೆ ಅದನ್ನ. ಕರೆಕ್ಟ್. ವ್ಯಾಲಿ ಆಫ್ ಮತ್ತು ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ ಬೇರೆ ಬೇರೆ ಇಲ್ಲತ್ತ. ಆ ವ್ಯಾಲಿ ಆಫ್ ಫ್ಲವರ್ ನಂದಾದೇವಿ 2 ಹೆಸರು ಒಂದೇ ಅಲ್ಲ. ಅವು 2 ಒಂದೇ ನ್ಯಾಷನಲ್ ದೊಡ್ಡ ಪಾರ್ಕ್ನಾಗ ಅದಾವ. ಅವು 2 ಕೂಡ ಮಾಡ್ತಾರೆ, ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್. ಎಲ್ಲಿ ಅಂದ್ರೆ ಹಿಮಾಚಲ್ ಪ್ರದೇಶದಾಗ. ಗೊತ್ತಾದವಲ್ರಿ 7 ಒಮ್ಮೆ ಹೇಳ್ಬಿಡ್ತು. ಹಾಂ, ಸಾರಿ, ಉತ್ತರಾಖಂಡದಾಗ, ಹಿಮಾಚಲ. ಈಗ ಮ್ಯಾಲಿಂದ ಹಿಂಗೆ ಮ್ಯಾಪ್ ಪ್ರಕಾರ ಮ್ಯಾಲಿಂದ ಹೋಗ್ಬಿಟ್ಟು ನನಗೆ ನೆನಪು ಉಳಿದು ಬಿಡ್ತಾವೆ. ಏನು ಹೇಳಿದ್ವಿ ಹೇಳಿಟ್ಟೋತಾನೆ? ಯುನೆಸ್ಕೋದಿಂದ ಹೇಳಿದ್ವು. ಯುನೆಸ್ಕೋದಾಗ ಟೋಟಲ್ ಎಷ್ಟು ಅದಾವ ಅಂದ್ರೆ 45. ಆ 45ರಾಗ 3 ಕೆಟಗಿರಿ ಮಾಡ್ತಾರೆ. ಯಾವ ಕೆಟಗಿರಿ? ಒಂದು ಕಲ್ಚರಲ್ಲ, ಒಂದು ನ್ಯಾಚುರಲ್, ಒಂದು ಮಿಕ್ಸ್ಡ್ದಾಗ ಯಾವ್ದು ಬರ್ತೈತಿ? ಕಾಂಚನಜುಂಗ. ಒಂದು ಎಲ್ಲಿ ಬರ್ತೈತಿ? ಕಾಂಚನಜುಂಗ, ಸಿಕ್ಕಿಂ. ಅದಾದ್ಮೇಲೆ ನ್ಯಾಚುರಲ್ದಾಗ ಎಷ್ಟು ಬರ್ತಾವೆ? 7 ಬರ್ತಾವೆ. ಡೈರೆಕ್ಟ್ ಮ್ಯಾಲಿಂದ ಬಂದ್ಬಿಟ್ಟು ಕರೆಕ್ಟ್ ಕತೆ ಹೌದಲ್ಲ. ಒಂದೇದು ಯಾವ್ದಂದ್ರೆ ಹಿಮಾಚಲ್ ಪ್ರದೇಶ ಬರ್ತದೆ. ಹಿಮಾಚಲ್ ಪ್ರದೇಶದಿಂದ ಯಾವ್ದ? ಗ್ರೇಟರ್ ಹಿಮಾಲಯ. ಅಪ್ಪಿ ತಪ್ಪಿನೂ ಕೋಲ್ಡ್ ಡೆಸರ್ಟ್ ಹಾಕ್ಬೇಡ್ರಿ. ಕೋಲ್ಡ್ ಡೆಸರ್ಟ್ ಅನ್ನೋದು ಏನಂದ್ರೆ ಬಯೋಸ್ಪಿಯರ್ ರಿಸರ್ವ್ ಬರ್ತೈತಿ. ಬಟ್ ಇದು ಏನು ನಾ ಈಗ ಹೇಳತ್ತಲ್ಲ, ಗ್ರೇಟರ್ ಹಿಮಾಲಯ ಅನ್ನೋದು ಎದ್ರೋಗೈತೆ ಅಂದ್ರೆ ನ್ಯಾಚುರಲ್ ಹೆರಿಟೇಜ್ದಾಗ ಯುನೆಸ್ಕೋದ ಅವ್ನು ಡೈರೆಕ್ಟ್ ಈಗ ಸೇರ್ಸಲ್ಲ. ಸಾರನಾಥ ಕೇಳ್ಬೇಕತ್ತಿಲ್ಲ, ಅವ್ನು ಹಿಂದೆ ಮುಂದೆ ಮಾಡಿ ಏನು ಬೇಕಾಗಿ ಕೇಳ್ಬೋದು. ಅದಕ್ಕೆ ಹೇಳತ್ನ ಹಿಮಾಚಲ್ ಪ್ರದೇಶದಿಂದ ಒಂದು ಯಾವ್ದ? ಗ್ರೇಟರ್ ಹಿಮಾಲಯ. ಅದಾದ್ಮೇಲೆ ತಳಗ ಅದ್ರ ಕೆಳಗ ಉತ್ತರಾಖಂಡ ಬರ್ತೈತಿ. ಉತ್ತರಾಖಂಡದಿಂದ ಯಾವ್ದಂದ್ರೆ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ 2 ಕೂಡ ಮಾಡ್ತಾರೆ. ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ 2 ಅದು. ಅದಾದ್ಮೇಲೆ ಮ್ಯಾಪ್ ಪ್ರಕಾರ ಡೈರೆಕ್ಟ್ ಬಂದಿರೋ ಎಲ್ಲಿ ಬರ್ತೈತೆ ಅಂದ್ರೆ ಡೈರೆಕ್ಟ್ ಅಸ್ಸಾಂಕ. ಯಾಕಂದ್ರೆ ಅರುಣಾಚಲ್ ಬರಂಗಿಲ್ಲ, ಯಾವುದು ಬರಂಗಿಲ್ಲ. ಡೈರೆಕ್ಟ್ ಅಸ್ಸಾಂದಾಗ 2 ಬರ್ತಾವೆ. ಅಸ್ಸಾಂದಾಗ ಯಾವ್ದು? ಕಾಜಿರಂಗ ಮತ್ತು ಮಾನಸ. ಟೋಟಲ್ 4 ಅದು ಅಲ್ಲ. ಅಸ್ಸಾಂದಿಂದ ಮಗ್ಲು ಬಂದಾಗ ಯಾವ್ದಾರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಿಂದ ಯಾವ್ದ? ಸುಂದರ್ಬನ್. ಪಶ್ಚಿಮ ಬಂಗಾಳದಿಂದ ಸುಂದರ್ಬನ್. ಅದಾದ್ಮೇಲೆ ಡೈರೆಕ್ಟ್ ಬರೋದು ಎಲ್ಲಿ ಅಂದ್ರೆ ವೆಸ್ಟರ್ನ್ ಘಾಟ್ಸ್. ಈ ಕಡೆ ಯಾವ ಬರಂಗಿಲ್ಲ. ವೆಸ್ಟರ್ನ್ ಘಾಟ್ಸ್ದಿಂದ ಯಾವ್ದ್ರಿ? ಅದೇ ವೆಸ್ಟರ್ನ್ ಘಾಟ್ದಿಂದ ಯಾವ್ದು ಕೇಳತ್ನ? ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು ಹೊತ್ತು ಬರ್ತದೆ. ಅದಾದ್ಮೇಲೆ ಮ್ಯಾಲೆ ಇನ್ನೊಂದು ಬರ್ತೈತಿ ಯಾವ್ದಾರ? ರಾಜಸ್ಥಾನದ ಕಿಯೋಲಾಡಿಯೋ. ಇವು ಇಟ್ಟು ನೆನಪಿಟ್ಕೊಂಡಿರ್ತೀನಿ. ಉಳ್ಕಿದ್ದಾವ್ ಎಲ್ಲೇ ಕನ್ಫ್ಯೂಸ್ ಮಾಡ್ರೂ ಹಾಕ್ಬೋದು. ಗೊತ್ತಾಗತ್ತಲ್ಲ. ಇವು ನ್ಯಾಚುರಲ್ ಅದಾವತ್ತು ಗೊತ್ತಾತ. ಆಮೇಲೆ ಎಲ್ಲರ ಇನ್ ಕೇಸ್ ಅವು 37 ನೆನಪಿರ್ಲಿಕ್ನು ಈ 37ರಾಗ ಅಥವಾ ಸಾರನಾಥ್ ಕೊಡ್ಲಿ, ಮಾರಾಟ ಕೋಟೆಗಳು ಕೊಡ್ಲಿ, ಇದು ಯಾವ ಕೆಟಗಿರಿ ಒಳಗೆ ಬರ್ತದೆ? ನ್ಯಾಚುರಲ್ದಾಗ ಬರ್ತದೆ, ಮಿಕ್ಸ್ಡ್ದಾಗ ಬರ್ತದೆ, ಕಲ್ಚರಲ್ದಾಗ ಬರ್ತೈತೆ ಅಂದಾಗ ಕಲ್ಚರಲ್ ಎಲಿಮಿನೇಟ್ ಮಾಡ್ಬೋದು. ಗೊತ್ತಾತಲ್ಲ ಯುನೆಸ್ಕೋ. ಇದಾದ್ಮೇಲೆ ಯುನೆಸ್ಕೋದವ್ರು ಏನು ಮಾಡ್ತಾರೆ ಅಂದ್ರೆ ಯುನೆಸ್ಕೋದ ಏನಂದ್ರೆ ಈಗ ಹೇಳಿದ್ದು ಏನಂದ್ರೆ ಪಾರಂಪರಿಕ ಪಟ್ಟಿಗಳ ಕರಿತಾರೆ. ಸೇಮ್ ಅವರ ಇನ್ನೊಂದು ಏನು ಕೊಡ್ತಾರೆ ಅಂದ್ರೆ ಇಂಟ್ಯಾಂಜಿಬಲ್ ಅಥವಾ ಅಮೂರ್ತ ಪಟ್ಟಿಗಳ ಕೊಡ್ತಾರೆ. ನೆನಪೈತಲ್ಲ, ರೀಸೆಂಟ್ ಆಗಿ ಅಮೂರ್ತ ಪಟ್ಟಿಗೆ ಒಂದು ಸೇರ್ತಾರೆ. ಯಾವ್ದು? ದೀಪಾವಳಿ ಸೇರ್ತಾರೆ. ಎಷ್ಟು ಅದಾವ ಅಮೂರ್ತ ಪಟ್ಟಿ ಒಳಗೆ? 16 ಅದಾವ. 16 ಒಮ್ಮೆ ಹೇಳ್ಬಿಡ್ರಿ, ಹೆಂಗ ರಿವಿಷನ್ ಆಗ್ಬಿಡ್ತೈತೆ. 16 ಅದಾವಲ್ಲ ಇಂಡಿಯಾದಿಂದ ಅಮೂರ್ತ ಪಟ್ಟಿ ಒಳಗೆ 16 ಅದಾವ. 3 ಡಿಫಾಲ್ಟ್ ನೆನಪಿಟ್ಕೊಂಡಿನಿ. ಯಾವ್ಯಾವ? 4 ಡಿಫಾಲ್ಟ್ ಆಗಿದೆ. ದೀಪಾವಳಿ ಅಂತ ಹೇಳಿದ್ರೆ 4 ಡಿಫಾಲ್ಟ್. ಯಾವ ಹೇಳಿ? ವೇದಿಕ್ ಚಾಂಟಿಂಗ್, ವೆರಿ ಗುಡ್. ನೆಕ್ಸ್ಟ್ ಯೋಗ. ವೇದಿಕ್ ಚಾಂಟಿಂಗ, ಯೋಗ. ನೆಕ್ಸ್ಟ್ ಯಾವ್ದ? ನವರೋಜೋತ್ಸವ ಅಂತ ಬರ್ತೈತಿ. ನವರೋಜೋತ್ಸವ 3 ಆತ. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ದೀಪಾವಳಿ. ಇವು 4 ಡಿಫಾಲ್ಟ್ ಅಂತ ನೆನಪಿಟ್ಕೋರಿ. ಟೋಟಲ್ ಎಷ್ಟು ಅದಾವ ಅಂದ್ರೆ 16 ಅದಾವ. ಒಂದು ಇನ್ನು 12 ಉಳಿಬೇಕಾ? ಅವು ಸ್ಟೇಟ್ ಮೇಲೆ ಡಿವೈಡ್ ಮಾಡ್ಕೋತ ಹೋಗಕ್ಕೆ ಬರ್ತೈತಿ. ಹೇಳನೆಲ್ಲ ನೆನಪೈತಿ, ಗೊತ್ತಾದವಲ್ಲ. ಒಂದೇದು ಯಾವ್ದಂದ್ರೆ ಎಷ್ಟು ಹೇಳತ್ತೀನಿ? ಇಂಟ್ಯಾಂಜಿಬಲ್ ಹೆರಿಟೇಜ್ 16. ಕರೆಕ್ಟ್. 16 ಇಂಟ್ಯಾಂಜಿಬಲ್. ಯುನೆಸ್ಕೋದ ಹೇಳತ್ನ. ಇನ್ನು ಯುನೆಸ್ಕೋದ ಇಂಟ್ಯಾಂಜಿಬಲ್ದಾಗ ಎಷ್ಟು ಬರ್ತಾವ ಅಂದ್ರೆ 16 ಬರ್ತಾವೆ. ರೀಸೆಂಟಾಗಿ ಯಾವ ಸೇರ್ಸ್ಯಾರ ಅಂದ್ರೆ ದೀಪಾವಳಿ. ಅದ್ರೊಳಗೆ ಎಷ್ಟು ಅಂದ್ರೆ 4 ಡಿಫಾಲ್ಟ್ ನೆನಪಿಟ್ಕೋರಿ. ಒಂದೇದು ಯಾವ್ದಂದ್ರೆ ಯೋಗ, ವೇದಿಕ್ ಚಾಂಟಿಂಗ, ದೀಪಾವಳಿ, ನವರೋಜ. 4 ಅದು. ಆದ್ಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡಿ? ಮ್ಯಾಲಿಂದ ಬರ್ನು ಎಲ್ಲಿ? ಗುಜರಾತ್ದಿಂದ. ಓಕೆ, ಗುಜರಾತ್ದಿಂದ ಸ್ಟಾರ್ಟ್ ಮಾಡಿದ. ಗುಜರಾತ್ದಿಂದ ಯಾವ್ದ? ಗಾರ್ಬಾ. ಮ್ಯಾಪರ ನೆನಪಿರ್ತದಲ್ಲ. ಇಂಡಿಯಾ ಮ್ಯಾಪ್ ಅಂತೂ ಕಂಪಲ್ಸರಿ ನೆನಪಿಟ್ಕೋರಿ. ಇಂಡಿಯಾ ಮ್ಯಾಪ್ದಾಗ ಎಲ್ಲ ಸ್ಟೇಟ್ಗಳು ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಗುಜರಾತ್ದಿಂದ ಬರ್ತೇಳಿ ಗಾರ್ಬಾ ಅಂತ ಬರ್ತೈತಿ. ಓಕೆ, ಎಷ್ಟು ಅದು? 5 ಅದು. ಗಾರ್ಬಾ ಆದ್ಮೇಲೆ ಕೆಳಗೆ ಎಲ್ಲಿ ಬರ್ತದೆ? ಕರ್ನಾಟಕ ಬರಂಗಿಲ್ಲ, ಮಹಾರಾಷ್ಟ್ರ ಬರಂಗಿಲ್ಲ. ಡೈರೆಕ್ಟ್ ಎಲ್ಲಿ ಅಂದ್ರೆ ಕೇರಳದಿಂದ 2 ಬರ್ತಾವೆ. ಯಾವ? ಮುದಿಯಟ್ಟು ಮತ್ತು ಕುದಿಯಟ್ಟು. ಇವು ಯಾಕೆ ನೆನಪಿಟ್ಕೋರಿ ಅಂದ್ರೆ ಟೋಟಲ್ ಇವ್ನು ನೆನಪಿಟ್ಕೊಂಡಿರ್ತೀನಿ. ನಾಳೆ ಅವ್ನು ಸ್ಟೇಟ್ ಕೇಳಿ ಅಥವಾ ಕನ್ಫ್ಯೂಸ್ ಮಾಡಾಕ ಯಾವ ಸ್ಟೇಟ್ದಿಂದ
ಒಂದು ಇಂಟ್ಯಾಂಜಿಬಲ್ ಹೆರಿಟೇಜ್ ಇಲ್ಲಿ ಹಿಂಗೂ ಕಂಪೇರ್ ಮಾಡಿರ್ತೀನಿ ಇವು ಸ್ಟೇಟ್ಗಳು ನೆನಪಿರ್ತಾವಲ್ಲ ಅವ್ನು ಬಿಟ್ಟು ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳತ್ತೀನಿ ಡೈರೆಕ್ಟ್ ಹೈಲೈಟ್ ಮಾಡಿ ಅವ್ನು ಯುನೆಸ್ಕೋ ಹೆರಿಟೇಜ್ ಇಂಟ್ಯಾಂಜಿಬಲ್ ಕೊಡಲ್ಲ. ಕೇರಳದಾಗ 2 ಬರ್ತಾವೆ, ಮುದಿಯಟ್ಟು ಕುದಿಯಟ್ಟು. ಇವು ಯಾವ ಪಟ್ಟಿಯೊಳಗೆ ಸೇರಿ ಯಾವತ್ತು ಕೇಳ್ಬೋದು. ಅದ್ರ ಸಲ್ಮಂದಿ ಹೇಳಿ ಎಟ್ಟು ಅದು ಈಗ 7 ಅದು ಅಲ್ಲ. ಕೇರಳದಿಂದ ಯಾವ್ದು ಮುದಿಯಟ್ಟು ಕುದಿಯಟ್ಟು. ಕೇರಳ ಆದ್ಮೇಲೆ ಡೈರೆಕ್ಟ್ ಎಲ್ಲಿ ಬರ್ತೀವಿ ಅಂದ್ರೆ ತಮಿಳ್ನಾಡದಿಂದ ಯಾವ್ದೈತಿ, ತಮಿಳ್ನಾಡು ಯಾವ್ದೈತೆ, ತಮಿಳ್ನಾಡು ಬರಂಗಿಲ್ಲ, ತಮಿಳ್ನಾಡ್ದಿಲ್ಲ. ವೇದಿಕ್ ಚಾಂಟಿಂಗ್ ಅದ ಡಿಫಾಲ್ಟ್ನಾಗ ಹಿಡಿದಿರ್ತೀವಿ, ತಮಿಳ್ನಾಡದಿಂದ ಬರಂಗಿಲ್ಲ. ಡೈರೆಕ್ಟ್ ಎಲ್ಲಿ ಬರ್ತೀವಿ ಅಂದ್ರೆ ಒಡಿಸ್ಸಾದ ಯಾವ್ದು ಬರ್ತೈತೆ ಅಂದ್ರೆ ಚಾವ್. ಗೊತ್ತಾಗತ್ತವಲ್ಲ ಎಷ್ಟು ಹೇಳ್ರಿ ಅಂದ್ರೆ ಈಗ 8 ಹೇಳ್ರಿ ನೋಡ್ರಿ. ಇನ್ನೊಮ್ಮೆ ಹೇಳ್ತೀರಾ 4 ಡಿಫಾಲ್ಟ್ ಇದ್ದು ಅಂತೇಳಿ ಯಾವ ಹೇಳ್ರಿ? ಯೋಗ, ವೇದಿಕ್ ಚಾಂಟಿಂಗ, ನವರೋಜ, ದೀಪಾವಳಿ 4 ಡಿಫಾಲ್ಟ್. ಗುಜರಾತ್ದಿಂದ ಸ್ಟಾರ್ಟ್ ಮಾಡೋದು, ಗುಜರಾತ್ದಿಂದ ಗರ್ಭ. ಆಮೇಲೆ ಯಾವ್ದಂದ್ರೆ ಡೈರೆಕ್ಟ್ ಕೇರಳದಿಂದ 2 ಬರ್ತಾವೆ, ಮುದಿಯಟ್ಟು ಕುದಿಯಟ್ಟು. ಅದಾದ್ಮೇಲೆ ಡೈರೆಕ್ಟ್ ಈ ಕಡೆ ಓದಿ ಹೋಗ್ತೀನಿ ಒಡಿಸ್ಸಾ. ಒಡಿಸ್ಸಾದಿಂದ ಯಾವ್ದ ಚಾವು. ಒಡಿಸ್ಸಾ ಚಾವು ಆದ್ಮೇಲೆ ಮ್ಯಾಲ್ ಬರೋದು ಬಾರ್ಡರ್ ಯಾವ್ದಂದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಿಂದ ಯಾವ್ದ ದುರ್ಗಾ ಪೂಜಾ. 1 ಲೈನರ್ ಕ್ವಶನ್ ಕೇಳಿರ್ತಾನೆ. ದುರ್ಗಾ ಪೂಜಾ ಎಲ್ಲಿ ಫೇಮಸ್ ಐತೆ ಅಂದ್ರೆ ಪಶ್ಚಿಮ ಬಂಗಾಳದ. ಪಶ್ಚಿಮ ಬಂಗಾಳ ಆದ್ಮೇಲೆ ಈಶಾನ್ಯ ರಾಜ್ಯದಾಗ ಬರ್ತೈತೆ ಯಾವ್ದಂದ್ರೆ ಮಣಿಪುರದ ಯಾವ್ದ ಸಂಕೀರ್ತನ. 10 ಅದು ಅಲ್ಲ, ಟೋಟಲ್ 10 ಅದು. ಇನ್ನು ಎಷ್ಟು ಹೇಳ್ಬೇಕಂದ್ರೆ 6 ಹೇಳ್ಬೇಕು. 10 ಅದು ಅಲ್ಲ. ಮಣಿಪುರದಿಂದ ಯಾವ್ದಂದ್ರೆ ಸಂಕೀರ್ತನ. ಇನ್ನು ಅದಾದ್ಮೇಲೆ ಈಶಾನ್ಯದಾಗ ಯಾವ ಬರಲ್ಲ, ಡೈರೆಕ್ಟ್ ಉತ್ತರ ಪ್ರದೇಶಕ್ಕೆ ಹೋಗುದು, ಅಲ್ಲಿ 2 ಬರ್ತಾವ. ಉತ್ತರ ಪ್ರದೇಶದಿಂದ ಯಾವ ಹೇಳ್ರಿ? ರಮನ್ ಒಂದ. ನೆಕ್ಸ್ಟ್ ಸಾರಿ ರಮನ್ ಅಂತ ನೋಡಿ, ರಾಮಲೀಲಾ ಮತ್ತ ಕುಂಭಮೇಳ 2 ನೆನಪಿರ್ತಾವಲ್ಲ. ರಾಮಲೀಲಾ ಮತ್ತ ಕುಂಭಮೇಳ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದಿಂದ 12 ಅದು. ಇನ್ನು 4 ಉಳಿತಾವ. ಡೈರೆಕ್ಟ್ ಎಲ್ಲಿ ಹೋಗುದಂದ್ರೆ ಉತ್ತರಾಖಂಡ್. ಉತ್ತರಾಖಂಡದಿಂದ ಯಾವ್ದ್ರಿ? ರಮನ್. ಉತ್ತರಾಖಂಡದಿಂದ ಯಾವ್ದು ಬರ್ತೈತೆ? ರಮನ್. ಅದಾದ್ಮೇಲೆ ಇದನ್ನ ಬರ್ತೈತೆ ಯಾವ್ದಾರ ಲಡಾಖದಿಂದ 1 ಬರ್ತೈತೆ. ಲಡಾಖದಿಂದ ಯಾವ್ದು? ಬುದ್ಧಿಸ್ಟ್ ಚಾಂಟಿಂಗ್. ಯಾಕಂದ್ರೆ ಲಡಾಖ್ನಾಗ ಫೇಮಸ್ ನೋಡ್ರಿ, ಬುದ್ಧಗಳು ಇರ್ತಾರಲ್ಲ. ಬುದ್ಧಿಸ್ಟ್ ಚಾಂಟಿಂಗ್ ಎಲ್ಲಿ ಬರ್ತೈತೆ? ಲಡಾಖ. ಅದಾದ್ಮೇಲೆ ಇನ್ನು 2 ಉಳಿತಾವನ. ಇನ್ನು ಯಾವ್ದು ಉಳಿದ? ಪಂಜಾಬ್ದಾಗ ಬರ್ತೈತೆ. ಏನಂತ ಯಾವ್ದು ಕರಿತ ಏನತ್ತಾರಕ? ತಾಮ್ರ ಮತ್ತು ಕಾಪರ್ದ ಯುಟೆನ್ಸಿಯಲ್ ಅಥವಾ ಬಾಂಡೆಗಳು ಮಾಡ್ತಾರಲ್ಲ, ಅಥವಾ ತಾಮ್ರ ಮತ್ತು ಇದನ್ನ ತಾಮ್ರ ಕಾಪರ್ ಅಂದ್ರೆ ಒಂದಲ್ಲ. ತಾಮ್ರ ಮತ್ತು ಯಾವ್ದು ಕರಿತದ? ಕಂಚ್ ಬ್ರಾಂಜ್. ತಾಮ್ರ ಮತ್ತು ಕಂಚನ್ ಯೂಸ್ ಮಾಡ್ಕೊಂಡ ಅವು ಬಾಂಡೆಗಳು ತಯಾರು ಮಾಡ್ತಾರಲ್ಲ, ಅದು ಎಲ್ಲಿದಂದ್ರೆ ಪಂಜಾಬ್ದಿಂದ. ಅದೊಂದು ಆತ. ಎಷ್ಟು ಅದು? 15 ಅದು. ಲಾಸ್ಟ್ ಒಂದು ಉಳಿತ ರಾಜಸ್ಥಾನದಿಂದ ಕಾಲ್ಬೇಲಿಯಾ. ಇವು ಟೋಟಲ್ ಏನು ಉಳಿದೋಲ್ಲ. ಈಗ ಹೇಳಿದ್ದೇನಂದ್ರೆ ಇಂಟ್ಯಾಂಜಿಬಲ್ ಹೆರಿಟೇಜ್ ರೀ. ಟೋಟಲ್ ಎಷ್ಟು ಅದಾವ ಅಂದ್ರೆ 16 ಅದಾವ. ಇನ್ನೊಂದು ಕ್ವಶನ್ ಏನು ಕನ್ಫ್ಯೂಸ್ ಮಾಡ್ತಾನೆ ಗೊತ್ತಾನೆ? ಇನ್ ಕೇಸ್ ಮಾಡ್ರ ರೀಸೆಂಟ್ ಆಗಿ ಏನಂದ್ರೆ ಜಮ್ಮು ಕಾಶ್ಮೀರದಿಂದ ಭೈರವ ಅಂತ ಬರ್ತೈತೆ ಅಥವಾ ಭೈರವ ಜಾತ್ರಾ ಅಂತ ಬರ್ತೈತೆ. ಇದನ್ನು ಇಂಟ್ಯಾಂಜಿಬಲ್ ಹೆರಿಟೇಜ್ ನಾಗ ಸೇರ್ಸಾರ. ಇದು ಯಾವ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೇರ್ಸಾರ ಅಂತ ಕೇಳ್ತಾರ. ಇದು ಎದಕ್ಕಂದ್ರೆ 2 ಹೇಳತ್ನ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಒಂದು ಟೈಮ್ ಕೇಳ್ಬಿಡ್ರಿ. ಯುನೆಸ್ಕೋದವ್ರು ಇಂಟ್ಯಾಂಜಿಬಲ್ ಹೆರಿಟೇಜ್ ಮೇಲೆ ಫೋಕಸ್ ಮಾಡಿರ್ತಾರ. ಅವು ಎಟ್ಟದ ಅಂದ್ರೆ ಟೋಟಲ್ 16 ಅದಾವ. ನ್ಯಾಷನಲ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಬರ್ತೈತಿ. ಇದನ್ನ ಯಾರು ಮೇಂಟೈನ್ ಮಾಡ್ತಾರ ಅಂತ ಕೇಳ್ಬೋದು, ಅಥವಾ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂತ ಕೇಳ್ಬೋದು. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಟೂರಿಸಂ. ಮಿನಿಸ್ಟ್ರಿ ಆಫ್ ಕಲ್ಚರ್ ಇದು ನೆನಪಿಡೋ ಕರೆಕ್ಟ್. ಮಿನಿಸ್ಟ್ರಿ ಆಫ್ ಕಲ್ಚರ್. ನಮ್ಮಲ್ಲಿ ಕ್ವಶನ್ ಕೇಳ್ತಿದ್ರೆ ನೆನಪೈತಿ, ಕರ್ನಾಟಕದಾಗ ಅದು ಕೇಳಿದಾಗ ಗೊರವರ ಕುಣಿತ ಅಂತ ಕೇಳ್ತಿದ್ರು ನೋಡ್ರಿ. ಗೊರವರ ಕುಣಿತ ಅಂತ ಮಾಡ್ತಾರ ಅಂತೇಳಿ. ಇದು ಕುರುಬ್ರದವ್ರು ಮಾಡ್ತಿರ್ತಾರಲ್ಲ, ಅದು ಕಾಲಿಗೆ ಇದನ್ನದು ಕಟ್ ಮಾಡ್ತಾರ ಗೊತ್ತಲ್ಲ, ಕಂಬಳಿ ಗಿಂಬಳಿ ಅದು ಹಾಕೊಂಡು. ಗೊರವರ ಕುಣಿತ ಫೇಮಸ್ ಐತೆ ನೋಡೋದು. ಮಲ್ಲೆ ಮಹದೇಶ್ವರಿ ಯಾವ್ದು ಟೆಂಪಲ್ನೇ ಬರ್ತದೆ, ಮಹದೇಶ್ವರ ಅಥವಾ ಮೈಲಾರ್ಲಿಂಗ. ಕರೆಕ್ಟ್, ಮೈಲಾರ್ಲಿಂಗ. ಗೊರವರ ಕುಣಿತ ಅಂತ ಮಾಡ್ತಿರ್ತಾರಲ್ಲ, ಆ ಗೊರವರ ಕುಣಿತ ಯಾವ ಕಮ್ಯುನಿಟಿಗೆ ಸಂಬಂಧಿತ ಇಂಥವು ಕೇಳಿರ್ತಾನೆ ಗೊತ್ತಾನ. ಅವು ಕ್ವಶನ್ ಎದಕ್ಕೆ ಹೈಲೈಟ್ ಮಾಡ್ತಾರೆ ಅಂದ್ರೆ ಅವು ಕರ್ನಾಟಕದಿಂದ ಡೆಡಿಕೇಟೆಡ್ ಆಗಿದೆ. ಅಥವಾ ನಮ್ಮಲ್ಲಿ ಇದನ್ನ ಕೇಳಿರ್ತಾರೆ ಯಾವ್ದಂದ್ರೆ ಯಕ್ಷಗಾನ ಐತಿ ಕರ್ನಾಟಕದಿಂದ. ಇವೆಲ್ಲ ಫೇಮಸ್ ಏನದಾವಲ್ಲ, ಇವು ಫೇಮಸ್ ಏನದಾವ ಅಂದ್ರೆ ಇವು ಇಂಟ್ಯಾಂಜಿಬಲ್ ಹೆರಿಟೇಜ್ ಅದಾವ. ಬಟ್ ಇವು ಎದ್ರೋಗದವ್ರು ನ್ಯಾಷನಲ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಂತ ಬರ್ತದೆ. ಅದ್ರ ಟೋಟಲ್ ಎಲ್ಲ ನೆನಪಿಟ್ಕೋಬೇಕತ್ತಿಲ್ಲ, ಯಾಕಂದ್ರೆ 630+ ಅದಾವ. ಬಟ್ ರೀಸೆಂಟ್ ಆಗಿ ಅದು ಯಾಕೆ ನ್ಯೂಸ್ನಾಗ ಐತೆ ಅಂದ್ರೆ ಇದನ್ನ ಬರ್ತೈತಿ ಭೈರವ ಜಾತ್ರಾ ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರ್ನಾಗ. ಆ ಭೈರವ ಜಾತ್ರಾ ರೀಸೆಂಟ್ ಆಗಿ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ನಾಗ ಸೇರ್ಸಾರ. ಅದನ್ನ ಯಾರು ಸೇರ್ಸಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್. ಅದು ನ್ಯಾಷನಲ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಬರ್ತದೆ. ಇದನ್ನ 1 ಲೈನರ್ ನೆನಪಿಟ್ಕೋರಿ. ಗೊತ್ತಾದವಲ್ಲ, ಕರ್ನಾಟಕದಾಗ ಹೈಲೈಟ್ ಮಾಡಿ ಕೇಳ್ತಿರ್ ಗೊತ್ತೈತಲ್ಲ, ಅವು ಬೊಮ್ಮ ಕುಣಿತ ಅಥವಾ ಯಕ್ಷಗಾನ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಅಂದ್ರೆ ಇಂಟ್ಯಾಂಜಿಬಲ್ ಹೆರಿಟೇಜ್ ನಾಗಿದ್ದು. ಹೈಲೈಟ್ ಏನ್ ಮಾಡಿರ್ತಾರಲ್ಲ ಅವು ಗೌರ್ಮೆಂಟ್ ಡಾಟಾ ಅಥವಾ ಮಿನಿಸ್ಟ್ರಿ ಆಫ್ ಕಲ್ಚರ್ ಡಾಟಾ ತೆಗೆದಿರ್ತೀನಿ, ಅದ್ರೊಳಗೆ ಸಿಗ್ತಾವ. 2 ಗೊತ್ತಾದವಲ್ಲ. ಇಂಟ್ಯಾಂಜಿಬಲ್ ಹೆರಿಟೇಜ್ ಯುನೆಸ್ಕೋದವ್ರದ್ದು ಒಂದು ಬರ್ತೈತಿ. ಆಮೇಲೆ ಎಲ್ಲರ ರಾಷ್ಟ್ರೀಯವಾಗಿ ಬರ್ತೈತೆ ಅದು ಇಲ್ಲೋ ಅಂತ ಕೇಳಿರ್ತೀನಿ. ನೀವು ರಾಷ್ಟ್ರೀಯವಾಗಿ ಬರ್ತೈತಿ, ಅದನ್ನ ಮೇಂಟೈನ್ ಯಾರು ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರ. ರೀಸೆಂಟ್ ಆಗಿ ಯಾವ ಸೇರ್ತದೆ ಅಂದ್ರೆ ಭೈರವ ಜಾತ್ರಾ ಅಂತ ಸೇರ್ತದೆ. ಗೊತ್ತಾತಲ್ಲ ಯಾರು ಮೇಂಟೈನ್ ಮಾಡ್ತಾರೆ ಇಂಡಿಯಾದಾಗ ಬಂದಾಗ. ಟೋಟಲ್ ಅದ್ರ ಮೇಲೆ ಏನು ಕ್ವಶನ್ ಕೇಳಿಲ್ಲ ಇದುವರೆಗೂ. ಬಟ್ ಇನ್ ಕೇಸ್ ಅದನ್ನು ಹೇಳಿ ಕಂಪೇರ್ ಮಾಡಿ. ಬಟ್ ಟೋಟಲ್ ಯುನೆಸ್ಕೋದ ಇಂಟ್ಯಾಂಜಿಬಲ್ ಹೆರಿಟೇಜ್ ಎಷ್ಟು ಬರ್ತಾವ ಅಂದ್ರೆ 16. ಇನ್ನು ಯುನೆಸ್ಕೋದ ಹೇಳ್ಬಿಡ್ತೀರಿ. ಲಾಸ್ಟ್ ಏನು ಹೇಳ್ತೀರಿ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ದಾಗ ಮ್ಯಾಬ್ದಾಗ ಪಟ್ಟಿ ಒಳಗೆ ಕೇಳ್ತಾರೆ. ಮ್ಯಾಬ್ದಾಗ ಕೇಳ್ಯಾರಲ್ಲ ಕ್ವಶನ್, ಮ್ಯಾಬ್ನ ಮೇಲೆ ಕೇಳಿರ್ತಾರೆ. ಮ್ಯಾಬ್ ಅಂದ್ರೆ ಏನಂದ್ರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಅಂತ ಬರ್ತದೆ. ಅದನ್ನ ರೆಗ್ಯುಲೇಟ್ ಮಾಡೋರು ಯಾರಂದ್ರೆ ಯುನೆಸ್ಕೋದವ್ರು. ಅದ್ರೊಳಗೆ ಎಷ್ಟು ಬರ್ತಾವ ಅಂದ್ರೆ ಟೋಟಲ್ 12 ಬರ್ತಾವ್ರಿ. 13 ಹತ್ತನ್ರಿ. ಕೋಲ್ಡ್ ಡೆಸರ್ಟ್ ರೀಸೆಂಟ್ ಆಗಿ ಸೇರ್ಸ್ರ 13 ಆತ್. ಕರೆಕ್ಟ್, 13 ಅದು ಅಲ್ಲ. ಯಾವ್ದು ಹೆಂಗ್ ನೆನಪಿಟ್ಕೋರಿ ಅಂದ್ರೆ 13 ನೆನಪಿಟ್ಕೋಬೇಕತ್ತಿಲ್ಲ. ಹೆಂಗ್ ನೆನಪಿಟ್ಕೊಂಡ್ರೆ ಟೋಟಲ್ 18 ಬಯೋಸ್ಪಿಯರ್ ರಿಸರ್ವ್ ಅದ ನೆನಪದಾವಲ್ಲ. 18 ಬಯೋಸ್ಪಿಯರ್ ರಿಸರ್ವ್ ಅದಾವು. ಅವು 18 ಬಯೋಸ್ಪಿಯರ್ ರಿಸರ್ವ್ ಒಮ್ಮೆ ಹೇಳ್ರಿ. ಅದ್ರೊಳಗೆ ಯಾವ ಎಲಿಮಿನೇಟ್ ಮಾಡೋದು ಹೇಳಿರ್ತೀನಿ. ಅವು ಉಳ್ಕಿದ್ದು ಏನಿರ್ತಾವ ಅಂದ್ರೆ ಮ್ಯಾಪ್ದಾಗ ಇರ್ತಾವ. ಇದು ಯಾಕೆ ಕನ್ಫ್ಯೂಸ್ ಆಗ್ಬಾರ್ದಂದ್ರೆ ಬಯೋಸ್ಪಿಯರ್ ರಿಸರ್ವ್ ಏನು 18 ಅದಾವಲ್ಲ, ಅವು ಸೆಲೆಕ್ಷನ್ ಯಾವಾಗ ಮಾಡ್ರು ಆ ಬಯೋಸ್ಪಿಯರ್ ರಿಸರ್ವ್ ಒಳಗಿನೂ ಮಾಡ್ಬೇಕು. ಮ್ಯಾಪ್ದಾಗ ಹೊರತಾಗಿ ಬೇರೆ ಮಾಡಂಗಿಲ್ಲ. ಯಾಕಂದ್ರೆ ಹೆಸರಿನಾಗ ಕೊಟ್ರೆ ಮ್ಯಾಬ್ ಅಂದ್ರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಅಂದ್ರೆ ಮನುಷ್ಯರ ಬಯೋಸ್ಪಿಯರ್ ಅಥವಾ ಜೈವಿಕ
ಪ್ರಾಥಮಿಕ ಇದನ್ನ ಸಂರಕ್ಷಣಾ ತಾಣ ಅಂತ ಇರ್ತದಲ್ಲ ಅದ್ರೊಳಗೆ ಏನಂದ್ರೆ ಇಂಟರ್ಫಿಯರ್ ಮಾಡ್ತಿರ್ತಾರಲ್ಲ ಅದ್ರ ಸಲುವಾಗಿ ಮ್ಯಾಪ್ ಪಟ್ಟಿ ಅಂತ ಕೊಡ್ತಾರೆ ಯಾರಂದ್ರೆ ಯುನೆಸ್ಕೋದು. ಟೋಟಲ್ 18 ಹೇಳ್ಬಿಡ್ರಿ ಅವ್ನು ಎಲಿಮಿನೇಟ್ ಮಾಡೋದು ಹೇಳ್ಬಿಡ್ತಾನೆ. ಟೋಟಲ್ 13 ಅದಾವಲ್ಲ ಅದ್ರೊಳಗೆ ಎಷ್ಟು ಎಲಿಮಿನೇಟ್ ಮಾಡ್ಬೇಕಂದ್ರೆ 13 ಅಂದ್ರೆ 5 ಅಟ್ಟ ನಾವು ಎಲಿಮಿನೇಟ್ ಮಾಡ್ಬೇಕಾಗತ್ತೆ. ಟೋಟಲ್ ಕೋಡ್ ಮಾಡ್ಯಾನ MSD DK ವೆರಿ ಗುಡ್. MS DK ನೆನ್ಪಿಟ್ಕೋ. ಎಂ ಅಂದ್ರ ಮಾನಸ ಅಂತ ಬರ್ತೈತಿ ಎಲ್ಲಿ ಅಂದ್ರೆ ಅಸ್ಸಾಂದಾಗ. ವೆರಿ ಗುಡ್. ಎಸ್ ಅಂದ್ರ ಶೇಷಾಚಲಂ ಸಿಮ್ಲಿಪಾಲ್ ಐತೆ. ಶೇಷಾಚಲಂ ಆಂಧ್ರ ಪ್ರದೇಶ್. ವೆರಿ ಗುಡ್. ಟೋಟಲ್ ಒಮ್ಮೆ 18 ಹೇಳಿ ಇವ್ನು ಎಲಿಮಿನೇಟ್ ಮಾಡೋನ್. ಒಮ್ಮೆ ರಿವಿಷನ್ ಹಾಕವ್ ಎರಡು. ಒಮ್ಮೆ 18 ಹೇಳಿ ಎಲಿಮಿನೇಟ್ ಮಾಡೋ ಗೊತ್ತಾಗ್ಬಿಡ್ತೈತಿ. ಟೋಟಲ್ ಇಲ್ಲಾರ ಬಯೋಸ್ಪಿಯರ್ ಇವ್ನು ಒಂದೊಂದು ಲೈನರ್ ಕೇಳಿರ್ತಾನೆ ಅಥವಾ ಪನ್ನ ಎಲ್ಲಿ ಬರ್ತೈತಿ ಅಮರಕಂಟಕ ಎಲ್ಲಿ ಬರ್ತೈತಿ ಕೇಳ್ಯಾನಲ್ 18 ಹೇಳ್ಬಿಡ್ತೀರಿ. ಮ್ಯಾಪ್ ಪ್ರಕಾರ ಒಮ್ಮೆ ಹೇಳ್ಕೊಡ್ತಾನೆ. ಒಮ್ಮೆದು ಇಂಡಿಯಾ ಸ್ಟಾರ್ಟ್ ಆತಂತೇಳಿ ಮೊದಲು ಹಿಮಾಚಲ್ ಲಡಾಖ್ ಬಿಟ್ರೆ ಹಿಮಾಚಲ್ ಪ್ರದೇಶದಿಂದನೇ ಸ್ಟಾರ್ಟ್ ಆತಲ್ಲ. ಹಿಮಾಚಲ್ ಪ್ರದೇಶದಿಂದ ಯಾವ್ದು ಬರ್ತೈತಿ ಕೋಲ್ಡ್ ಡೆಸರ್ಟ್. ಇವು ಬರೀ ಬಯೋಸ್ಪಿಯರ್ ಹೇಳತ್ನ. ಇನ್ನ ಮ್ಯಾಬಿಗೆ ಕಂಪೇರ್ ಮಾಡ್ಬೇಡ್ರಿ. ಮ್ಯಾಬ್ ಯಾವ ಎಲಿಮಿನೇಟ್ ಮಾಡ್ಬೇಕಂತ ಹೇಳ್ಬಿಡ್ತಾನೆ. ಒಂದೇದು ಗೊತ್ತಾಗತ್ತೆ ಹಿಮಾಚಲ್ ಪ್ರದೇಶದಿಂದ ಯಾವ್ದಂದ್ರೆ ಕೋಲ್ಡ್ ಡೆಸರ್ಟ್. ಅದಾದ್ಮೇಲೆ ಉತ್ತರಾಖಂಡ್ ಬರ್ತೈತಿ. ಯಾವ್ದ ಉತ್ತರಾಖಂಡದಿಂದ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ ಎರಡು ಕೂಡ ಬಯೋಸ್ಪಿಯರ್ ರಿಸರ್ವ್ದಾಗ ಬರ್ತೈತಿ. ಗೊತ್ತಾಗತ್ತವಲ್ಲ. ಒಂದೇದು ಹಿಮಾಚಲ್ ಪ್ರದೇಶ 18 ಬಯೋಸ್ಪಿಯರ್ ರಿಸರ್ವ್ ಮ್ಯಾಪ್ ಪ್ರಕಾರ ನೆನ್ಪಿಟ್ಕೊಂಡ್ರೆ ಮ್ಯಾಪ್ ಪೂರ್ತಿ ಮ್ಯಾಪ್ ಬರ್ತೈತಿ. ಅದ್ರ ಪ್ರಕಾರ ಮ್ಯಾಪ್ ಆಮೇಲೆ ಹೇಳ್ತಾನೆ. ಯುನೆಸ್ಕೋದವ್ರ ಬಯೋಸ್ಪಿಯರ್ ರಿಸರ್ವ್ ಕೊಡ್ತಾರೆ. ಟೋಟಲ್ ಎಷ್ಟು ಅದಾವ ಅಂದ್ರೆ 18 ಅದಾವ. ಒಂದೇದು ನೋಡ್ರಿ ಹಿಮಾಚಲ್ ಪ್ರದೇಶದಿಂದ ಯಾವ್ದು ಬರ್ತೈತಿ ಕೋಲ್ಡ್ ಡೆಸರ್ಟ್. ಅದಾದ್ಮೇಲೆ ಅದ್ರ ಕೆಳಗೆ ಉತ್ತರಾಖಂಡದಿಂದ ಯಾವ್ದು ಬರ್ತೈತಿ ಅಂದ್ರೆ ಯಾವ್ದ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್. ಅವು ಎರಡು ಅದು ಹತ್ತಿರ ಡೈರೆಕ್ಟ್ ಎಲ್ಲಿ ಬರೋದು ಅಂದ್ರೆ ಸಿಕ್ಕಿಂದಾಗ ಯಾವ್ದು ಬರ್ತೈತಿ ಕಾಂಚನಜುಂಗ. ಡಿಫಾಲ್ಟ್ ನೆನಪೈತಿ ಕಾಂಚನಜುಂಗ ಮಿಕ್ಸ್ಡ್ ಹೆರಿಟೇಜ್ ಐತಿ ಮತ್ತು ಬಯೋಸ್ಪಿಯರ್ ಐತಿ. 3 ಅದು ಅಲ್ಲ. ಅದಾದ್ಮೇಲೆ ಡೈರೆಕ್ಟ್ ಅರುಣಾಚಲ್ ಪ್ರದೇಶದಿಂದ ಬರ್ತೈತಿ. ಯಾವ್ದು ದಿಹಾಂಗ್ ದಬಂಗ್ ನೆನಪಿಟ್ಕೊಡಿ. ದಿಹಾಂಗ್ ದಬಂಗ್ ಬರ್ತೇಳಿ ಅರುಣಾಚಲ್ ಪ್ರದೇಶ. ಯಾಕಂದ್ರೆ ಬ್ರಹ್ಮಪುತ್ರ ನದಿ ಅಂತ ಕೇಳ್ತಿರ್ತಾರೆ ನೋಡ್ರಿ. ಯಾವ್ದು ದಿಹಾಂಗ್ ದಬಂಗ್ ಎಲ್ಲಿ ಬರ್ತದೆ ಅರುಣಾಚಲ್ ಪ್ರದೇಶ. ಮ್ಯಾಪ್ ಪ್ರಕಾರ ಹೋಗೋಣತ್ನ ಒಂದೇದು ಹಿಮಾಚಲ್ ಆತ, ಉತ್ತರಾಖಂಡ ಆತ, ಆಮೇಲೆ ಸಿಕ್ಕಿಂ ಆತ, ಅರುಣಾಚಲ್ ಆತ. ಅರುಣಾಚಲದಿಂದ ಕೆಳಗೆ ಬಂದಾಗ ಯಾವ ಬರಂಗಿಲ್ಲ. ಡೈರೆಕ್ಟ್ ಇಲ್ಲಿ ಮ್ಯಾಪ್ ಪ್ರಕಾರ ಹೋಗಾಗ ಅಸ್ಸಾಂ ತರಬೇಡ್ರಿ. ಯಾಕಂದ್ರೆ ಡೈರೆಕ್ಟ್ ನೀವು ಮ್ಯಾಪ್ ಪ್ರಕಾರ ಹೊಂಟಿರ್ತೀರಿ ಸೈಡ್ ಮೇಲೆ ಅರುಣಾಚಲ್ ಆದ್ಮೇಲೆ ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಮ್, ತ್ರಿಪುರಾ, ಮೇಘಾಲಯ ಬರ್ತೈತಲ್ಲ ಅದಕ್ಕೆ ಹೇಳತ್ ಹಿಂಗ್ ಪ್ರಕಾರ. ಅರುಣಾಚಲ್ ಆತ ಅದರಿಂದ ಕೆಳಗೆ ಬರಂಗಿಲ್ಲ. ಯಾವುದು ಬಂದ್ರೆ ಎಲ್ಲಿ ಬರ್ತದೆ ಮೇಘಾಲಯದಿಂದ ಯಾವ್ದು ಬರ್ತೈತಿ ನೋಕ್ರೇಕ್. ಗೊತ್ತಾದ್ರು ಅಲ್ಲಿ ಮೇಘಾಲಯದಿಂದ ನೋಕ್ರೇಕ್. ಹಿಂಗೆ ಒಟ್ಟ ಡೈರೆಕ್ಟ್ ಯಾವ್ದ್ರ ಮ್ಯಾಪ್ ಪ್ರಕಾರ ಎದಕ್ಕೆ ಹಂಗೆ ಹೇಳುದಂದ್ರೆ ಡೈರೆಕ್ಟ್ ನೀವು ಇಂಡಿಯಾ ಬಾರ್ಡರ್ ಹಿಡ್ಕೊಂಡು ಹೋದ್ರತ್ತೀನಿ ಬಾರ್ಡರ್ ದಂಡಿಯಿಂದ ಲೈನ್ ಹೇಳ್ಕೊತ ಹೋದಾಗ ನೆನಪು ಹಿಡ್ಕೊಂಡ್ ಬಂದ್ಬಿಡ್ತಾವೆ ಸ್ಟೇಟ್ ಯಾವ ಬರ್ತಾವ ಅಂತೇಳಿ. ಅವು ಸ್ಟೇಟ್ ಕನ್ಫ್ಯೂಸ್ ಆಗಬಾರ್ದು ಹಿಂಗೆ ಹೇಳತ್ನ. ಹಿಮಾಚಲ್ ಆತ, ಉತ್ತರಾಖಂಡ ಆತ, ಸಿಕ್ಕಿಂ ಆತ, ಅರುಣಾಚಲ್ ಆತ. ಅದಾದ್ಮೇಲೆ ಕೆಳಗೆ ಯಾವ ಸ್ಟೇಟ್ ಬರಂಗಿಲ್ಲ. ಡೈರೆಕ್ಟ್ ಎಲ್ಲಿ ಬರ್ತದೆ ಅಂದ್ರೆ ನೋಕ್ರೇಕ್. ಎಲ್ಲಿ ಬರ್ತದೆ ಮೇಘಾಲಯದಾಗ. ಎಷ್ಟದು ಟೋಟಲ್ 5 ಅದು. ಮೇಘಾಲಯ ಆದ್ಮೇಲೆ ಅಸ್ಸಾಂ ಬರ್ತೈತೆ. ಅಸ್ಸಾಂದಾಗ 2 ಬರ್ತಾವೆ. ಯಾವ್ಯಾವ ಹೇಳಿದೆ ಈಗ ಮಾನಸ ಮತ್ತು ದಿಬ್ರು ಸೈಕೋವಾ. ಮಾನಸ ಮತ್ತು ದಿಬ್ರು ಸೈಕೋವಾ ಅಸ್ಸಾಂನಿಂದ ಆಯ್ತು. ಎಷ್ಟದು 7 ಅದು. 7 ಆದ್ಮೇಲೆ ಡೈರೆಕ್ಟ್ ಅಸ್ಸಾಂ ಆದ್ಮೇಲೆ ಮಗ್ಲು ಬರೋದು ಯಾವ್ದಂದ್ರೆ ಪಶ್ಚಿಮ ಬಂಗಾಳದಿಂದ ಯಾವ್ದು ಸುಂದರ್ಬನ್ ನೆನಪಿರ್ತದೆ ಅಲ್ಲ. ಪಶ್ಚಿಮ ಬಂಗಾಳದಿಂದ ಸುಂದರ್ಬನ್ ಎಷ್ಟು 8 ಅದು. ಅದಾದ್ಮೇಲೆ ಅದ್ರ ಕೆಳಗೆ ಬಂದ್ರೆ ಒಡಿಸ್ಸಾದಿಂದ ಯಾವ್ದು ಬರ್ತೈತಿ ಸಿಮ್ಲಿಪಾಲ್. ಒಡಿಸ್ಸಾದಿಂದ ಯಾವ್ದಂದ್ರೆ ಸಿಮ್ಲಿಪಾಲ್. ಆ ಒಡಿಸ್ಸಾದ ಕೆಳಗೆ ಯಾವ್ದು ಬಾರ್ಡರ್ ಐತೆ ಅಂದ್ರೆ ಆಂಧ್ರ ಪ್ರದೇಶದಿಂದ ಯಾವ್ದ್ರಿ ಶೇಷಾಚಲಂ. ಆಂಧ್ರ ಪ್ರದೇಶ ಕೆಳಗೆ ಬಾರ್ಡರ್ ಯಾವ್ದಂದ್ರೆ ತಮಿಳ್ನಾಡದಿಂದ ಯಾವ್ದಂದ್ರೆ ಮನ್ನಾರ್ ಅಕಾತ್ ಅಥವಾ ಏನಂತಾರ ಅದಕ್ಕೆ ಗಲ್ಫ್ ಆಫ್ ಮನ್ನಾರ್ ಅಂತ ಕರೀತಾರೆ. ಗಲ್ಫ್ ಆಫ್ ಮನ್ನಾರ್ ಒಂದನ ಮತ್ತೆ 2 ಬೇರೆ ಅಲ್ಲ. ಗಲ್ಫ್ ಆಫ್ ಮನ್ನಾರ್ ಅಂತ ಬರ್ತೈತಿ ತಮಿಳ್ನಾಡದಿಂದ. ತಮಿಳ್ನಾಡು ಆದ್ಮೇಲೆ ಡೈರೆಕ್ಟ್ ಈ ಕಡೆ ಬಂದಿರ್ತೀನಿ ಕೇರಳದಾಗಿಲ್ಲ ಮತ್ತೆ ಯಾವ್ದಾದ್ರು ಕರ್ನಾಟಕದಾಗಿಲ್ಲ. ಬಟ್ ಏನ್ ಕೇಳಿರ್ತಾನೆ ಗೊತ್ತಾನ ಕೇರಳ, ತಮಿಳ್ನಾಡು, ಕರ್ನಾಟಕ ಬಾರ್ಡರ್ದಾಗ ಒಂದೈತಿ ಬಯೋಸ್ಪಿಯರ್. ಯಾವ್ದಂದ್ರೆ ನೀಲಗಿರಿ. ಎಷ್ಟದು 11 ಅದು 12 ಅದು. ನೀಲಗಿರಿ ಆತಲ್ಲ. ನೀಲಗಿರಿ ಆದ್ಮೇಲೆ ಮತ್ತೆ ಬಾರ್ಡರ್ ಕೌಂಟಿನ ಡೈರೆಕ್ಟ್ ಬಾರ್ಡರ್ದಿಂದ ಹೋದಾಗ ಗುಜರಾತ್ ಬರ್ತೈತಿ. ಗುಜರಾತ್ದಿಂದ ಒಂದು ಬರ್ತೈತಿ. ಯಾವ್ದು ಹೇಳ್ರಿ ಗಲ್ಫ್ ಆಫ್ ಕಚ್ ಅಥವಾ ಕಚ್ ಅಂತ ಕರೀತಾರೆ. ಕಚ್ ಕಾರಿ ಗಲ್ಫ್ ಆಫ್ ಕಚ್ ಅಂತ ಕರೀದ. ಅಗಸ್ತ್ಯ ಕೇರಳದ ಅಗಸ್ತ್ಯ ಮಲೈ ಒಂದು ಬಿಟ್ಟಿವಲ್ಲ. ಕರೆಕ್ಟ್ ಅದ ಮಿಸ್ ಆತ್ ನೋಡು. ಕರೆಕ್ಟ್ ಅಗಸ್ತ್ಯ ಮಲೈ ಬರೋದು. ಅಗಸ್ತ್ಯ ಮಲೈ ಕೇರಳ ತಮಿಳ್ನಾಡಲ್ಲಿ. ಅಗಸ್ತ್ಯ ಮಲೈ ಬಿಟ್ಟಿವ್ ಸ್ಕಿಪ್ ಅದು. ತಮಿಳ್ನಾಡದಿಂದ ಬಂದಾಗ ಮ್ಯಾಲೆ ಯಾವ್ದಂದ್ರೆ ಅಗಸ್ತ್ಯ ಮಲೈ ಯಾವ್ದಂದ್ರೆ ಕೇರಳ. ಎಷ್ಟದು 14 ಅದು. ಅಗಸ್ತ್ಯ ಮಲೈ ಆದ್ಮೇಲೆ ನೀಲಗಿರಿ ಅಂದಾಗ ಗೊತ್ತಾಗ್ತಲ್ಲ ಒಂದು ಸ್ಟೇಟ್ನಾಗ ಬಯೋಸ್ಪಿಯರ್ ರಿಸರ್ವ್ ಇಲ್ಲ 3 ಕಡೆ ಬರ್ತದೆ ನೀಲಗಿರಿ. ಅದಾದ್ಮೇಲೆ ಡೈರೆಕ್ಟ್ ಗುಜರಾತ್ಗೆ ಹೋದಾಗ ಯಾವ್ದಂದ್ರೆ ಗಲ್ಫ್ ಆಫ್ ಕಚ್ ಅಂತ ಕರೀತಾರೆ ಅದಕ್ಕೆ. ಅದಾದ್ಮೇಲೆ ಡೈರೆಕ್ಟ್ ಮಧ್ಯಪ್ರದೇಶದಾಗ 2 ಬರ್ತಾವೆ. ನೆನಪಿಟ್ಕೋರಿ ಯಾವ 2 ಪಣ್ಣ ಮತ್ತು ಪಾಚುಮರಿ. ಡೆಡಿಕೇಟೆಡ್ ಆಗಿ ಹಿಂಗೆ ಯಾಕೆ ಹೇಳತ್ತಂದ್ರೆ ಪಣ್ಣ ಪಾಚುಮರಿ ಇಲ್ಲಾರ ಏನು ಕೇಳಿರ್ತಾರೆ ಗೊತ್ತಾನ ಬಯೋಸ್ಪಿಯರ್ ರಿಸರ್ವ್ ಒಳಗೆ ಮಧ್ಯಪ್ರದೇಶದಾಗ ಇರು ಯಾವತ್ತು ಕೇಳ್ತಿರ್ತೀನಿ ಪಣ್ಣ ಪಾಚುಮರಿ ಅಟ್ಟಾಕ್ರಿ. ಇನ್ ಕೇಸ್ 2 ಬಾರ್ಡರ್ ನಡುನು ಇದ್ದಾಗ ಅಂದ್ರೆ ಮಧ್ಯಪ್ರದೇಶದಾಗ 3 ಬರ್ತಾವೆ. ಯಾಕಂದ್ರೆ ಅದು ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಬಾರ್ಡರ್ ನಡು 1 ಬರ್ತೈತೆ. ಅದ್ರ ಸಲ್ಮಂದ್ ಹೇಳತ್ನ. ಈಗ ಎಷ್ಟದು ಪಾಚುಮರಿ ಪಣ್ಣ ಆದಾಗ 16 ಅದು. 16 ಆದ್ಮೇಲೆ ಇನ್ನು ಮಧ್ಯಪ್ರದೇಶ ಛತ್ತೀಸ್ಗಢ ನಡು ಬರ್ತೈತಿ. ಯಾವ್ದಂದ್ರೆ ಅಮರ್ಕಂಟಕ. ಅದಕ್ಕೆ ಇನ್ನೊಂದು ಅತ್ತಾರ ಅಮರ್ಕಂಟಕ ಅಚರ್ಮಕ್ಕರ ಏನಂತಾರ ಅದಕ್ಕೆ ಅಚರ್ಮಕ್ಕರ ಅಲ್ಲ. ಅಚರ್ಮಕ್ಕರ. ಈಗ ಅದು 2 ಕೂಡ ಹೆಸರು ಕರೀತಾರೆ. ಅಚರ್ಮಕ್ಕರ ಮತ್ತು ಅಮರ್ಕಂಟಕ ಅಂತೇಳಿ 2 ಬೇರೆ ಅಲ್ಲ. ಹೆಸರು ಕೂಡ್ಕರ ಹೆಂಗೆ ಹುಬ್ಳಿ ಧಾರವಾಡ ಕೂಡ್ಸಿ ಕರಿತೀವಲ್ಲ ಹಂಗೆ ಅಚರ್ಮಕ್ಕರ ಮತ್ತು ಅಮರ್ಕಂಟಕ. ಇದು ಯಾಕೆ ಹೇಳಿ ಅಂದ್ರೆ ಮಧ್ಯಪ್ರದೇಶ ಡೆಡಿಕೇಟೆಡ್ ಆಗಿ ಬಂದಾಗ ಬಯೋಸ್ಪಿಯರ್ ರಿಸರ್ವ್ 2 ಪಾಚುಮರಿ ಮತ್ತು ಪಣ್ಣ. ಅದು ಮಧ್ಯಪ್ರದೇಶ ಒಳಗೆ ಐತಿ. ಅದಾದ್ಮೇಲೆ ಬಾರ್ಡರ್ ಒಳಗೆ ಬಂದಾಗ ಮಧ್ಯಪ್ರದೇಶ ಛತ್ತೀಸ್ಗಢ ನಡು ಯಾವ್ದಂದ್ರೆ ಅಚರ್ಮಕ್ಕರ ಮತ್ತು ಅಮರ್ಕಂಟಕ. ಲಾಸ್ಟ್ ಆದ್ಮೇಲೆ ಯಾವ್ದು ಬರ್ತೈತೆ ಅಂದ್ರೆ ಗ್ರೇಟ್ ನಿಕೋಬಾರ್. ಎಲ್ಲಿ ಅಂದ್ರೆ ಅಂಡಮಾನ್ ನಿಕೋಬಾರ್. ಟೋಟಲ್ 18 ಅದು ಅಲ್ಲ. ಈಗ ಇದು ಕೋಡ್ ಅಪ್ಲೈ ಮಾಡೋದು ಯಾವ್ದಂದ್ರೆ MSD DK ಅಂತ ಕೋಡ್ ಅಪ್ಲೈ ಮಾಡ್ರೆ ಅವ್ನು
ಎಲಿಮಿನೇಟ್ ಮಾಡಿರ್ತೀನಿ ಮ್ಯಾಪ್ ಪಟ್ಟಿ ಒಳಗೆ ಏನು ಉಳಿತಾವಲ್ಲ ಅವೆಲ್ಲ ಏನದಾವ ಅಂದ್ರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ದಾಗ ಅದಾವ. ಈಗ ಯಾವ MSD ಬಂದಾಗ ನೋಡ್ರಿ ಒಂದೇದು ಯಾವ್ದಂದ್ರೆ ಮಾನಸ, ಎಲ್ಲಿ ಬರ್ತೈತಿ ಆಸಾಮ್ದಾಗ, ಆಸಾಮ್ದಿಂದ ಮಾನಸ. ಆಮೇಲೆ MSS ಅಂದ್ರೆ ಯಾವ್ದಂದ್ರೆ ಶೇಷಾಚಲಂ, ಸಿಮ್ಲಿಪಾಲ ತನಲು ಮತ್ತು ಶೇಷಾಚಲಂ, ಆಂಧ್ರ ಪ್ರದೇಶದ ಶೇಷಾಚಲಂ ಎರಡದು. MSD ಅಂದ್ರ ದಿಬ್ರು ಸೈಕೋ ಎಲ್ಲಿ ಬರ್ತೈತಿ ಆಸಾಮ್ದಾಗ. ಇಲ್ಲಾರ ಡೈರೆಕ್ಟ್ ನೀವು ಸ್ಟೇಟ್ ಮೇಲೆ ನೆನಪಿಟ್ಕೋರಿ, ಆಸಾಮ್ದಿಂದ ಎರಡು ನೆನಪಿಟ್ಕೋರಿ, ದಿಬ್ರು ಸೈಕೋ ಮತ್ತು ಮಾನಸ ಎರಡು ನೆನಪಿದ್ ಬಿಡ್ತಾವ ಹೌದಲ್ಲ. ದಿಬ್ರು ಸೈಕೋ ಮಾನಸ ಆತ ಅದನ್ನು ಮ್ಯಾಪ್ ಪ್ರಕಾರ ನೆನಪಿಟ್ಕೋತೀರಿ. ಹೆಂಗೆ ನಿಮಗೆ ಹೆಂಗೆ ಈಸಿ ಆಕತ್ತೆ ಹಂಗೆ ನೆನಪಿಟ್ಕೋರಿ. ಅಥವಾ ಕೋಡ್ ನೆನಪು ಬರ್ಲಿಕ್ಕಂದ್ರೆ ಹಿಂಗೆ ಮ್ಯಾಪ್ನ ನೋಡ್ರಿ, ಇಲ್ಲಾರ MSD DK ಅಂತೂ ಈಸಿ ಇರ್ತೈತಿ. ಆಸಾಮ್ದಿಂದ ಎರಡು ಯಾವಂದ್ರೆ ಮಾನಸ ಮತ್ತು ದಿಬ್ರು ಸೈಕೋವನ. ಆಮೇಲೆ ಎಲ್ಲಿ ಅಂದ್ರೆ ಇದ್ರೊಳಗೆ ಬರ್ತೈತಿ ಯಾವ್ದಂದ್ರೆ ಶೇಷಾಚಲಮ ಆಂಧ್ರ ಪ್ರದೇಶ 3 ಅದು. DK ಅಂತ ಹೇಳಿಲ್ಲ, ಲಾಸ್ಟ್ ಯಾವ್ದು ಉಳಿತು ಯಾವ ದಿಯಾಂಗ್ ದಬಂಗ್ ಎಲ್ಲಿ ಬರ್ತದೆ ಅರುಣಾಚಲ್ ಪ್ರದೇಶದಾಗ. ದಿಯಾಂಗ್ ದಬಂಗ್ ಅರುಣಾಚಲ್ ಪ್ರದೇಶ. K ಅಂದ್ರ ಕಚ್ ಗೊತ್ತಲ್ಲ, ಗಲ್ಫ್ ಆಫ್ ಕಚ್. ಇವ್ನ ಎಲಿಮಿನೇಟ್ ಮಾಡಿದ್ದು ಉಳ್ಕಿದ್ದು ಏನ್ ಬರ್ತಲ್ಲ ಅವೆಲ್ಲ ಎದ್ರೊಳಗ ಅಂದ್ರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ದಾಗ ಅದಾವ. ಯಾಕಂದ್ರೆ ಯುನೆಸ್ಕೋದ ಅಷ್ಟ ಐತಲ್ಲ ಅದ್ರ ರಿಲೇಟೆಡ್ ಹಿಂದ ಮುಂದೆ ಏನಕ್ಕೆ ಕೇಳಿರ್ತೀನಿ ನೆನಪಿಟ್ಕೋರಿ. ಯುನೆಸ್ಕೋದ ರೀಸೆಂಟ್ ಆಗಿ ಪಾರಂಪರಿಕ ಸ್ಥಾನ ಘೋಷಣೆ ಮಾಡ್ಬೇಕಾರೆ ಎಲ್ಲಿ ಆಗಿತ್ತು ಅದ್ರ ಸಮಿಟ್ ಅಂತ ಕೇಳ್ರ, ಎಲ್ಲಿ ಸೌತ್ ಕೊರಿಯಾದ ಮುಂದೆ. ಸೊ ಅವ್ ಹೆಸರು ಆಪ್ಷನ್ ಕೊಡಾಗ ಅದನ್ನ ಕೊಟ್ಟಿರ್ತಾನೆ. ಸೌತ್ ಕೊರಿಯಾದ ಬೂಸಾನ, ಸೌತ್ ಕೊರಿಯಾದ ಸಿಯಾಲ್ ಅಂತ ಎಲ್ಲಿ ಬರ್ತದೆ ಅಂದ್ರೆ ಸೌತ್ ಕೊರಿಯಾದ ಬೂಸಾನ್ ನೆನಪಿರ್ತೈತಲ್ಲ ಯುನೆಸ್ಕೋದ್ ಬಂದಾಗ. ನೆಕ್ಸ್ಟ್ ಇದು 48ನೇ ಅದು ಎಡಿಷನ್ ನೆನಪಿಟ್ಕೋರಿ. 48ನೇ ಎಡಿಷನ್ ಆಗಿತ್ತು. ಅದ್ರೊಳಗೆ ಯಾವ್ದನ್ನ ಡಿಕ್ಲೇರ್ ಮಾಡ್ರಂದ್ರೆ ಸಾರನಾಥ. ಇದು ಹೇಳ್ರಿ, ಸಾರನಾಥ ಬೌದ್ಧ ಧರ್ಮಕ್ಕೆ ಬರ್ತೈತೋ ಅಥವಾ ಇದನ್ನ ಜೈನ ಧರ್ಮಕ್ಕೆ ಬರ್ತೈತೋ ಅಥವಾ ಮುಸ್ಲಿಂ ಯಾವ್ದಾ ಬೌದ್ಧ ಧರ್ಮಕ್ಕೆ ಸಾರನಾಥ. ಅಥವಾ ಇದನ್ನ ಕೇಳಿರ್ತಾರೆ ನೋಡ್ರಿ, ಬೌದ್ಧನ ಜಾತಕಗಳತ್ ಕೇಳಿರ್ತಾರೆ ನೆನಪೈತಲ್ಲ. ಜಾತಕಗಳಂದ್ರೆ ಏನು ಹೇಳ್ರಿ ನೋಡು, ಯಾವ್ದಾ ಇದೆ ಎರಡು ಕನ್ಫ್ಯೂಸ್ ಆಗ್ಬಾರ್ದ. ಈಗ ಬುದ್ಧನ ಅವಶೇಷಗಳ ಮೇಲೆ ಎಲ್ಲರ ಕಟ್ಟಿರ್ತೀನಿ ಅದಕ್ಕೆ ಸ್ತೂಪ ಅಂತ ಕರಿತೀವಿ ಕರೆಕ್ಟಾ. ಬುದ್ಧನ ಅವಶೇಷಗಳಂದ್ರೆ ಎಲ್ಲೂ ಗಿಲು ಉಳಿದಿದ್ದು ಅಥವಾ ಅವ್ನು ಏನಾರ ಯೂಸ್ ಮಾಡಿದ್ದು ಇಕ್ವಿಪ್ಮೆಂಟ್ಸ್ ಇರ್ತಲ್ಲ ಅದ್ರ ಮೇಲೆ ಕಟ್ರೆ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಸ್ತೂಪಗಳತ್ ಕರಿತೀವಿ. ಅಕಸ್ಮಾತ್ ಜಾತಕಗಳಂದಾಗ ಅದನ್ನ ಕೇಳಿರ್ತಾನೆ, ಅವಶೇಷಗಳ ಬಗ್ಗೆ ಸ್ಟಡಿ ಮಾಡೋದು ಅಥವಾ ಬುದ್ಧನ ಜನ್ಮದ ಬಗ್ಗೆ ಅಂದಾಗ ಜನ್ಮದ ಅಥವಾ ಬುದ್ಧನ ಹಿಂದಿನ ಜನ್ಮ ಬಗ್ಗೆ ಇತ್ತಲ್ಲ ಅದನ್ನ ಸ್ಟಡಿ ಮಾಡೋದು. ಇದು ಸಾರನಾಥ ಬತ್ತತೀನಿ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಬೌದ್ಧ ಧರ್ಮಕ್ಕೆ, ಸಾರಿ ಬೌದ್ಧ ಧರ್ಮಕ್ಕೆ ಕರೆಕ್ಟ್, ಬೌದ್ಧ ಧರ್ಮಕ್ಕೆ ಸಂಬಂಧಿಸೈತೆ. ನೆನಪಿರ್ತೈತಲ್ಲ. ಎಷ್ಟನೇ ಹೆರಿಟೇಜ್ ಆಗಿ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ 45ನೇ ಹೆರಿಟೇಜ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಯಾವ ಸಮಿಟ್ನಾಗ ಅಂದ್ರೆ 48ನೇ ಸಮಿಟ್ನಾಗ. ಗೊತ್ತಾದವಲ್ಲ ಯುನೆಸ್ಕೋದು ಎಲ್ಲ. ನೆಕ್ಸ್ಟ್ ರೀಸೆಂಟ್ ಆಗಿ ಹೇಳ್ರಿ SIR ಬಂದೈತಲ್ಲ. SIR ಅಂದ್ರು ಕರ್ನಾಟಕದಾಗ ಈಗ ರೀಸೆಂಟ್ ಆಗಿ ಮಾಡತ್ತಾರ. ಅದ್ರೊಳಗೆ ಇನ್ನೊಂದು ಏನು ಹೈಲೈಟ್ ಆಗತ್ತೈತೆ ಅಂದ್ರೆ ಹೆಸರು ಫುಲ್ ಫಾರ್ಮ್ KA ದಂಗೆ ಫೇವ್ರೇಟ್ ಇದ್ದಂಗೆ SIR ಅಂತ ಬರ್ತೈತೆ ಅಂತ ಹೇಳಿ. ಇನ್ನೊಂದು ಯಾವ್ದಂದ್ರೆ SSR ಅಂತ ಬರ್ತೈತೆ ಅಂತ ಹೇಳಿ. SIR ಫುಲ್ ಫಾರ್ಮಿನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. SSR ಅಂದ್ರೆ ಸ್ಪೆಷಲ್ ಸಮರಿ ರಿವಿಷನ್. ಇದ್ರೊಳಗೆ ಎವ್ರಿ ಇಯರ್ಲಿ ಮಾಡೋದು ಯಾವ್ದಂದ್ರೆ SSR ಸ್ಪೆಷಲ್ ಸಮರಿ ರಿವಿಷನ್ ಎವ್ರಿ ಇಯರ್ ಮಾಡ್ತಿರ್ತಾರೆ. SIR ಅಂದ್ರೆ ಒಕೇಶನಲಿ ಅಥವಾ ಯಾವಾಗ ಆದ್ಯತೆ ಇರ್ಬೇಕಲ್ಲ ಅವಾಗ ಮಾಡ್ತಾರೆ. ರೀಸೆಂಟ್ ಆಗಿ ಏನ್ ಮಾಡ್ರೆ ಗೊತ್ತಾ, ನಮ್ಮಲ್ಲಿ ಅನುಭವ್ ಕುಮಾರ್ ಅಂತದಾರ. ಈಗ ಏನಂದ್ರೆ ಮುಖ್ಯ ಚುನಾವಣಾ ಆಯುಕ್ತರಲ್ಲ ಅವ್ರು, ಏನಂದ್ರೆ ಸೆಂಟ್ರಲ್ ದಿಂದ ಒಬ್ರು ನಾಮಿನೇಟೆಡ್ ಅಥವಾ ಏನಂದ್ರೆ ಎಲೆಕ್ಟೆಡ್ ಮುಖ್ಯ ಚುನಾವಣಾ ಅವ್ರನ್ರಿ ಆಯುಕ್ತರ ಅವ್ರ ಚುನಾವಣಾ ಅಧಿಕಾರಿ ಅಂತ ಕರೀತಾರೆ. ಆಯುಕ್ತರಲ್ಲಿ ಮತ್ತೆ ಅದೇ ಕರ್ನಾಟಕ ಚುನಾವಣಾ ಆಯುಕ್ತರ ಯಾರದಾರ ಅವ್ರ ಸಿಂಗ್ರೇಶಿ ಅದಾರ. ಸಂಗ್ರೇಶಿ ಚುನಾವಣಾ ಆಯುಕ್ತರಲ್ಲ ಅಧಿಕಾರಿ ಅಂತ ಬರ್ತಾರ. ಸೆಂಟ್ರಲ್ ದಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಒಬ್ಬ ಅನುಭವ್ ಕುಮಾರ್ ಅಂತದ್ರಲ್ಲ ಅವ್ರಿಗೆ ಹೆಸರು ಹೈಲೈಟ್ ಆಗಿರ್ತೈತಿಲ್ಲ. ನಾಳೆ ಕೇಳಿರ್ತಾರ ರಾಜ್ಯ ಚುನಾವಣಾ ಆಯುಕ್ತರು ಯಾರಂದಾಗ ಅನುಭವ್ ಕುಮಾರ್ ಅಂತ ಹಾಕಿರಿ. ಬರೀ ಅಧಿಕಾರಿ ಇವ್ರು ಯಾರಂದ್ರೆ ಅನುಭವ್ ಕುಮಾರ್. ಯಾಕಂದ್ರೆ ಅವ್ರ ಹೈಲೈಟ್ ಮಾಡ್ತಾರೆ. ಇನ್ನೊಂದು ಏನ್ ಕ್ವಶನ್ ಕೇಳಿರ್ತಾರೆ ಗೊತ್ತನ್ರಿ, SIR ಮಾಡಿರಲ್ಲ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬರ್ತೈತಿಲ್ಲ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತೈತೆ, ಸ್ಟೇಟ್ ಗೌರ್ಮೆಂಟ್ ಮಾಡ್ತಿದ್ರೆ ಡೆಡಿಕೇಟೆಡ್ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಮಾಡ್ತದೆ. ರಾಜ್ಯ ಚುನಾವಣಾ ಆಯೋಗ ಎದಕ್ಕೂ ಸಂಬಂಧ ಬರಂಗಿಲ್ಲ. ಅದ್ರ ಸಂಬಂಧ ಅನುಭವ್ ಕುಮಾರ್ ಹೈಲೈಟ್ ಹಾಕಾರ. ಅವರ ಅಧಿಕಾರಿ ಹೈಯೆಸ್ಟ್ ಇದ್ದಂಗೆ. ಅದಕ್ಕೆ ಈಗ SIR ಬಂದಾಗ ಯಾವಾಗಾರ ಒಮ್ಮೆ ಮಾಡ್ತಿರ್ತಾರೆ, ಮನಿಗೆ ಹೋಗಿ ಅಂತ ಹೇಳಿಲ್ಲ. ಅದ್ರೊಳಗೆ ರೀಸೆಂಟ್ ಆಗಿ ಏನ್ ಕೊಟ್ರ ಅಂದ್ರೆ ಒಂದು ಲಿಸ್ಟ್ ಕೊಟ್ರ. ಅದಕ್ಕೆ ಏನಂತಾರ ಅಂದ್ರೆ ASDDO ಲಿಸ್ಟ್ ಅಂತ ಬರ್ತದೆ. ಆ ASDDO ಫುಲ್ ಫಾರ್ಮ್ ಅಥವಾ ವಿಸ್ತರಣೆ ಕೇಳ್ಬೋದು. ASDDO ಅಂತ ಬರ್ತೈತಿ. ಒಮ್ಮೆ ಹೇಳ್ಬಿಡ್ಲಿ, ಏನ್ ಸಿಂಪಲ್ ಐತೆ ಅದನ್ನೇ ನೆನಪಿಟ್ಕೊಳ್ಳೋದು ಅಥವಾ ಇದನ್ನೆಲ್ಲ ಸಿಂಪಲ್ ಗೊತ್ತಾಗ್ಬಿಡುತ್ತೆ ನೋಡ್ರಿ. ASDDO ಲಿಸ್ಟ್ ಅಂತ ಕೊಟ್ರ ಅಥವಾ SIR ಟೈಮ್ನಾಗ ASDDO ಲಿಸ್ಟ್ ಅಂತ ನ್ಯೂಸ್ನಾಗಿತ್ತ. ಇದು ಎದಕ್ಕೆ ಇದನ್ನ ಹೈಲೈಟ್ ಮಾಡಿ ಕ್ವಶನ್ ಯಾಕೆ ಕೇಳ್ಬೋದು ಹೇಳ, ಚಾನ್ಸಸ್ ಎದುರಿಸಲ್ ಬಂದೈತೆ ಅಂದ್ರೆ ವೋಟಿಂಗ್ ರೈಟ್ ಅಂತೂ ಎಲ್ಲರಿಗೂ ಏನಂದ್ರೆ ಹಕ್ಕು ಐತ್ರಿ ವೋಟಿಂಗ್ ಮಾಡೋದು. ಅದೇನು ಕಾನೂನು ಹಕ್ಕು ಮತ್ತು ಮೂಲಭೂತ ಹಕ್ಕು ಅಲ್ಲ. ವೋಟಿಂಗ್ ಮಾಡ್ಬೋದು, ಬೇಕಾದ್ರೆ ಬಿಡ್ಬೋದು, ಹೌದಲ್ಲ. ಈ ಹಕ್ಕು ಐತಲ್ಲ, ಆ ಹಕ್ಕಿನಾಗ ಏನಾಗತ್ತೆ ಅಂದ್ರೆ ವೋಟಿಂಗ್ ರೈಟ್ಸ್ಗಳು ಈಗ ಅಂದ್ರೆ SIR ದಾಗ ಹೊರಗುಳ್ದಾರ. ಆ ಹೊರಗುಳ್ದಾಗ ಏನ್ ಕೊಡ್ತಾರಂದ್ರೆ ASDO ಲಿಸ್ಟ್ ಅಂತ ರೀಸೆಂಟ್ ಆಗಿ ಬಂದಿತ್ತು. ಆ ಲಿಸ್ಟ್ನಾಗ ಯಾರು ನಾಮಿನೇಟ್ ಆಗಿರ್ತಾರ ಅಥವಾ ಅದ್ರೊಳಗೆ ಯಾರು ಇರ್ತಾರೋ ಯಾರು ಇಲ್ಲ ಅಂತ ಹಿಂಗೆ ಕೇಳಿರತ್ತೇನೆ. ಆ ASDDO ಫುಲ್ ಫಾರ್ಮ್ ಹೇಳ್ಬಿಡ್ತಾನೆ. ಎ ಅಂದ್ರೆ ಒಂದೇದು SIR ಮಾಡೋದ್ರಾಗ ASDDO ಬತ್ತೇಳಿ. SIR ಮಾಡೋದಾಗ ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಅಂದ್ರೆ ಒಂದೇದು ಎ ಅಂತಂದಾಗ ಯಾರಂದ್ರೆ ಅಬ್ಸೆಂಟ್ ಅಂದ್ರೆ ಅವ್ರು ಇರಬಾರ್ದಲ್ಲಿ. ಏನಕ್ಕೆ ಕರಿತೀವಿ ಅಂದ್ರೆ ಕನ್ನಡದಾಗ ಅವ್ರಿಗೆ ಪತ್ತೆಯಾಗದವರು ಅಂತ ಕೇಳ್ತಾರೆ. ಅಬ್ಸೆಂಟ್ ಅಂದ್ರೆ ಮತ್ತೆ ಕ್ವಶನ್ ದಾಗ ಕನ್ಫ್ಯೂಸ್ ಆಗಿ ಡೆತ್ ಅನ್ಬಾರ್ದು. ಅಬ್ಸೆಂಟ್ ಅಂದ್ರೆ ಅಬ್ಸೆಂಟ್ ಅವರ ಪತ್ತೆ ಆಗಿರಂಗಿಲ್ಲ ಅಥವಾ ಅಲ್ಲಿ ಇರಂಗಿಲ್ಲ, ಎಲ್ಲರ ಮೈಗ್ರೇಟ್ ಆಗಿ ಹೋಗಿರ್ತಾರ ಅಥವಾ ಸಾಲ ಮಾಡಿ ಊರು ಬಿಟ್ಟಿರ್ತಾರಲ್ಲ, ಸೇಮ್ ಅಂತವ್ರು ಯಾರಂದ್ರೆ ಪತ್ತೆ ಆಗೋದವ್ರು ಏನಂದ್ರೆ ASDDO ಲಿಸ್ಟ್ ಅಂತ ಹೇಳತ್ನ. ಎ ಅಂದ್ರೆ ಅಬ್ಸೆಂಟ್ ಪತ್ತೆ ಆಗೋದವ್ರು. ಎಸ್ ಅಂದ್ರೆ ಎಸ್ ಅಂದ್ರೆ ಯಾರಂದ್ರೆ ಶಿಫ್ಟೆಡ್. ಇವ್ರಿಗೆ ಯಾರನ್ನ ಕರಿತಾರೆ ಗೊತ್ತಾ, ಈ ಕರ್ನಾಟಕದಾಗ ಇರ್ತಾರ, ಅವ್ರದ್ದು ಸಾಲ ಆತು ಅಥವಾ ಅವ್ರಿಗೆ ಏನಂದ್ರೆ ಎಂಪ್ಲಾಯ್ಮೆಂಟ್ ಸಿಗಲಿಲ್ಲ, ಬೇರೆ ಸ್ಟೇಟ್ಗೆ ಹೋಗ್ತಾರ ಅಥವಾ ಉತ್ತರ ಪ್ರದೇಶಕ್ಕೆ ಹೋಗ್ತಾರ, ಬಿಹಾರ್ದಾಗ ಹೋಗ್ತಾರ. ಈಗ ಬಿಹಾರ್ದಾಗ SIR ಮಾಡಿದಾಗ ಬಿಹಾರ್ದಾಗ ಅರ್ಧ ಜನ ಎಲ್ಲಂದ್ರೆ ಕರ್ನಾಟಕದಾಗ ಪಾನಿಪುರಿ ಮಾರ್ತಿರ್ತಾರ
ಬರ್ತಾರೆ ನೋಡಿ, ಇವರೆಲ್ಲ SIR ದಾಗ ಹೋದ್ರಲ್ಲ ಅಲ್ಲಿ, ಯಾಕಂದ್ರೆ ಅವ್ರು ಶಿಫ್ಟೆಡ್ ಅಲ್ಲಿಂದ ಬಂದು ಇಲ್ಲೇ ಮಾಡಿರ್ತಾರೆ. ಇಲ್ಲ ರಾಜಸ್ಥಾನದವ್ರು ನೋಡಿ ದೊಡ್ಡ ದೊಡ್ಡ ಬಂದು ಅಂಗಡಿ ಹಾಕಿರ್ತಾರೆ, ಅವ್ರು ಶಿಫ್ಟೆಡ್ ಆತ ಆಟೋಮೆಟಿಕ್ ಅಲ್ಲಿ ASDO ಲಿಸ್ಟ್ನಾಗ ಏನಾಕತ್ತೆ ಅಂದ್ರೆ ರಾಜಸ್ಥಾನದ ಅರ್ಧ ಜನ ಕರ್ನಾಟಕದಾಗ ಇರ್ತಾರಲ್ಲ ಅವ್ರು ಶಿಫ್ಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಇರಂಗಿಲ್ಲ. ಅದ್ರ ಸಲ್ಮಂದಿ ಹೇಳತ್ನ ASDO ಬಂದಾಗ A ಅಂದ್ರೆ ಯಾರಂದ್ರ ಏನಂತ ಆಬ್ಸೆಂಟ್, ಎಸ್ ಅಂದ್ರ ಶಿಫ್ಟೆಡ್ ಅಥವಾ ಏನತ್ತಾರ ಅಂದ್ರೆ ವಾಸ, ಏನತ್ತಾರ ಶಿಫ್ಟೆಡ್ ಕನ್ನಡದಾಗ ಸ್ಥಳಾಂತರ ಮತ್ತೆ ಸ್ಥಳಾಂತರ ಆಗಿರ್ತಾರ. ಅದಾದ್ಮೇಲೆ DDO ಅನ್ನೆಲ್ಲ DD ಅಂದಾಗ ಎರಡು ಬರ್ತಾವ. ಡಿ ಅಂದ್ರೆ ಒಂದ್ ಏನಂದ್ರೆ ಡೆಡ್ ಅಂದ್ರೆ ಸತ್ತಿರ್ತಾರಲ್ಲ, ಸತ್ತವ್ರನ್ನು ಏನ್ ಮಾಡ್ಬೇಕಂದ್ರೆ ಎಲಿಮಿನೇಟ್ ಮಾಡಬೇಕು, ಡೆಡ್ ಆತ. ಇನ್ನೊಂದು ಡಿ ಅಂದಾಗ ಡುಪ್ಲಿಕೇಟ್ ಅಂತ ಕರೀತಾರೆ. ಈ ಡುಪ್ಲಿಕೇಟ್ ಅಂದಾಗ ಹೆಂಗ್ ಗೊತ್ತಾನ, ಅವ್ರು ಆ ಸ್ಟೇಟ್ನಾಗೂ ಎಲೆಕ್ಷನ್ ವೋಟಿಂಗ್ ಮಾಡ್ತಿರ್ತಾರ, ಇಲ್ಲಿ ಮಾಡ್ತಿರ್ತಾರ, ಅಥವಾ ಇನ್ನೊಂದ ಎರಡು ಕಡೆ ನೋಂದಣಿ ಮಾಡಿರ್ತಾರಲ್ಲ ಅಂತವ್ರಿಗೆ ಡುಪ್ಲಿಕೇಟ್ ಅಂತ ಕರಿತೀವಿ, ಅವ್ರನ್ನೂ ಎಲಿಮಿನೇಟ್ ಮಾಡ್ತಾರ. ಅಥವಾ ಈಗ ಏನಾರ ಬೇರೆ ಕಂಟ್ರಿದಿಂದ ಬಂದು ಇಲ್ಲಿ ಡುಪ್ಲಿಕೇಟ್ ವೋಟಿಂಗ್ ಮಾಡ್ತಿರ್ತಾರಲ್ಲ ಅಂತವ್ರನ್ನ ಎಲಿಮಿನೇಟ್ ಮಾಡೋದು ಯಾವ್ದಂದ್ರೆ ASDO ಅಂತ. ಲಾಸ್ಟ್ O ಅಂತ ಬರ್ತದಲ್ಲ, O ಅಂದಾಗ ಏನಂದ್ರೆ ಅದರ್ಸ್ ಅಥವಾ ಇತರೆ ಅಂದಾಗ ಯಾರು ಬರ್ತಾರ ಗೊತ್ತಾನ. ಇತರೆ ಅಂದಾಗ ಇಲ್ಲಿ ಆಲ್ರೆಡಿ ಎಲ್ಲ ಹೇಳಿ, ಇತರೆ ಅಂತ ಬಂದಾಗ ಇದ್ರೊಳಗೆ ವಲಸೆ ಬಂದವ್ರು ಬರ್ಬೋದು, ಅಥವಾ ಏನಾರ ಗೌರ್ಮೆಂಟ್ ದಿಂದ. ಈಗ ವಲಸೆ ಅಂದಾಗ ಅಲ್ಲಿ ಹೇಳಿದ ಯಾವ್ದಂದ್ರೆ ಡುಪ್ಲಿಕೇಟ್ ಮಾಡಿರ್ತಾರ ಅಂತೇಳಿ. ಡುಪ್ಲಿಕೇಟ್ ಅಂದ್ರೆ ಗೌರ್ಮೆಂಟ್ ದಿಂದ ಮಾಡಿರ್ತಾರೆ, ಬಟ್ ಒಬ್ಬೊಬ್ರು ಏನಾಗಿರ್ತಾರೆ ಗೌರ್ಮೆಂಟ್ ದಿಂದ ರಿಕಗ್ನೈಸ್ ಆಗಿ ಅಥವಾ ಏನಂದ್ರೆ ನಮ್ಮಲ್ಲಿ ಪೌರತ್ವ ತಗೊಂಡನ ಮಾಡಿರ್ತಾರೆ ಅಂತವ್ರು ಇರ್ತಲ್ಲ, ಅಂತ ಇತರೆಗಳನ್ನ ಕನ್ಸಿಡರ್ ಮಾಡಿ ಎಲಿಮಿನೇಟ್ ಮಾಡ್ತಿರ್ತಾರೆ. ಅದ ಯಾವ್ದು ಬರ್ತದೆ ಅಂದ್ರೆ ಇತರೆದಾಗ. ಗೊತ್ತಾದಲ್ಲ ಟೋಟಲ್. ಇನ್ನೊಮ್ಮೆ ಹೇಳ್ಬಿಡ್ತೀರಿ, ASDO ಲಿಸ್ಟ್ ಫುಲ್ ಫಾರ್ಮ್ ಕೇಳಿದತ್ತೀನಿ. A ಅಂದ್ರ ಆಬ್ಸೆಂಟ್, ಎಸ್ ಅಂದ್ರ ಶಿಫ್ಟೆಡ್, ಆಮೇಲೆ D ಅಂದ್ರ ಡೆಡ್, ಇನ್ನೊಂದು D ಅಂದ್ರ ಡುಪ್ಲಿಕೇಟ್, ಲಾಸ್ಟ್ ಏನ್ ಉಳಿತು O ಅಂದ್ರ ಅದರ್ಸ್ ಅಂದ್ರೆ ಇತರೆ ಅಂತ. ಗೊತ್ತಾತಲ್ಲ. SIR ದಾಗ ಬಂದಾಗ ಏನ ಬೇಕಾದ್ ಮುಂದ ಹಿಂದ ಮಾಡಿ ಕೇಳ್ರಿ, ಅಥವಾ SIR ಯಾರು ಮಾಡ್ತಾರ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಬರ್ತಾರ, ರಾಜ್ಯ ಚುನಾವಣಾ ಆಯೋಗ ಸಂಬಂಧ ಬರಂಗಿಲ್ಲ. ಬಟ್ ನಾಳೆ ಇನ್ ಕೇಸ್ ಡೆಪ್ತ್ ಆಗಿ ಕ್ವಶನ್ ಕೇಳಿದಾಗ ರಾಜ್ಯ ಚುನಾವಣಾ ಆಯೋಗದವ್ರು ಹೆಲ್ಪ್ ಮಾಡ್ತಾರೋ ಇಲ್ಲ ಅಂದ್ರೆ ಮಾಡ್ತಾರೆ. ಯಾಕೆ ಮಾಡ್ತಾರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಾಗ ಏನಿರ್ತಾವಲ್ಲ ಎಲೆಕ್ಷನ್, ನಾವು ಏನಕ್ಕೆ ರಾಜ್ಯ ಚುನಾವಣಾ ಆಯೋಗ ಅಥವಾ ಚುನಾವಣೆ ಮಾಡ್ಬೇಕಂತ ಹೇಳಿ ಹೋಟೆಲ್ ಲಿಸ್ಟ್ ನಾವು ಏನಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ರೆಫರ್ ಮಾಡಿರ್ತೀವಿ. ಅದ್ರ ಸಲ್ಮಂದ್ ರಾಜ್ಯ ಚುನಾವಣಾ ಆಯೋಗದ ಏನು ಇದನ್ನ ಇಲ್ಲತ್ತಲ್ಲ ಕೊಲಾಬ್ರೇಷನ್ ಮಾಡ್ತಾರ. ಬಟ್ ಇವ್ರದ್ದು ಏನು ಅದು ಏನಂದ್ರೆ ಅಧಿಕಾರ ಇರಂಗಿಲ್ಲ, ಅಥವಾ ಅವ್ರದ್ದು ಏನಂದ್ರೆ ಮೇನ್ ರೋಲ್ ಇರಂಗಿಲ್ಲ. ಸೆಂಟ್ರಲ್ ಏನಿರ್ತದಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅವರೇ ಇರ್ತದೆ. SIR ಫುಲ್ ಫಾರ್ಮ್ ಏನಂತ ಕೇಳ್ರ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. SSR ಫುಲ್ ಫಾರ್ಮ್ ಕೇಳ್ರ, ಸ್ಪೆಷಲ್ ಸಮರಿ ರಿವಿಷನ್. ಎವ್ರಿ ಇಯರ್ ಇದ್ರೋಗ ಯಾವ್ದು ಮಾಡ್ತಾರಂದ್ರೆ SSR. ಅದು ಕನ್ಫ್ಯೂಸ್ ಆಗಬಾರ್ದು. SSR ನ ಎವ್ರಿ ಇಯರ್ ಮಾಡ್ತಿರ್ತಾರೆ, ಯಾಕಂದ್ರೆ ಎವ್ರಿ ಇಯರ್ ಮಾಡ್ಬೇಕಲ್ಲ. ಈಗ ASDO ಲಿಸ್ಟ್ನಾಗ A ಅಂದ್ರ ಆಬ್ಸೆಂಟ್, ಎಸ್ ಅಂದ್ರ ಶಿಫ್ಟೆಡ್, ಡಿ ಅಂದ್ರ ಡೆಡ್, ಇನ್ನೊಂದು ಡಿ ಅಂದ್ರ ಡುಪ್ಲಿಕೇಟ್, ಆಮೇಲೆ ಇನ್ನೊಂದು O ಅಂದ್ರ ವೆರಿ ಗುಡ್. ನೆಕ್ಸ್ಟ್ ಇತ್ತೀಚೆಗೆ ಏನಂದ್ರೆ ರೀಸೆಂಟ್ ಆಗಿ ನ್ಯೂಸ್ನಾಗ ಐತೆ MA104 ಅಂತ ರೀಸೆಂಟ್ ಆಗಿ ವ್ಯಾಕ್ಸಿನ್ ಕಂಡಿಡಿದ್ರೆ ಇಂಡಿಯಾದವರು ಇಂಡಿಜಿನಿಯಸ್ಲಿ ಅಥವಾ ಸ್ವದೇಶವಾಗಿ ನಿರ್ಮಿತವಾಗಿದ್ದ MA104 ಅಂತ ಬರ್ತದೆ. ಇದು ಯಾವ ಉದ್ದೇಶಕ್ಕೆ ಮಾಡ್ಯಾರ ಅಂತ ಕೇಳ್ತಾರೆ, ಅಥವಾ ಇದು ಮನುಷ್ಯರಿಗೆ ಅಥವಾ ಏನಂದ್ರೆ ಪ್ರಾಣಿಗಳಿಗೆ ಎದ್ರ ಸಲ್ಮಂದ್ ಮಾಡಿರತ್ತೆ ಅಂದ್ರೆ ಪ್ರಾಣಿಗಳ ಸಲ್ಮಂದ್ ಮಾಡಿದ್ರಿ. ಯಾವ ಪ್ರಾಣಿ ಅಂತ ಹೇಳ್ತಾನೆ ಅದನ್ನು ಪೂರ್ತಿ MA, ಅಥವಾ ಇದಕ್ಕೆ ಏನಂತಾರ ಅಂದ್ರೆ ಆಫ್ರಿಕನ್ ಸ್ವೈನ್ ಫ್ಲೂವರ್ ಅಂತ ಕರೀತಾರೆ. ಮತ್ತು ನಮ್ಮಲ್ಲಿ ಹಂದಿ ಜ್ವರ, ಹಕ್ಕಿ ಜ್ವರ ಬರ್ತಲ್ಲ, ಅವು ಕಂಪೇರ್ ಮಾಡ್ಬಿಡ್ರಿ, ಅವು ಹೆಂಗ ಮನುಷ್ಯಾಗ ಬರ್ತಾವ. ಬಟ್ ಇದೇನಂದ್ರೆ ಆಫ್ರಿಕನ್ ಸ್ವೈನ್ ಫ್ಲೂವರ್ ಅಂತ ಬರ್ತೈತ್ರಿ. ಇದು ಆಫ್ರಿಕಾದಾಗ ಏನಿರ್ತೈತಿಲ್ಲ ಅಲ್ಲಿಂದ ಸ್ವೈನ್ ಫ್ಲೂವರ್ ಅಂದ್ರೆ ಅದು ವೆಕ್ಟರ್ ಇದ್ದಂಗೆ, ಅದೇನಂದ್ರೆ ಅಲ್ಲಿಂದ ಗಾಳಿ ಮುಖಾಂತರ ಬತ್ತ ಅಥವಾ ಒಂದು ಪ್ರಾಣಿದಿಂದ ಬಂದಂದಾಗ ಸ್ವೈನ್ ಫ್ಲೂವರ್ ಅಂತ ಕರಿತೀವಿ, ಆಫ್ರಿಕನ್ ಸ್ವೈನ್ ಫ್ಲೂವರ್ ಅಂತ ಕರೀತಾರೆ. ಅದೇನಂದ್ರೆ ರೀಸೆಂಟ್ ಆಗಿ MA104 ಭಾರತದವರ ಸ್ವದೇಶಿಯಾಗಿ ನಿರ್ಮಿತ ಮಾಡಿದ MA104 ಯಾವ್ದ್ರ ಉದ್ದೇಶಕ್ಕೆ ಐತಿ ಅಥವಾ ಯಾವ್ದ್ರ ಸಲ್ಮಂದ ಐತಿ ಅಂತ ಕೇಳ್ತಾರೆ. ಇದು ಯಾವ್ದ್ರ ಸಲ್ಮಂದರ ಹಂದಿಗಳನ್ನ ಸಾಕಣೆ ಮಾಡ್ತಿರ್ತಾರಲ್ಲ, ಹಂದಿಗಳ ಎರಡು ಹೇಳಿಕೆ ಒಳಗೆ ಕೊಟ್ಟಿರ್ತಾನ, ಇದನ್ನ ಪಕ್ಷಿಗಳತ್ ಕೊಡ್ತಾನ, ಹಂದಿಗಳತ್ ಕೊಡ್ತಾನ, ಅಥವಾ ಏನಂದ್ರೆ ಆ ಎಮ್ಮೆ, ಹಸು ಹಿಂಗೆ ಏನ ಕೊಟ್ಟಿರ್ತೀನಿ. ಓನ್ಲಿ ಡೆಡಿಕೇಟೆಡ್ ಆಗಿ MA104 ಬಂದ್ರೆ ಎದುರು ಸಲ್ಮಂದ್ ಬರ್ತೈತೆ ಅಂದ್ರೆ ಹಂದಿಗಳು. ಅದ್ರ ಕಾಡ್ ಹಂದಿ ಎಲ್ಲ ಹಂದಿ ಮಿಕ್ಸ್ ಆಗ್ತದ. ಹಂದಿ ಸಾಕಾಣಿಕೆ ಮಾಡ್ತಿರ್ತಾರಲ್ಲ, ಹಂದಿ ಸಾಕಾಣಿಕೆ ಮಾಡೋರ ಇದು ಇನ್ನೊಂದು ಏನ್ ಕೇಳಿರ್ತಾನೆ ಗೊತ್ತಾನೆ, MA104 ಅಥವಾ ಇದೇನಂದ್ರೆ ಆಫ್ರಿಕನ್ ಸ್ವೈನ್ ಫ್ಲೂವರ್ ಬರ್ತದಲ್ಲ, ಇದು ಮನುಷ್ಯಾಗ ಅಫೆಕ್ಟ್ ಆಕೈತಿವೋ ಇಲ್ಲಂದ್ರೆ ಮನುಷ್ಯಾಗ ಅಫೆಕ್ಟ್ ಆಗಂಗಿಲ್ರಿ. ಈಗ ನಾಳೆ ಏನ್ ಕೇಳ್ಬೋದ್ರೆ ಹಂದಿಗೆ ಮತ್ತೆ ಯಾಕೆ ಕೊಡ್ಬೇಕಾರ, ಹಂದಿ ಸಾಕಾಣಿಕೆ ಮಾಡೋದು ಹೆಂಗೆ, ನಾವು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿ ಮನುಷ್ಯ ಜೀವನ ನಡೆಸ್ತಿರ್ತಾರಲ್ಲ, ಒಂದೊಂದು ಸ್ಟೇಟ್ನಾಗ ಏನಂದ್ರೆ ಹಂದಿನ ಸಾಕಾಣಿಕೆ ಮಾಡಿ ಮಾಡ್ತಿರ್ತಾರೆ. ಡೌಟ್ ಏನ್ ಬರ್ತದೆ ಗೊತ್ತಾನ, ಅದ್ರೋಗ ಹಂದಿನ ತಿಂತಿರ್ತಾರೆ ಮನುಷ್ಯರ, ಅದ ಏನತ್ತಾರ ಪೋರ್ಕ, ಏನತ್ತಾರ ಪಾರ್ಕ, ಲಿವರ್ ಪೋರ್ಕ್, ಲಿವರ್ ಪೋರ್ಕ ಕರೆಕ್ಟ್. ಅದು ಪೋರ್ಕ್ ಅಂತ ಕರಿತಾರಲ್ಲ, ಹಂದಿ ತಿಂತಿರ್ತಾರಲ್ಲ. ಈಗ ಹಂದಿ ತಿಂದಾಗ ಮತ್ತೆ ಅದು ಆಫ್ರಿಕನ್ ಸ್ವೈನ್ ಫ್ಲೂವರ್ ಹಂದಿದಿಂದ ಮನುಷ್ಯಾಗ ಬರ್ತೈತಲ್ಲ ಅಂದ್ರೆ ಮನುಷ್ಯಾಗ ಬರಂಗಿಲ್ಲ. ಯಾಕಂತ ಹೇಳ್ತಾನೆ ಅದನ್ನ ಪೂರ್ತಿ ನೆನ್ಪಿಟ್ಕೋರಿ. ಇದು ಏನೋ ಡೆಡಿಕೇಟೆಡ್ ಆಗಿ ಡೆಪ್ತ್ ಆಗಿ ಏನೇ ಕೇಳಿದತ್ತೀನಿ, ಮನುಷ್ಯಾಗ ಒಟ್ಟ ಹಂದಿದಿಂದ ರೋಗ ಅದರದಿಂದ ಬರಂಗಿಲ್ಲ. ಯಾವ್ದಂದ್ರೆ ಆಫ್ರಿಕನ್ ಸ್ವೈನ್ ಫ್ಲೂವರ್. ಯಾಕೆ ಬರಂಗಿಲ್ಲ ಅಂದ್ರೆ ಹಂದಿನ ತಿನ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುಡ್ತಾರಲ್ಲ, ಸುಟ್ಟಾಗ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ಬಿಡ್ತಾವೆ. ಹಂದಿದಿಂದ ಮನುಷ್ಯಾಗ ಟ್ರಾನ್ಸ್ಪ್ಲಾಂಟ್ ಆಗಂಗಿಲ್ಲ, ಯಾಕಂದ್ರೆ ಹಂದಿದಿಂದ ಏನಾರ ತಿಂದ್ರ ಅಥವಾ ಮನುಷ್ಯಾಗ ಎಫೆಕ್ಟ್ ಅಂದ್ರೆ ಆಗಂಗಿಲ್ಲ. ಬಟ್ ಹಂದಿಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕು, ಇಂಡಿಯಾದಾಗ ಹಂದಿ ಅವನತಿ ಆಗಬಾರ್ದು ಅಥವಾ ರೋಗದಿಂದ ತಡೆಗಟ್ಟಬೇಕಂತ ಡೆಡಿಕೇಟೆಡ್ ಆಗಿ ಫಸ್ಟ್ ಟೈಮ್ ಇಂಡಿಯಾದಾಗ ಮಾಡ್ಯಾರ. ಅದ ಯಾವ್ದಂದ್ರೆ MA104. ನಾಳೆ ಕ್ವಶನ್ ಏನ್ ಕೇಳಿದ್ರೆ ಇದನ್ನ ಡೆವಲಪ್ ಮಾಡಿದವ್ರು ಯಾರತ್ ಕೇಳಿರ್ತಾರ್ರಿ. ಡೆವಲಪ್ಡ್ ಮಾಡಿದವ್ರು ಅಂದ್ರೆ ICAR ದವ್ರು. ಇನ್ನೊಂದು ಬರ್ತೈತಿ ನಮ್ಮಲ್ಲಿ ಯಾವ್ದೈತೆ ಅಂದ್ರೆ ಅದಕ್ಕೆ ಹೇಳ್ತಾನೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯೂರಿಟಿ ಎನಿಮಲ್ ಡಿಸೀಸಸ್ ಅಂತ ಬರ್ತೈತಿ. ಇದು ನಾಳೆ ಎದ್ರ ಸಲ್ಮಂದ್ ಕೇಳಿರ್ತಾನೆ ಗೊತ್ತಾನ, ಅದಕ್ಕೆ ಏನಂತಾರ ಅಂದ್ರೆ ನಿಸಾದ್ ಅಲ್ಲ, ನಿಸಾದ್ ಅಂತ ಬರ್ತೈತಿ ನೋಡಿ, ನಿಸಾದ್ ಅಂತ NIHSAD ಅಂತ ಬರ್ತೈತಿ. ಇದು ಎದ್ರ ಸಲ್ಮಂದ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಹೈ ಸೆಕ್ಯೂರಿಟಿ ಫಾರ್ ಎನಿಮಲ್ ಡಿಸೀಸಸ್ ಅಂತ ಬರ್ತೈತಿ. ಇದು
ಇದು ಓನ್ಲಿ ಈಗ ಹಂದಿ ಸಲ್ಮಾನ್ ಮಾಡ್ಯಾರಲ್ಲ ರಿಸರ್ಚ್ ಫಸ್ಟ್ ಟೈಮ್ ಹಿಡ್ದು ಇಲ್ಲತ್ತಲ್ಲ. ಎನಿಮಲ್ಗಳ ಮೇಲೆ ರಿಸರ್ಚ್ ಮಾಡಕ್ಕೆ ಹೈ ಸೆಕ್ಯೂರಿಟಿ ಯಾವ್ದೈತೆ ಅಂದ್ರೆ ಎನಿಮಲ್ ಡಿಸೀಸ್ ಬರೋದ ಇದು. ಎಲ್ಲಿ ಐತಿ ಇದ್ರ ಹೆಡ್ ಕ್ವಾರ್ಟರ್ ಅಂದ್ರೆ ಭೋಪಾಲ್ದಾಗ ಬರ್ತೈತಿ, ಮಧ್ಯಪ್ರದೇಶ ಭೋಪಾಲ್ದಾಗ. ಎರಡು ಹೇಳತ್ನ ICR ನಿಯಸಾದ್ ಅಂತ ಬರ್ತೈತಿ. ಅವ್ರ ಇಬ್ಬರು ಕೂಡನೆ ಯಾವ್ದನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ MH104 ಅಂತ ಮಾಡ್ತಾರ. ಯಾವ್ದ್ರ ಸಲ್ಮಾನ್ ಡೆಡಿಕೇಟೆಡ್ ಆಗೈತೆ ಅಂದ್ರೆ ಹಂದಿಗಳಿಗೆ ರೋಗ ಬರ್ತೈತಿಲ್ಲ, ಕಾಡ್ ಹಂದಿ ಮತ್ತೆ ನಾರ್ಮಲ್ ಹಂದಿ ಇರ್ತಾವಲ್ಲ ಅವಕ್ಕೆ ರೋಗ ಬರ್ತೈತಿ. ಇದಕ್ಕೆ ಆಫ್ರಿಕನ್ ಸ್ವೈನ್ ಫ್ಲೀವರ್ ಅಂದ್ರೂ ಒಂದ, ಇದರಿಂದ ಮನುಷ್ಯರಿಗೆ ಏನು ಅಫೆಕ್ಟ್ ಆಗಂಗಿಲ್ಲ. ಗೊತ್ತಲ್ರಿ ICR ಅಂದ್ರೆ ಫುಲ್ ಫಾರ್ಮ್ ಅಂತ ಗೊತ್ತೈತೆ ಆಲ್ರೆಡಿ. ICR ಫುಲ್ ಫಾರ್ಮ್ ಏನ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ಅವ್ರ ಜೋಡನೆ ಯಾವ್ದು ಬರ್ತೈತೆ ಅಂದ್ರೆ ಯಾವ್ದ ನಿಹಸಾದ್ ಅಂತ ಬರ್ತದೆ. ನಿಹಸಾದ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ HSAD ಅಂತ ಬರ್ತದೆ, ಹೈ ಸೆಕ್ಯೂರಿಟಿ ಆಫ್ ಎನಿಮಲ್ ಡಿಸೀಸಸ್. ಎನಿಮಲ್ಗೆ ಏನಾರ ಡಿಸೀಸ್ ಬರ್ತದೆ ಅದ್ರ ಸರ್ಚ್ ಮಾಡಕ್ಕೆ. ನಾಳೆ ಕೇಳ್ಬೋದು ಏನಂದ್ರೆ ಎನಿಮಲ್ ಡಿಸೀಸಸ್ ಸಂಬಂಧ ಅಥವಾ ಹೈ ಸೆಕ್ಯೂರಿಟಿದ ಒಂದು ಇನ್ಸ್ಟಿಟ್ಯೂಟ್ ಐತಿ, ಅದು ಎಲ್ಲೈತಿ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ದಾಗ ಬರ್ತದೆ. ಗೊತ್ತಲ್ಲ ಯಾವ್ದು MH104 ನೆನಪಿರ್ತದೆ. ಡೈರೆಕ್ಟ್ ಒನ್ ಲೈನರ್ ಹಾಕ್ಬೋದು. MH104 ಅಂದ್ರೆ MH ಫುಲ್ ಫಾರ್ಮ್ ಅಂದ್ರೆ ಸಾರಿ MA104 MH ಅನ್ನೇನು ಸಾರಿ MA104 ಅಂತ ಬರ್ತೈತೆ. ಅಥವಾ MA ಅಂದಾಗ ಫುಲ್ ಫಾರ್ಮ್ ಕೇಳಿರ್ತೀನಿ, MAದು ಏನು ಕೇಳಂಗಿಲ್ಲ ಆದ್ರೂ. ಬಟ್ ಹೇಳ್ತಾನೆ ಅದ್ರದ್ದು ಏನಂತಾರೆ ಅಂದ್ರೆ ಮೈಕ್ರೋಬಯಾಲಜಿ ಏನೋ ತರ್ತಡೆ, ಮೈಕ್ರೋಬಯಾಲಜಿಕಲ್ ಅಸೋಸಿಯೇಟ್ಸ್ ಅಂತ ಕರೀತಾರೆ. ಅಂದ್ರೆ MA ಅಂತ ಕೊಟ್ಟರಲ್ಲ MA104 ಅಂತೇಳಿ ಮೈಕ್ರೋಬಯಾಲಜಿಕಲ್ ಅಸೋಸಿಯೇಟ್ಸ್ ಅಂತ ಕರೀತಾರೆ. ಬಟ್ ಅದನ್ನೇನು ಕೇಳಂಗಿಲ್ಲ. ಈಗ ಒಮ್ಮೆ ಹೇಳಕ್ ಬರಂಗಿಲ್ಲ ಬ್ಯಾಡ್ ಲಕ್ಕಿದ್ರ ಅದು ಹೆಂಗೆ BT ಬದ್ನಿಕಾಯಿ ಅಂದಾಗ ಬ್ಯಾಚುಲರ್ಸ್ ತುರಂಜನೆಸ್ BT ಅಂದ್ರೆ ಏನಂತ ಕೇಳಿದ್ಲ. ಅಥವಾ MA104 ಬ್ಯಾಚುಲರ್ಸ್ ತುರಂಜನೆಸಸ್ ಅಂತ ಕರೀತಾರಲ್ಲ, ಯಾವುದಲ್ಲ BT ಬದ್ನಿಕಾಯಿ ಸೇಮ್ ಹಂಗ ಈ MA104 ಅಂತ ಬಂದೈತಿ. MA ಫುಲ್ ಫಾರ್ಮ್ ಏನಿಗೆ ಮೈಕ್ರೋಬಯಾಲಜಿಕಲ್ ಅಸೋಸಿಯೇಟ್ಸ್ ಅಂತ ಕರೀತಾರೆ. ಅಂದ್ರೆ ಮೈಕ್ರೋಲಾಜಿಕಲ್ ಏನರ ಬಯೋಲಾಜಿಕಲ್ ಅದು ಏನು ವೇರಿಯೇಷನ್ ಹಾಕಿರ್ತಲ್ಲ ಅವ್ರದ ಡಿಸೀಸ್ ಡೆಡಿಕೇಟೆಡ್ ಮಾಡ್ರಿ MA104 ಅಂತ. ಯಾವ್ದ್ರ ಸಂಬಂಧ ಅಂತ ಕೇಳ್ರ ಹಂದಿ ಸಂಬಂಧ. ಯಾವ ಇನ್ಸ್ಟಿಟ್ಯೂಟ್ದವ್ರು ಮಾಡ್ತಾರಂದ್ರ ICR ಮತ್ತು ICAR ಮತ್ತು ICMR ಕೂಡ ಒಂದು ಇನಿಷಿಯೇಟಿವ್ ಮಾಡ್ತಾರೆ. ಯಾವ್ದು ಹೇಳ್ರಿ, ಇದು ಭಾಳ ಸರಿ ಹೇಳಿದ್ನಿ ಬಂದಿತ್ತಲ್ಲ ಮೊನ್ನೆ, ಅದು ರಿಪೀಟೆಡ್ ಆಗಿ ನೋಡ್ರಿ. ICAR ದವ್ರ ICMR ದವ್ರ ಕೂಡಿ ಮಾಡಿದ್ರಿ. ಯಾವ ಇನಿಷಿಯೇಟಿವ್ ಅಂದ್ರೆ ಸೇಹತ್ ಇನಿಷಿಯೇಟಿವ್. ಕರೆಕ್ಟ್ ಆಗಿ ಬಂದಿರಲ್ಲ. ಸೇಹತ್ ಫುಲ್ ಫಾರ್ಮ್ ಏನು ಸೈನ್ಸ್ ಎಕ್ಸಲೆನ್ಸ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಎರಡು ಹೆಸರಾಗೈತೆ. ICAR ICMR ಬಂದೈತೆ. ಹೆಲ್ತ್ ಬರಬೇಕು, ಅಗ್ರಿಕಲ್ಚರ್ ಬರಬೇಕು. ಅವೆರಡು ಮೆನ್ಷನ್ ಮಾಡಿದ್ದೆ ಯಾವ್ದಂದ್ರೆ ಸೇಹತ್ ಮಿಷನ್. ಸೇಮ್ ಇದನ್ನು ನೆನಪಿಟ್ಕೋರಿ. ICAR ಮತ್ತು ನಿಹಾಸಾದ್ ಅಂತ ರೀಸೆಂಟ್ ಆಗಿ ಮಾಡ್ತೈತಿ. ಯಾವ ಒಂದು ವ್ಯಾಕ್ಸಿನ್ ಮಾಡ್ಯಾರಂದ್ರೆ ಡೈರೆಕ್ಟ್ ಇಲ್ಲ ಕೇಳ್ಬೋದು. ಇಂಡಿಯಾದಾಗ ಫಸ್ಟ್ ಇಂಡಿಜಿನಿಯಸ್ಲಿ ಅಥವಾ ಪ್ರಾದೇಶಿಕ ಡೆವಲಪ್ ಮಾಡಿದ್ದ ಹಂದಿಗಳ ಸಲ್ಮಂದ್ ಯಾವ ಒಂದು ವ್ಯಾಕ್ಸಿನ್ ಐತಂದ್ರೆ MA104. ವೆರಿ ಗುಡ್. ರೀಸೆಂಟ್ ಆಗಿ ಅಣುಜ್ಞಾನ ಅಂತ ಮಾಡ್ಯಾರ. ಅಣುಜ್ಞಾನ ಅಂತೇಳಿ ಅಣುಜ್ಞಾನ ಯಾವ IIT-ದಾಗ ಒಂದು ಕೋರ್ಸ್ ಮಾಡ್ಯಾರ. ಅಣುಜ್ಞಾನ ಅಂದ್ರೆ ಏನು ಹೇಳ, ಇದನ್ನ ಡೆಡಿಕೇಟೆಡ್ ಆಗಿ ಹೆಂಗೆ ಕೇಳ್ಬೋದು ಗೊತ್ತಾ, ಶಾಂತಿ ಬಿಲ್ ಕೇಳ್ತಿದ್ರು ರಿಪೀಟೆಡ್ ಆಗಿ, ಮಾಡಿ ಮಾಡ್ತಾರ ಅವ್ರು. ಆದ್ರ ಬಟ್ ಶಾಂತಿ ಅಂತಂದ ಬಂದಾಗ ಕೇಳ್ತಿರ. ಅಣುಶಕ್ತಿ ರಿಲೇಟೆಡ್ ಪಕ್ಕ ಕೇಳತ್ತಿದ್ದಲ್ ಕ್ವಶನ್. ಅಣುಶಕ್ತಿ ರಿಲೇಟೆಡ್ ಬಂದಾಗ ನಮ್ಮಲ್ಲಿ ಅಣುಜ್ಞಾನ ತಂದಾರ. ಅಣು ಅಂದ್ರೆ ಏನಂದ್ರೆ ಅಣು ಅಂದ್ರೆ ಇವು ಯುರೇನಿಯಮ್ ಥೋರಿಯಂ ಬರ್ತಲ್ಲ ಅವಕ್ಕೆ ಅಣು ಅಂತ ಕರಿತೀವಿ. ಜ್ಞಾನ ಅಂದ್ರೆ ಅದ್ರ ನಾಲೆಜ್. ಅಣುಜ್ಞಾನ ಅಂತಂದ್ರೆ ನಾಲೆಜ್ ಕೊಡ್ಬೇಕಾ. ಅದ್ರ ಡೆಡಿಕೇಟೆಡ್ ಆಗಿ ರೀಸೆಂಟ್ ಆಗಿ ಎಲ್ಲಿ ಏನಿಲ್ಲ ಅಂದ್ರೆ ಇಂಡಿಯಾದಾಗ ಪ್ರೆಸೆಂಟ್ ಹುಡುಕಾಡಿರ್ತೀನಿ. ಎಲ್ಲಿ ಡೆಡಿಕೇಟೆಡ್ ಆಗಿ ಅನ್ನೋದ ಕೋರ್ಸ್ ಹತ್ತಿಲ್ರಿ. ಅಣುಜ್ಞಾನ ಕೋರ್ಸ್ ಅನ್ನೋದಿಲ್ಲ. ನೀವು ಎಲ್ಲಿ ಕಲ್ತಿರ್ತೀರಿ ಅಂದ್ರೆ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಒಳಗೆ ಬರ್ತಾವಲ್ಲ ಅವು ಥೋರಿಯಮ್ ಎಲಿಮೆಂಟ್ಸ್ ಅವ್ರೊಳಗೆ ಕಲಿತಾರೆ. ಥೋರಿಯಂ ಏನೈತಿ, ಯುರೇನಿಯಂ ಏನೈತಿ ಅಂತ ಹೇಳಿ. ಡೆಡಿಕೇಟೆಡ್ ಆಗಿ ಅಣುಶಕ್ತಿನ ಹೆಂಗೆ ಮಾಡ್ಬೇಕು ಅಥವಾ ಅಣುಶಕ್ತಿದಿಂದ ಎನರ್ಜಿ ಹೆಂಗೆ ಉತ್ಪಾದನೆ ಮಾಡ್ಬೇಕು ಅನ್ನೋದು ಸಪ್ರೇಟ್ ಆಗಿ ಒಂದು ಕೋರ್ಸ್ ಇಲ್ಲಿ. ಹೆಂಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಇರ್ತೈತಲ್ಲ ಸೇಮ್ ಹಂಗ ಅಣುಜ್ಞಾನ ಅನ್ನೋದ ಒಂದು ಕೋರ್ಸ್ ಐತೆ. ಆ ಕೋರ್ಸ್ ಅಪ್ಲೈ ಮಾಡ್ರೆ ಬರೀ ಅದರ ಅಣುಶಕ್ತಿ ಬಗ್ಗೆನೇ ಹೇಳ್ತಾರ. ಅಂಥದ್ದು ಕೋರ್ಸ್ ಫಸ್ಟ್ ಟೈಮ್ ಇಂಡಿಯಾದಾಗ ಮಾಡ್ರಿ. ಯಾವ IIT-ದವ್ರು ಮಾಡ್ತಾರಂದ್ರೆ IIT-ದವ್ರು ಹೈದರಾಬಾದ್, IIT ಮದ್ರಾಸ್, IIT ಡೆಲ್ಲಿ, IIT ಮದ್ರಾಸ್. ನೆನಪಿರ್ತೈತೆ. ಅಣುಜ್ಞಾನ ಅಂತ ಬಂದಾಗ ನೆನಪಿಟ್ಕೋರಿ. ಅಣುಜ್ಞಾನ ಯಾವ IIT-ದವ್ರು ಮಾಡ್ತಾರಂದ್ರೆ IIT ಮದ್ರಾಸ್. ಎದ್ರ ಸಲ್ಮಂದ್ ಮಾಡ್ತಾರಂದ್ರೆ ಅಣುಶಕ್ತಿ. ಯಾಕಿದು ಡೆಡಿಕೇಟೆಡ್ ಆಗಿ ಅಥವಾ ಇವು ಎದಕ್ಕೆ ಅಣುಶಕ್ತಿಗೆ ನಮ್ಮಲ್ಲಿ ಅಬ್ಸರ್ವ್ ಮಾಡತ್ತಾರ ಅಥವಾ ಆದ್ಯತೆ ಕೊಡತ್ತಾರ ಅಂದ್ರೆ ವಿಕಸಿತ್ ಭಾರತ್ ಯಾವ ಇಯರ್ದಾಗ ಮಾಡೋದೈತಿ 2047. 2047ರಾಗ ಏನ್ ಮಾಡತ್ತಾರ ಅಂದ್ರೆ ವಿಕಸಿತ್ ಭಾರತ್ ಮಾಡ್ಬೇಕಂದ್ರ. ಅದ್ರೊಳಗೆ ಆ ಟೈಮ್ ಒಳಗಾಗಿ ಅಣುಶಕ್ತಿದಿಂದ ಎಷ್ಟು ವಿದ್ಯುತ್ ಜನರೇಟ್ ಮಾಡ್ಬೇಕಂದ್ರ 100 ಗಿಗಾವ್ಯಾಟ್, 500 ಗಿಗಾವ್ಯಾಟ್, 150 ಗಿಗಾವ್ಯಾಟ್, 100 ಗಿಗಾವ್ಯಾಟ್. ನೆನಪಿಟ್ಕೋರಿ. ಆ ಕ್ವಶನ್ ಕೇಳ್ಯಾರ ಲಾಸ್ಟ್ ಇದ್ರೊಳಗಲ್ಲ ಮತ್ತೆ ರಿಪೀಟೆಡ್ ಆಗಿ ಕೇಳ್ತಾನೆ. 100 ಗಿಗಾವ್ಯಾಟ್ ಆಯ್ತು, 500 ಗಿಗಾವ್ಯಾಟ್ ಆಯ್ತು. ಓನ್ಲಿ ಅಣುಶಕ್ತಿದಿಂದನೇ ವಿದ್ಯುತ್ ಜನರೇಟ್ ಮಾಡ್ಬೇಕಾದ್ರೆ 100 ಗಿಗಾವ್ಯಾಟ್ ಯಾವ ಇಯರ್ ತನ ಅಂದ್ರೆ 2047 ತನ. ಈಗ 2047 ತನ ಅಣುಶಕ್ತಿದಿಂದ ಮಾಡ್ಬೇಕಾರೆ ಅಣುಶಕ್ತಿ ಬಗ್ಗೆ ಅವೇರ್ನೆಸ್ ಇರ್ಬೇಕಲ್ಲ ಹುಡುಗರಿ. ಯಾಕಂದ್ರೆ ಈಗ ಮಾಡೋರು ಏನ್ ಮಾಡ್ತಿರ್ತಾರೆ ಅಂದ್ರೆ ವಿದ್ಯುತ್ ಏನಿರ್ತಾವಲ್ಲ ಈ ನ್ಯಾಷನಲ್ ಲೆವೆಲ್ಗೆ ಅಥವಾ ರಿಸರ್ಚರ್ಸ್ ಇರ್ತಾರ ಅವ್ರು ಮಾಡ್ತಾರೆ. ಈಗ ಪ್ರೆಸೆಂಟ್ ಎಜುಕೇಶನ್ ಅದರದ ಒಂದು ಕೋರ್ಸ್ ಇತ್ತಂತೇಳಿ ಅದ್ರೊಳಗೆ ರಿಸರ್ಚ್ ಅಂಡ್ ಫಂಡ್ ಮಾಡತ್ರ ಅಂತೇಳಿ ಆ ರಿಸರ್ಚ್ ಮಾಡೋದ್ರಿಂದ ಹೊಸ ಏನ್ ಮಾಡ್ಬೋದು ಅಥವಾ ಅಣುಶಕ್ತಿನ ಹೆಂಗ್ ಬಳಕೆ ಮಾಡ್ಬೋದು ಅನ್ನೋದ್ಲ ಅದರ ಅವೇರ್ನೆಸ್ ಕೊಡುವಾಗ ಅಣುಜ್ಞಾನ ರೀಸೆಂಟ್ ಆಗಿ ಕೋರ್ಸ್ ಮಾಡ್ರೆ ಎಲ್ಲಿ ಮಾಡ್ರ ಅಂದ್ರೆ IIT ಮದ್ರಾಸ್. IIT ಮದ್ರಾಸ್ ಅಲ್ಲ, IIT ಹೈದರಾಬಾದ್. ಮದ್ರಾಸ್ ನನ್ನ ಇದೇಗೋ IIT ಹೈದರಾಬಾದ್, IIT ಮದ್ರಾಸ್ ಅಲ್ಲ ಇದೇ ಫಸ್ಟ್ IIT ಮದ್ರಾಸ್
IIT ಹೈದರಾಬಾದ್. IIT ಎಲ್ಲಿ ಅಂದ್ರೆ ಹೈದರಾಬಾದ್, ಗೊತ್ತಾತಲ್ಲ. ಅಣು ಜ್ಞಾನ ಅಂತ ಬರ್ತೈತಿ, ಎಲ್ಲಿ ಮಾಡ್ತಾರಂದ್ರೆ IIT ಹೈದರಾಬಾದ್. IIT ಹೈದರಾಬಾದ್ದಾಗ ಜಾಯ್ನ್ ಆದಾಗ ಅಣು ಜ್ಞಾನ ಅಂತ ಐತ್ಲ, ಅದನ್ನ ನಾಲೆಜ್ ಕೋರ್ಸ್ ತಗೋಬಹುದು, ಅಲ್ಲಿ ನೆನಪಿರ್ತೈತಲ್ಲ. ಅಣು ಜ್ಞಾನ ಬಂದ ಶಾಂತಿ ಬಿಲ್ ಅಂತ ಬರ್ತೈತಿ, ಯಾವ ಎರಡು ಮರ್ಜ್ ಮಾಡಿರ್ತಾರ, ಕ್ಲೈಂಡ್ ಮತ್ತು ಅಟಾಮಿಕ್ ಎನರ್ಜಿ ಆಕ್ಟ್ ಅಂತ ಬರ್ತದೆ, ಅವನು ಮಾಡಿರ್ತಾರ. ಶಾಂತಿ ಇದು ಕೇಳಿರ್ತಾರಲ್ಲ. ಈಗ ಪ್ರೈವೇಟ್ ಸೆಕ್ಟರ್ಗೆ ಅಲವ್ ಐತೋ ಇಲ್ಲೋ ಅಣುಶಕ್ತಿ ಒಳಗೆ ಐತಿ. ರೀಸೆಂಟಾಗಿ ಅಣುಶಕ್ತಿ ಸಲ್ಮಂದ್ ಅಣುಶಕ್ತಿ ಜನರೇಟ್ ಮಾಡ್ಬೇಕಂತ. ಮತ್ತು ಇವು ಎರಡು ಕನ್ಫ್ಯೂಸ್ ಆಗ್ಬಾರ್ದು. ಅಣುಶಕ್ತಿ ಅಂದಾಗ ವಿದ್ಯುತ್ ಜನರೇಟ್ ಮಾಡೋದು, ಆಮೇಲೆ ಅಣು ಬಾಂಬ್ ಅಂತ ಬಂದಾಗ ಅಣುಶಕ್ತಿನ ಯೂಸ್ ಮಾಡ್ಕೊಂಡು ಬಾಂಬ್ ರೆಡಿ ಮಾಡೋದು. ನಮ್ಮಲ್ಲಿ ಬಾಂಬ್ ರೆಡಿ ಮಾಡೋ ಸಲ್ಮಂದ್ ಎಲ್ಲಿ ಒಪ್ಪಂದ ಮಾಡ್ಕೊಂಡಿಲ್ಲ, ಬರೀ ಅಣುಶಕ್ತಿನ 100 ಗಿಗಾವ್ಯಾಟ್ ಏನು ಮಾಡ್ಬೇಕಾರೆ ಅಣುದಿಂದ. ಇತ್ತೀಚೆಗೆ ಆಸ್ಟ್ರೇಲಿಯಾದಿಂದ ಯಾವ ಅಣುಶಕ್ತಿನ ತರ್ಸಾತೀವಿ ಅಂದ್ರೆ ಯುರೇನಿಯಂ ಮತ್ತು ಥೋರಿಯಂ. ಯಾವ್ದು ಯುರೇನಿಯಂ? ಕರ್ನಾಟಕದ ರೀಸೆಂಟಾಗಿ ಥೋರಿಯಂ ಅದಿರು ಸಿಕ್ಕಿದ್ದೆಲ್ಲ ಅಂದ್ರೆ ಚಾಮರಾಜನಗರ, ಕೊಳ್ಳೇಗಾಲ, ಗುಂಡ್ಲುಪೇಟೆ. ವೆರಿ ಗುಡ್, ನೆನಪಿರ್ತೈತಲ್ಲ. IIT ಯಾವ್ದು ಬಿಟ್ಟು ಕಾಗನೂರ ಪಕ್ಕ ಹೇಳಿ, ಯಾವ್ದು ನೋಡು ಪಕ್ಕ ಹೇಳ. ಅದ ಕಾಗನೂರು ಪಕ್ಕ ಮನೆ ಹೋಗಿ ಬಂದಾನ ಬಿಡ್. ಸತೀಶಿಗೆ ಗೊತ್ತಿರ್ತೈತಿ ಎಲ್ಲೋ ಅದ ಭೈರವ. ಬಿಡ್ರಿ ಅದು ನೋಡ್ ಹೇಳ್ತ. ಭೈರವ ಯಾತ್ರಾ ಅಂತ ಬರ್ತೈತೆ ಅಂತೇಳಿ ಎಲ್ಲಿ ಬರ್ತೈತೆ ರೀ? ಜಮ್ಮು ಕಾಶ್ಮೀರದಿಂದ. ಯಾವ್ದು ಸೇರ್ಸಾರ ಇದನ್ನ ಭೈರವ ಯಾತ್ರಾ? ನ್ಯಾಷನಲ್ ಇಂಟ್ಯಾಂಜಿಬಲ್ ಹೆರಿಟೇಜ್. ಕನ್ಫ್ಯೂಸ್ ಆಗ್ಬೇಡ್ರೆ. ನ್ಯಾಷನಲ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಬೇರೆ, ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಬೇರೆ. ನ್ಯಾಷನಲ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಮೇಂಟೈನ್ ಮಾಡೋರು ಯಾರು ಕೇಳ್ರ? ಯಾರ? ಮಿನಿಸ್ಟ್ರಿ ಆಫ್ ಕಲ್ಚರ್. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇನ್ನೊಂದು ರೀಸೆಂಟಾಗಿ ನೋಡ್ರಿ, ಆಗಸ್ಟ್ 5 ನಿನ್ನೆ, ಈಗ ಆಗಸ್ಟ್ 5 ತಾರೀಕು ಇತ್ತಲ್ಲ, ಆ ತಾರೀಕಿಗೆ 7ನೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ರಿ. 2 ಆರ್ಟಿಕಲ್ನ ಎಲಿಮಿನೇಟ್ ಮಾಡಿದ್ದು. ಯಾವ ಆರ್ಟಿಕಲ್ನ ಎಲಿಮಿನೇಟ್ ಮಾಡಿದ್ದಕ್ಕೆ 7th ಆನಿವರ್ಸರಿ. ಸೆಂಟ್ರಲ್ ಗೌರ್ಮೆಂಟ್ದಿಂದ ಇದನ್ನು ರೀಸೆಂಟಾಗಿ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ರಿ. ಯಾವ್ದ? 370 ಮತ್ತು ಅದು ಆಗಸ್ಟ್ 5ಕ್ಕೆ ಮಾಡ್ರ. ಅದು ಡೆಡಿಕೇಟೆಡ್ ಆಗಿ ಡೇಟ್ ಅಂತೂ ಕೇಳೋದು ಕಡಿಮೆ. KA ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಹಳಿವು ಕ್ವಶನ್ ಪೇಪರ್ ಎಲ್ಲಾದ್ರೂ ಡೇಟ್ ಮೈನಸ್ ಮಾಡ್ರಿ, ಅಂದ್ರೆ ಡೇಟ್ ಮೇಲೆ ಡೆಡಿಕೇಟೆಡ್ ಆಗಿ ಕೇಳಂಗಿಲ್ಲ. ಬಟ್ ಕ್ವಶನ್ ಏನು ನೆನಪಿಟ್ಕೋರಿ ಅಂದ್ರೆ, ಇದನ್ನ ಮುಂದೆ ಹೋದಾಗ ಅಥವಾ ಏನರ ಬರ್ತೈತಿ ಸ್ಟ್ಯಾಟಿಕ್ ಜಿಕೆದಾಗ ಕ್ವಶನ್ ಹೆಂಗೆ ಕೇಳಿರ್ತಾರೆ ಗೊತ್ತಾ? ನಾವು ಹೇಳ್ತೀವಲ್ಲ, ಒಪ್ಪಂದ ಅಥವಾ ಜಲ ಒಪ್ಪಂದ, ಸಿಂಧು ಜಲ ಒಪ್ಪಂದ ಆದಾಗ ಪ್ರಧಾನಮಂತ್ರಿ ಯಾರಿದ್ರು ಅಂತೇಳಿ. ಸೇಮ್ ಹಂಗ ಆರ್ಟಿಕಲ್ 370 ಎಲಿಮಿನೇಟ್ ಮಾಡಿದಾಗ ಪ್ರಧಾನಮಂತ್ರಿ ಯಾರಿದ್ರು, ಹೋಮ್ ಮಿನಿಸ್ಟರ್ ಯಾರಿದ್ರು, ಹಿಂಗೆಲ್ಲ ಕೇಳ್ತಿರ್ತಾರ. ಪೂರ್ತಿ ನೆನಪಿಟ್ಕೋರಿ. 2 ಆರ್ಟಿಕಲ್ ಎಲಿಮಿನೇಟ್ ಮಾಡ್ತಾರೆ. ಯಾವ ಆರ್ಟಿಕಲ್ ಅಂದ್ರೆ 370 ಮತ್ತು 35. ಇನ್ ಕೇಸ್ ಎಲ್ಲರ ಕ್ವಶನ್ ಹಾಕಾಗ ಕಾನ್ಸ್ಟಿಟ್ಯೂಷನ್ದಾಗ ಒಂದು ಈಟ ಹಿಂದೆ ಮುಂದೆ ಮಾಡಿ ಏನು ಕೇಳಿರ್ತಾನೆ ಗೊತ್ತಾ? 370 ಮತ್ತು 35ನೇ ಆರ್ಟಿಕಲ್ನ ಎಲಿಮಿನೇಟ್ ಮಾಡ್ರ ಅಥವಾ ಅಬ್ರಾಗೇಟೆಡ್ ಅಂತ ಕರೀತಾರಲ್ಲ, ಅದನ್ನ ಮಾಡಿದ್ದ ಸಂವಿಧಾನ ತಿದ್ದುಪಡಿ ಪ್ರಕಾರ ಮಾಡ್ತಾರೋ. ಸಂವಿಧಾನದಾಗ ಇದನ್ನ ಸಂಸತ್ತೊಳಗೆ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ಮಾಡಿರ್ತಾರ. ಇದು ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ. ಇನ್ನೊಮ್ಮೆ ಸಂವಿಧಾನದಾಗ ತಿದ್ದುಪಡಿ ಆಗ್ಬೇಕಾದ್ರೆ 368ನೇ ಆರ್ಟಿಕಲ್ ಕಂಪಲ್ಸರಿ ಯೂಸ್ ಮಾಡ್ಬೇಕು. 368ನೇ ಆರ್ಟಿಕಲ್ ಇದು ಪೂರ್ತಿ ತಿಳ್ಕೊಂಡ್ಬಿಟ್ರೆ 368ನೇ ಆರ್ಟಿಕಲ್ ಕಂಪಲ್ಸರಿ ಯೂಸ್ ಮಾಡಿರ್ತೀನಿ. ಕಂಪಲ್ಸರಿ ಅದಕ್ಕೊಂದು ತಿದ್ದುಪಡಿ ಆಗ್ಬೇಕು. ಹೌದಾ? ನಮ್ಮ ಸಂವಿಧಾನದಾಗ 370 ಮತ್ತು 35ನೇ ಆರ್ಟಿಕಲ್ ತೆಗೆದಾರಲ್ಲ, ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಿಲ್ಲ. ಬಟ್ ಇದನ್ನ ಹೆಂಗೆ ಎಲಿಮಿನೇಟ್ ಮಾಡೋದು ಕೇಳ್ರ, ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ಹೇಳತ್ನ. ಇದು ಏನಂದ್ರೆ ಸಂವಿಧಾನ ತಿದ್ದುಪಡಿ ಅಥವಾ ಇದಕ್ಕೆ ಯಾವ್ದು ಡೆಡಿಕೇಟೆಡ್ ಆಗಿ ತಿದ್ದುಪಡಿ ಐತೆ ಅಂದ್ರೆ ಯಾವುದೂ ಇಲ್ಲ. ಯಾಕಂದ್ರೆ ಯಾವ ನೋಡ್ರಿ, ಮಹಿಳಾ ಮೀಸಲಾತಿ ಮಾಡ್ರಿ, ತಿದ್ದುಪಡಿ ಮಾಡಿ 106ನೇ ಆರ್ಟಿಕಲ್ ಇದನ್ನ ಯಾವ್ದಾದ್ರು ತಿದ್ದುಪಡಿ ತಂದ್ರ. ಬಟ್ 370, 35ನೇ ಆರ್ಟಿಕಲ್ ಏನಂತ ಕರ್ದಾರಂದ್ರ ಅವ್ರ ಇವು 2 ಆರ್ಟಿಕಲ್ ಎಲಿಮಿನೇಟ್ ಮಾಡ್ತಾರೆ. ಇದಕ್ಕೆ ಸಂವಿಧಾನ ತಿದ್ದುಪಡಿ ಅನ್ನಂಗಿಲ್ಲ. 368ನೇ ಆರ್ಟಿಕಲ್ ಪ್ರಕಾರ ಮಾಡಂಗಿಲ್ಲ. ಸಂಸತ್ನಾಗ ಬಿಲ್ ಪಾಸ್ ಮಾಡಿರ್ತಾರೆ. ಮೊದಲು ಏನಂದ್ರೆ ಡೈರೆಕ್ಟ್ ರಾಷ್ಟ್ರಪತಿದಿಂದ ಅಪ್ರೂವಲ್ ತಗೊಂಡ್ ಅಥವಾ ಏನಂತಾರ ಸುಗ್ರೀವಾಜ್ಞೆ ಘೋಷಣೆ ಮಾಡಿ ಆಮೇಲೆ ಅಪ್ರೂವಲ್ ಹೆಂಗ್ ತಗೊಂಡಾರ ಗೊತ್ತಾನ, ಅದನ್ನ ತಗೋಬೇಕಾರ ಕಂಪಲ್ಸರಿ ಏನ್ ಮಾಡ್ರಂದ್ರೆ, ಇದನ್ನ ನಾವು ತಾತ್ಕಾಲಿಕವಾಗಿ ನಿಮ್ಮಲ್ಲಿ ರದ್ದು ಮಾಡತ್ತೀವಿ. ನಾವು ಏನ್ ಮಾಡತ್ತೀವಿ, ಹೊಸಾದ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಥವಾ ಏನಂತಂದ್ರೆ ರಾಜ್ಯ ಮರು ವಿಂಗಡನಾ ಕಾಯ್ದೆ ಅಂತ ಮಾಡ್ತೀವಿ. ಆ ಕಾಯ್ದೆ ಅಂಡರ ನಿಮಗೆ ಇದನ್ನ ಸ್ಥಾನಮಾನ ಕೊಡ್ತೀವಿ, ಏನಂದ್ರೆ ಯೂನಿಯನ್ ಟೆರಿಟರಿ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಎಲಿಮಿನೇಟ್ ಮಾಡೋದು. ನಾಳೆ ಇನ್ ಕೇಸ್ 368ನೇ ಆರ್ಟಿಕಲ್ ಪ್ರಕಾರ 370 ಮತ್ತು 35ನೇ ಆರ್ಟಿಕಲ್ ತೆಗೆದಾರಂದ್ರೆ ತಪ್ಪಿದು. ಆ ಹೇಳಿಕೆ ಎಲ್ಲರ ಕೊಟ್ಟತ್ತೇಳಿ ತಪ್ಪತ್ತು ಹಾಕ್ರಿ. ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಆಗಿಲ್ಲ. ಇದಕ್ಕೆ ಗೊತ್ತಾತಲ್ಲ. 35 ಮತ್ತು ಯಾವ ಆರ್ಟಿಕಲ್ ಅಂದ್ರೆ 370ನೇ ಆರ್ಟಿಕಲ್. ಎರಡು ಎದಕ್ಕೆ ಸಂಬಂಧಿಸಿದ್ದು ಅಂದ್ರೆ ಸುಪ್ರೀಂ ಹೋಲ್ಡ್ ಕರೆಕ್ಟ್. ಅದ ತಾತ್ಕಾಲಿಕವಾಗಿ. ಮತ್ತೆ ಇದನ್ನು ನೆನಪಿಟ್ಕೋರ, ಸಂವಿಧಾನ ಈಗ ಹೇಳತ್ನ ಆರ್ಟಿಕಲ್ಗಳು ಎಲಿಮಿನೇಟ್ ಆಗಿಲ್ಲ. ಸಂವಿಧಾನದಾಗ ಆರ್ಟಿಕಲ್ ಇಲ್ಲತ್ತಲ್ಲ. 370 ಆರ್ಟಿಕಲ್ ಐತಿ, 35 ಆರ್ಟಿಕಲ್ ಅನ್ನೋದು ಸಂವಿಧಾನದಾಗ ಐತಿ. ಇವು ಎರಡು ಇನ್ನೊಂದು ಪೂರ್ತಿ ಹೇಳ್ಬಿಡ್ತು. 370 ಆರ್ಟಿಕಲ್ ಮತ್ತು 35 ಆರ್ಟಿಕಲ್. 35A ಆರ್ಟಿಕಲ್ ಏನ್ ಹೇಳ್ತೈತೆ ಅಂತ, 35A ಆರ್ಟಿಕಲ್ ಏನ್ ಹೇಳ್ತೈತೆ ಹೇಳ್ರಿ? ಯಾವ್ದಾರ ರಾಜ್ಯದಾಗ ನಾವು ಏನ್ ಮಾಡ್ಬೋದು ಅಂದ್ರೆ ಆಸ್ತಿಗಳು ತಗೋಬಾರ್ದು. 370 ಆರ್ಟಿಕಲ್ ಏನ್ ಹೇಳ್ತೈತೆ ಅಂದ್ರೆ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ 370 ಅಂದ್ರೆ ಸ್ಪೆಷಲ್ ರಿಸರ್ವ್, ನಿಮ್ದ ನೀವು ಆಡಳಿತ ಮಾಡ್ರಂದಿರ್ತಾರೆ. ಇವು ಎರಡು ಸಂವಿಧಾನದ ಪ್ರೆಸೆಂಟು ಆರ್ಟಿಕಲ್ ಅದಾವ. ನಾಳೆ ನಾವು ಎಲ್ಲರ ಹೋಗಿ ಕರ್ನಾಟಕದಾಗ 370 ಮತ್ತು 35 ಆರ್ಟಿಕಲ್ ಅಪ್ಲೈ ಮಾಡಂದ್ರ ನಾವು ಸಂವಿಧಾನದಿಂದ ಡೈರೆಕ್ಟ್ ಯಾವ್ದಾರ ಅಮೆಂಡ್ಮೆಂಟ್ ಮಾಡಿ ಅಪ್ಲೈ ಮಾಡಿಸ್ಬೋದು. ಆರ್ಟಿಕಲ್ಸ್ ಅದಾವು. ಬಟ್ ಏನ್ ಮಾಡ್ರಂದ್ರ ಅಲ್ಲಿ ಹೋಲ್ಡ್ ಮಾಡ್ಯಾರ. ಅಲ್ಲಿ ಯಾವ್ದು ಅದಕ್ಕೆ ಹೇಳಿದ ಸಂವಿಧಾನ ತಿದ್ದುಪಡಿ ಆಗಿಲ್ಲ. ಅದಕ್ಕೆ ಏನ್ ಮಾಡ್ರಂದ್ರ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ತಾತ್ಕಾಲಿಕ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದನ್ನ ನಾವು ರದ್ದು ಮಾಡತ್ತೀವಿ. ಇಲ್ಲಿ ಏನಂದ್ರೆ ನಾವು ಹೋಲ್ಡ್ ಮಾಡ್ತೀವಿ. ನಿಮಗೆ ರಿಸರ್ವೇಶನ್ ಇದರಿಂದ ಕೊಡಂಗಿಲ್ಲ. ಬಟ್ ನಿಮಗೆ ಹೆಂಗ್ ನಾವು ಮೀಸಲಾತಿ ಅಥವಾ ಕರ್ನಾಟಕದಾಗ ರಿಕಗ್ನೈಸ್ ಮಾಡತ್ತೀವಿ ಅಂದ್ರೆ ರಾಜ್ಯ
ರಾಜ್ಯ ಮರು ವಿಂಗಡಣಾ ಕಾಯ್ದೆ ಅಂತ ಮಾಡ್ತೀವಿ, ಆ ಕಾಯ್ದೆ ಪ್ರಕಾರ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದೆ. ಅದ್ರ ಸಲ್ಮಂದ್ ಇವು ಎರಡು ಆರ್ಟಿಕಲ್ ಏನ್ ಮಾಡ್ರ ಅಂದ್ರೆ ಹೋಲ್ಡ್ ಅದಾವ ಪ್ರೆಸೆಂಟ್. ಇವು ಎರಡು ನೆನಪಿಡುವ ಸಂವಿಧಾನ ತಿದ್ದುಪಡಿ ಇದಕ್ಕಾಗಿಲ್ಲ. ಪ್ರೆಸೆಂಟ್ ಏನಂದ್ರೆ ಆರ್ಟಿಕಲ್ ಅದಾವ, ಯಾವ್ದಾರ ಡೆಡಿಕೇಟೆಡ್ ಆಗಿ ತಿದ್ದುಪಡಿ ಬಂದೈತೆ ಅಂದ್ರೆ ಎದಕ್ಕೆ ಹೇಳಿ ಗೊತ್ತಾನ, NJAC ಅಂತ ಬಂದಿದ್ದು ಗೊತ್ತೈತಿ, ಕೊಲಿಜಿಯಂ ರದ್ದತಿ ಮಾಡ್ಬೇಕಂತೇಳಿ. ಅದನ್ನ ಆ್ಯಡ್ ಮಾಡ್ಬೇಕಾದ್ರೂ ತಿದ್ದುಪಡಿ ಬತ್ತು 99ನೇದು. ಬಟ್ ಏನಂದ್ರೆ ಇದಕ್ಕೆ ಯಾವುದು ತಿದ್ದುಪಡಿ ಅಂತ ಡೆಡಿಕೇಟೆಡ್ ಆಗಿ ಎಲ್ಲಿ ಇಲ್ಲ. ನಾಳೆ ಎಲ್ಲರ 370 ಮತ್ತೆ ಇತ್ತೀಚೆಗೆ 7th anniversary ಮಾಡ್ರೆ ಅದಕ್ಕೆ ಯಾವ್ದಾರ ತಿದ್ದುಪಡಿ ಐತೆ ಅಂದ್ರೆ ತಿದ್ದುಪಡಿ ಇಲ್ಲ. ಗೊತ್ತದಲ್ಲ ಪೂರ್ತಿ, ಮತ್ತೇನಾರ ಡೌಟ್ ಇಲ್ಲಲ್ಲ. ಈಗ ಹೇಳ್ರಿ ರಾಜ್ಯ ಅಥವಾ ಈ ರಾಜ್ಯ ಮರು ವಿಂಗಡಣಾ ಕಾಯ್ದೆ ಅಂತ ಮಾಡ್ತಾರಲ್ಲ, ಯಾವ 2 ರಾಜ್ಯ ಮರು ವಿಂಗಡಣಾ ಕಾಯ್ದೆ ಅಂತ ಮಾಡಿರ್ತಾರೆ. ಈಗ ಪೂರ್ತಿ ಹೇಳ್ಬಿಡ್ರೆ ಒಮ್ಮೆ ಕ್ವಶನ್ ಏನ್ ಕೇಳಿರ್ತಾರೆ ಗೊತ್ತಾ. ಈಗ ಹೇಳಿದ್ವಿ ನಾವು ಏನಂದ್ರೆ ಇದನ್ನ ಎಲಿಮಿನೇಟ್ ಮಾಡಾರು ಇದೆಲ್ಲ ಹೇಳಿದ್ವಿ. ನಾಳೆ ಕ್ವಶನ್ ಏನ್ ಕೇಳ್ತಾರೆ, ಇದಕ್ಕಿಂತ ಮೊದಲು ಜಮ್ಮು ಕಾಶ್ಮೀರ ಏನಿತ್ತಂದ್ರೆ ಒಂದು ರಾಜ್ಯ ಇತ್ತು. ರಾಜ್ಯ ಇದ್ರೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಬರಂಗಿಲ್ಲ. ಯಾರು ಇರ್ತಾರೆ ಅಂದ್ರೆ ಗವರ್ನರ್ ಬರ್ತಾರೆ, ರಾಜ್ಯಪಾಲ ಇರ್ತಾನೆ. ಯಾಕಂದ್ರೆ ನಾವು ಹೆಂಗ್ ಭಾರತಕ್ಕೆ ಮೊದಲ ವ್ಯಕ್ತಿ ಅಂತ ಯಾರು ಕರಿತೀವಿ ಅಂದ್ರೆ ರಾಷ್ಟ್ರಪತಿ. ಸೇಮ್ ರಾಜ್ಯಪಾಲ ಅಥವಾ ಅಲ್ಲಿ ಜಮ್ಮು ಕಾಶ್ಮೀರಿಗೆ ಒಬ್ಬ ರಾಜ್ಯಪಾಲ ಇದ್ದಲ್ಲ, ಯಾರು ರಾಜ್ಯಪಾಲ ಇದ್ದ ಟೈಮ್ನಾಗ 370 ಮತ್ತು 35 ಆರ್ಟಿಕಲ್ ಎಲಾಬ್ರೇಟ್ ಮಾಡ್ರ ಅಥವಾ ಅಬ್ರೋಗೇಟ್ ಮಾಡ್ರ ಅಥವಾ ಇದನ್ನ ಮಾಡ್ರ ಹೋಲ್ಡ್ನಾಗ ಇಟ್ಟಾರ ಅಂತ ಹೇಳ್ರಿ. ಯಾರು ಹೇಳ್ರಿ ನೋಡಿ ತಪ್ಪ. ಈಗ ನಾವು ಮನೋಜ್ ಕುಮಾರ್, ಈಗ ಯಾರ್ದಾರ ಸತ್ಯಪಾಲ್ ಮಲಿಕ್ ಅಂತ ಬರ್ತಾನೆ ನೋಡಿ. ಇವು ಮೂರು ನೆನಪಿಟ್ಕೋರ. ಮೂರು ಒಮ್ಮೆ ಹೇಳ್ತಾನೆ ಯಾರು ಬರ್ತಾರೋ ಯಾರಿಲ್ಲ. ಯಾಕೆ ಅದನ್ನ ಹೈಲೈಟ್ ಮಾಡಿ ಹೇಳತ್ನ ಗೊತ್ತಾನೆ. ರಾಜ್ಯದಾಗ ಏನ ಮಾಡುವ ಅಧಿಕಾರ ನಾವು ಏನಾರ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಬರ್ದಿಲ್ಲ. ರಾಜ್ಯ ಪಟ್ಟಿ ಒಳಗೆ ಬಂದಿದ್ದ ಅಧಿಕಾರನ ಚಲಾನು ಅಧಿಕಾರ ಯಾರಿಗೆ ಹೈಯೆಸ್ಟ್ ಐತೆ ಅಂದ್ರೆ ರಾಜ್ಯಪಾಲಗ ಇರ್ತದೆ. ಯಾಕೆ ರಾಜ್ಯಪಾಲಗ ಅಂದ್ರೆ ಸರ್ಕಾರ ಮಾಡ್ತೈತಿ, ಬಟ್ ಸರ್ಕಾರ ಮಾಡಿದ ಅಪ್ರೂವಲ್ ಕೊಡೋರು ಯಾರು ರಾಜ್ಯಪಾಲ. ಕರೆಕ್ಟ್ ಅಲ್ಲ. ಈಗ ಜಮ್ಮು ಕಾಶ್ಮೀರ 370 ಮತ್ತು 35 ಅಲ್ಲಿ CM ಏನು ಫರಕ್ ಬೀಳಂಗಿಲ್ಲ. ಯಾರಿಗೆ ಹೈಲೈಟ್ ಆಗಿರ್ತೈತೆ ರಾಜ್ಯಪಾಲ. ಯಾಕಂದ್ರೆ ಆ ಟೈಮ್ನಾಗ ಯಾರು ರಾಜ್ಯಪಾಲ ಇದ್ದ ಅಥವಾ ಯಾರು ರಾಜ್ಯಪಾಲ ಇದ್ದಾಗ ಇವನು ಎರಡು ಅಬ್ರೋಗೇಟ್ ಮಾಡ್ರ ಅಂತ ಕೇಳ್ಬೋದು. ಮೂರು ಹೇಳ್ಬಿಡ್ತೀರಿ. ಒಮ್ಮೆ ಯಾರು ಪ್ರಧಾನಮಂತ್ರಿ ಇದ್ರ ಅಂದ್ರೆ ಅದು ಡಿಫಾಲ್ಟ್ ನರೇಂದ್ರ ಮೋದಿ. ಹೋಮ್ ಮಿನಿಸ್ಟರ್ ಯಾರಿದ್ರ ಅಮಿತ್ ಶಾನ ಇದ್ದ. ಅವಾಗೂ 2019 ಟೈಮ್ನಾಗ ಯಾರು ರಾಜ್ಯಪಾಲ ಅದಾರ ಅಂತ ಕೇಳ್ರ ಸತ್ಯಪಾಲ್ ಮಲಿಕ್ ಅಂತ ಬರ್ತಾರೆ ನೋಡ್ರಿ. ಇವು ಮೂರು ನೆನಪಿಟ್ಕೋರ. 2019 ಆಗಸ್ಟ್ 5 ಡೇಟ್ ಏನು ನೆನಪಿಟ್ಕೋದು ನೀಡಿಲ್ಲ, ಬಟ್ ನಿನ್ನೆ ಆಗಿತ್ತದ 7th 7 ವರ್ಷ ಆತಲ್ಲ, 7th anniversary ಅದು ಸೆಲೆಬ್ರೇಟ್ ಮಾಡ್ರಿ. ಇನ್ನು ಯಾವ ಇಯರ್ದಾಗ ಅದನ್ನ ರೀಆರ್ಗನೈಸೇಷನ್ ಆಕ್ಟ್ ಮಾಡ್ರ ಕೇಳ್ಯಾನನ್ರಿ ಒಮ್ಮೆ. ಆಗಸ್ಟ್ 5 ಕೇಳೋಣ, ನೆನಪಿಟ್ಕೊಂಡ್ಬಿಡ್ರಿ. ಆಗಸ್ಟ್ 5 ಯಾವ್ದಾರ 2019. ಬಟ್ ಅದ ಅದಕ್ಕೆ 7ನೇ anniversary ಮಾಡಿರ್ತೇಳಿ ಆಗಸ್ಟ್ 5 2019 ಎಲಿಮಿನೇಟ್ ಮಾಡ್ತಾರೆ. ರೀಆರ್ಗನೈಸೇಷನ್ ಆಕ್ಟ್ ಯಾವ ಇಯರ್ದಾಗ ಬರ್ತಾರೆ 2019. ಅದ್ರ ಪ್ರಕಾರ 2 ಹೊಸ ಯೂನಿಯನ್ ಟೆರಿಟರಿ ಮಾಡ್ತಾರೆ. ಯಾವಂದ್ರ ಅವು 2 ಹೊಸವ. ಮತ್ತು ಜಮ್ಮು ಕಾಶ್ಮೀರ ನಾ ಕೇಳಿದಾಗ 2019 ಆರ್ಟಿಕಲ್ ಪ್ರಕಾರ 2 ಹೊಸ ಯೂನಿಯನ್ ಟೆರಿಟರಿ ಅಂದಂಗೆ. ಮೊದಲು ಎಟ್ಟಂದ್ರೆ ಯಾರಿದ್ದು ಅಂತೇಳಿ ಇವು 2 ಹೊಸವಾಗಿದ್ದು, ಜಮ್ಮು ಕಾಶ್ಮೀರ ಮತ್ತು ಇನ್ನೊಂದು ಯಾವ್ದಂದ್ರೆ ಲಡಾಖ್. ನೆನಪಿರ್ತೈತಲ್ಲ. ಎಷ್ಟನೇ anniversary ರೀಸೆಂಟ್ ಆಗಿ ಆತಂದ್ರೆ ಯಾರಿದ್ರ ಅವಾಗ ಗವರ್ನರ್ ಅಂತ ಕೇಳ್ರ ಸತ್ಯಪಾಲ್ ಮಲಿಕ್. ಗೊತ್ತಾತಲ್ಲ ಪೂರ್ತಿ. ನೀವು ಒಟ್ಟು ಇವನ ನೋಡ್ತಿರ್ತೇನೆ. ನೆಕ್ಸ್ಟ್ ಜಮ್ಸ್ ಆಫ್ ಇಂಡಿಯಾ ಚಾಲೆಂಜ್ ರೋಮ್ ಡಿಕ್ಲರೇಷನ್ ಮುಗಿದಿತ್ತಲ್ಲ. ರೋಮ್ ಡಿಕ್ಲರೇಷನ್ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ. ಎದಕ್ಕ ರೋಮ್ ಡಿಕ್ಲರೇಷನ್ ನ್ಯೂಕ್ಲಿಯರ್ ಮತ್ತು AI ನೆನಪಿರ್ತೈತಲ್ಲ. ನ್ಯೂಕ್ಲಿಯರ್ ಮತ್ತು AI ಸಲ್ಮಂದ್ ಅಥವಾ AI ಡಿಕ್ಲರೇಷನ್ ಅಂತ ಕರೀತಾರೆ. ಯಾವ್ದಂದ್ರೆ ರೋಮ್ ಡಿಕ್ಲರೇಷನ್ ಎಲ್ಲಿ ಆಗಿತ್ತಂದ್ರೆ ಇಟಲಿಯ ರೋಮ್. ಅಲ್ಲೇ FAO ಹೆಡ್ ಕ್ವಾರ್ಟರ್ ಎಲ್ಲೈತೆ ಇಟಲಿಯ ರೋಮ್. ಅಲ್ಲೇ ಮಾಡಿರ್ತಾರೆ. ಏನಾರು ರೋಮ್ ಡಿಕ್ಲರೇಷನ್ ಅಂತ ಕರಿತೀವಿ. ಯುನೆಸ್ಕೋದಂತೂ ಆತಲ್ಲ. ಯುನೆಸ್ಕೋದ ರೀಸೆಂಟ್ ಯಾವ ಸೇರೈತೆ ಅಂತ ಕೇಳ್ರ ಸಾರನಾಥ್. ರೀಸೆಂಟ್ ಆಗಿ ಇದು ಪಾಲಿಮರ್ದು ಹೇಳಿದ್ವಲ್ಲ. ಪಾಲಿಮರ್ ನೋಟ್ನಿ ಅದಕ್ಕೆ ಯೂಸ್ ಮಾಡತ್ತಾರ ಅಂದ್ರೆ RBI ದವ್ರು ರೀಸೆಂಟ್ ಆಗಿ ಪಾಲಿಮರ್ ಮಾಡ್ಬೇಕಂದ. ಪಾಲಿಮರ್ ಇದನ್ನೇನ ಪಾಲಿಮರ್ ಪೇಪರ್ ಯೂಸ್ ಮಾಡ್ಬೇಕಂದಾರ ನೋಟ್ಗಳನ್ನ ಪ್ರಿಂಟ್ ಮಾಡಕ್. ನೆಕ್ಸ್ಟ್ ಇನ್ ಕ್ವಶನ್ ಇದು ರೀಸೆಂಟ್ ಆಗಿ ಫಲ ವೃಕ್ಷೋದ್ಯಾನ ಯೋಜನೆ ತರತಾರ್ರಿ. ಕರ್ನಾಟಕದಾಗ ಫಲ ವೃಕ್ಷೋದ್ಯಾನ ಯೋಜನೆ ತರಬೇಕಂದ. ಈ ಫಲ ವೃಕ್ಷೋದ್ಯಾನ ಯೋಜನೆ ಯಾವ್ದ್ರ ಸಂಬಂಧ ಐತೆ ಅಂತ ಹೇಳಿ. ಫಲ ವೃಕ್ಷೋದ್ಯಾನ ಯೋಜನೆ ವೆರಿ ಗುಡ್. ತೋಟಗಾರಿಕೆ ಸಂಬಂಧ ಏನು ಈ ಉದ್ದೇಶ ಏನೈತಿದ್ರ ಫಲ ವೃಕ್ಷೋದ್ಯಾನ ಯೋಜನೆ? ಹಳ್ಳಿ ಒಳಗ ಅಥವಾ ನಗರ ಒಳಗ ಹಣ್ಣು ಕೊಡು ಗಿಡಗಳನ್ನೆಲ್ಲ ಪ್ಲಾಂಟ್ ಮಾಡೋದು ಅಥವಾ ಹಳ್ಳಿ ಒಳಗೆ ಪ್ಲಾಂಟ್ ಮಾಡೋದು ಏನೈತಿ? ನೆನಪಿಟ್ಕೋರ. ಫಲ ವೃಕ್ಷೋದ್ಯಾನ ಅಂತ ಬರ್ತೇನೆ. ಕರೆಕ್ಟ್. ಫಲ ವೃಕ್ಷ ಅಂದ್ರೆ ಫಲ ಕೊಡ್ಬೇಕಾದ ಗಿಡ. ಈಗ ಯಾವ್ದಾರ ಬೇವಿನ ಗಿಡ ಹಚ್ಚಿರ ಅದರಿಂದ ಫಲ ಐತಾನೆ ಇಲ್ಲ. ಫಲ ವೃಕ್ಷೋದ್ಯಾನ ಅಂದ್ರೆ ಅದರಿಂದ ಯಾವ್ದಾರ ಫಲ ಬರ್ತಿರ್ಬೇಕು. ಇದು ಎದ್ರ ಸಲ್ಮಾನ್ ಮಾಡ್ರ ಅಥವಾ ಇದು ಡೆಡಿಕೇಟೆಡ್ ಆಗಿ ರೀಸೆಂಟ್ ಆಗಿ ಯಾಕೆ ನ್ಯೂಸ್ನ ಬರ್ತಂದ್ರ ಫಲ ವೃಕ್ಷೋದ್ಯಾನ ಯೋಜನೆ ಅಂದ್ರೆ ಏನ್ ಮಾಡತ್ತಾರ ಗೊತ್ತಾನ. ಪ್ರತಿ ಗ್ರಾಮ ಪಂಚಾಯತಿ ಒಳಗ ಫಲ ವೃಕ್ಷೋದ್ಯಾನ ಯೋಜನೆ ಅಂದ್ರೆ ಗೌರ್ಮೆಂಟ್ ದಿಂದ ಅಥವಾ ಗೌರ್ಮೆಂಟ್ ಏರಿಯಾ ಅಥವಾ ಗೌರ್ಮೆಂಟ್ ಜಾಗ ಇರ್ತಾವಲ್ಲ ಆ ಜಾಗ ಒಳಗೆ ಕಂಪಲ್ಸರಿ ಏನ್ ಮಾಡ್ಬೇಕಂದ್ರ ಗಿಡಗಳು ಹಚ್ಬೇಕು. ಹಣ್ಣು ಕೊಡು ಗಿಡಗಳು ಹಚ್ಬೇಕ್ರಿ. ಇದು ಡೆಡಿಕೇಟೆಡ್ ಆಗಿ ಯಾಕೆ ಮಾಡತ್ತಾರ ಅಂತ ಹೇಳ್ತಾನ ಪೂರ್ತಿ. ಡೆಡಿಕೇಟೆಡ್ ಆಗಿ ಎದ್ರ ಸಲ್ಮಾನ್ ಮಾಡತ್ತಾರ ಅಂದ್ರೆ ಗಿಡಗಳು ಹಚ್ತೀರಿ. ಈಗ ಹಣ್ಣಿನ ಗಿಡ ಹಳ್ಳಿ ಒಳಗೆ ಹಚ್ಚಿರ್ತಾರ. ಗೌರ್ಮೆಂಟ್ ಏರಿಯಾದಾಗ ಹಚ್ಚೋದು. ಹಚ್ಚಿದ್ ಏನ್ ಮಾಡೋದಂದ್ರ ಹಣ್ಣುಗಳು ಬತ್ತೇಳಿ ಹಣ್ಣು ಹಂಪ್ಲ ಅಥವಾ ಮಾವಿನ ಗಿಡ ಹಚ್ಚ್ರಿ ಅಥವಾ ಯಾವ್ದಾರ ಪೇರು ಗಿಡ ಸೀತಾಫಲ ಗಿಡ ಇಂಥವು ಹಚ್ಚಿರ್ತಾರ. ಚಿಕ್ಕು ಗಿಡ ಅದು ಅವು ಪೂರ್ತಿ ಹಣ್ಣು ಯಾವಾಗ ಬರ್ತಾವಲ್ಲ ಆ ಹಣ್ಣು ಬಂದ್ಮೇಲೆ ಏನ್ ಮಾಡೋದಂದ್ರೆ ಗೌರ್ಮೆಂಟ್ ದವ್ರ ಅಥವಾ ಗ್ರಾಮ ಪಂಚಾಯತಿ ಏನ್ ಸಭೆ ಇರ್ತೈತಿಲ್ಲ ಗ್ರಾಮ ಸಭಾ ಅಂತೇಳಿ ಆ ಸಭೆ ಒಳಗೆ ಏನ್ ಮಾಡ್ತಾರಂದ್ರ ಆ ಪೂರ್ತಿ ಏರಿಯಾ 1 ಎಕರೆ ಜಮೀನ್ದಾಗ ನಾವು ಪೇರು ಗಿಡ ಹಚ್ಚಿರ್ತೀವಿ. ಪೇರುಕಾಯಿ ಬಂದಾವ್. ಅವಾಗ ಏನ್ ಮಾಡೋದ್ರ ಅಲ್ಲಿ ಗ್ರಾಮೀಣ ಯುವಕರ ಅಥವಾ ಗ್ರಾಮೀಣ ಜನ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡೋದಂದ್ರೆ ಅದನ್ನ ಬಿಡ್ ಮಾಡಿ ಏನ್ ಮಾಡೋದು ಅಥವಾ ಟೆಂಡರ್ ಕೊಟ್ಟ ಮಾರುದು. ಆ ಜಾಗ ಹೆಂಗಂದ್ರೆ
ಜಾಗ ಮಾರೋದಲ್ಲ, ಓನ್ಲಿ ಅದೇನಂದ್ರೆ ಗಿಡಗಳು ಇರ್ತಲ್ಲ ಅವ್ನ ಆ ಟೈಮ್ನಿಗೆ ಮಾರೋದು. ಅಂದ್ರೆ ಅದರಿಂದ ಏನು ಮಾಡ್ತಾರಲ್ಲ ಅವ್ರ ಗಿಡಗಳದಿಂದ ಫಲ ಬಂದಿರ್ತಲ್ಲ ಅದನ್ನ ತೊಗೊಂಡು ಅವರ ಉದ್ಯೋಗನೂ ಕ್ರಿಯೇಟ್ ಮಾಡ್ದಂಗೆ ಆತು ಒಂದು ಗೌರ್ಮೆಂಟಿಗೆ, ಅದರಿಂದ ಗೌರ್ಮೆಂಟಿಗೆ ಲಾಭನೂ ಆತು. ಎರಡನೇದು ಇನ್ನೊಂದು ಏನು ಗೌರ್ಮೆಂಟಿಗೆ ಲಾಭ ಇದರಿಂದ ಎದಕ್ಕೆ ಫಲ ವೃಕ್ಷೋದ್ಯಾನ ಯೋಜನೆ ಪ್ರತಿ ಗ್ರಾಮ ಪಂಚಾಯತಿ ಒಳಗೆ ಇಂಪ್ಲಿಮೆಂಟ್ ಮಾಡ್ಬೇಕನ್ನತ್ತಾರೆ. ಯಾಕೆ ಇದ್ರದ್ದು ಉದ್ದೇಶ ಅಂದ್ರೆ ಒಂದೇದು ಹೇಳಿನಲ್ಲ, ಗ್ರಾಮೀಣ ಯುವಕರಿಗೆ ಉದ್ಯೋಗ ಕೊಟ್ಟಂಗೆ ಆತು. ಯಾಕಂದ್ರೆ ಅನ್ ಎಜುಕೇಟೆಡ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಇತ್ತಂತೇಳಿ ಅವ್ರಿಗೆ ಈಗ ಹಣ್ಣು ಬಂದಿದ್ದು ನಾವು ಬಿಡ್ ಮಾಡಿ ಕೊಟ್ಟಿರ್ತೇವೆ, ಅವ್ರು ಹಣ್ಣು ಮಾರ್ಕೊ ತಿರ್ಗಾಡ್ತಾರಲ್ಲ ಒಂದಾತ. ಅದರಿಂದ ಗೌರ್ಮೆಂಟ್ಗೆ ಏನಾತ ಬಿಡ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ರೊಕ್ಕ ಬತ್ತ. ಇನ್ನೊಂದು ಮೇನ್ ಮೋಟೋ ಇವ್ರದ್ದು ಫಲ ವೃಕ್ಷೋದ್ಯಾನ ಯೋಜನೆ ಏನೈತೆ ಅಂದ್ರೆ ಗ್ರಾಮೀಣ ಒಳಗೆ ಎಷ್ಟೋ ಅರಣ್ಯ ಫಾರೆಸ್ಟ್ ಇರ್ತೈತೆ, ಅರಣ್ಯ ಜಾಗ ಇರ್ತೈತೆ. ಆ ಜಾಗ ನಾವು ಏನು ಮಾಡ್ತಿರ್ತಾರೆ ಅಂದ್ರೆ ಒತ್ತುವರಿ ಮಾಡಿರ್ತಾರೆ. ಹಳ್ಳಿ ಒಳಗೆ ಇರ್ತಾರೆ ನೋಡಿ, ಮನಿ ಕಟ್ಕೋತಾ ಎಮ್ಮಿ ಕಟ್ಕೋತಾ ಅರ್ಧ ಎಕರೆ 1 ಎಕರೆ ಜಮೀನು ಗೌರ್ಮೆಂಟ್ ಜಕ್ಕೊಂಡ್ಬಿಟ್ಟಿರ್ತಾರಲ್ಲ. ಈಗ ಆ ಜಕ್ಕೊಂದಿದ್ದ ಜಾಗ ಏನಾಕತ್ತೆ ಅಂದ್ರೆ ಗೌರ್ಮೆಂಟ್ದವ್ರು ಗಿಡಗಳು ಹಚ್ಚಿರತ್ತೇಳಿ ಗಿಡಗಳು ಹಚ್ಚಿರ ಅವ್ರು ಏನು ಮಾಡ್ತಿರ್ತಾರೆ, ಯಾರಿಗಾರ ಡೆಡಿಕೇಟೆಡ್ ಆಗಿ ಒಬ್ಬ ಮನುಷ್ಯ ಕೊಟ್ಟಿವಿ ಅಥವಾ ಅದ ಗ್ರಾಮದಾಗ ಅಥವಾ ಅದ ವಾರ್ಡ್ದಾಗಿದ್ದ ಒಬ್ಬ ಮನುಷ್ಯ ಕೊಟ್ರ ಅವ ಏನು ಮಾಡ್ತಾನೆ, ನಮ್ಮ ಗಿಡಗಳದ ಹಣ್ಣು ತಿನ್ನತ್ತಾವ ಎಮ್ಗಳು ಹೊಡಿಬೇಡ್ರಿ ಅಂತೇಳಿ ಬೇಲಿ ಹಾಕೋತಾರಲ್ಲ. ಅದೇನಾಕತ್ತೆ ಗೌರ್ಮೆಂಟ್ ಜಾಗ ಒತ್ತುವರಿನೂ ಕಡಿಮೆ ಆಕತಿ. ಒಂದೇದು ಏನಂದ್ರೆ ಹುಡುಗರಿಗೆ ಎಂಪ್ಲಾಯ್ಮೆಂಟ್ ಆಕತಿ, ಗೌರ್ಮೆಂಟಿಗೆ ಲಾಭನೂ ಆಕತಿ. ಅದರ ಸಂಬಂಧ ರೀಸೆಂಟ್ ಆಗಿ ಏನು ಮಾಡಿದ್ರೆ ಪ್ರತಿ ಗ್ರಾಮ ಪಂಚಾಯತಿ ಒಳಗೂ ಯಾವ್ದು ಮಾಡಂದ್ರೆ ಫಲ ವೃಕ್ಷೋದ್ಯಾನ ಯೋಜನೆ. ಅವ್ ಹಿಂದ ಮುಂದೆ ಮಾಡಿ ಏನ ಕೇಳು ನೆನಪಿಟ್ಕೋರಿ. ಫಲ ವೃಕ್ಷೋದ್ಯಾನ ಯೋಜನೆ ಮೋಟೋ ಏನೈತಿ ಅಥವಾ ಹೇಳಿಕೆ ಟೈಪ್ನ ಕೇಳಿ ಏನೇ ಕೇಳಿ ಅಥವಾ ಏನರ ಯೋಜನೆಗಳು ಕೇಳಿರ್ತಾರ ಅಥವಾ ಎಸ್ಸೆ ಕೇಳಿರ್ತಾರಲ್ಲ ಅದ್ರೊಳಗೆ ಇಂಥವ್ ಲೈನ್ ಹಾಕಿ ಬರೋದು ಗೊತ್ತಾತಲ್ಲ. ಫಲ ವೃಕ್ಷೋದ್ಯಾನ ಅಥವಾ ಫಲ ವೃಕ್ಷೋದ್ಯಾನ ಯೋಜನೆ ಒಳಗೆ ಎಂಥ ಗಿಡಗಳನ್ನ ಪ್ಲಾಂಟ್ ಮಾಡ್ತಾರಂದ್ರೆ ಫಲ ಕೊಡು ಹಣ್ಣುಗಳು ಅಥವಾ ಹಣ್ಣು ಹಂಪಲಗಳನ್ನ ಕೊಡ್ತಿರ್ತಾರಲ್ಲ ಅಂತ ಗಿಡಗಳು ಮಾಡ್ತಾರ. ಪ್ರೆಸೆಂಟ್ ಏನು ಮಾಡ್ತಾರೆ ಪ್ರತಿ ಗ್ರಾಮ ಪಂಚಾಯತಿ ಒಳಗೆ ಕಂಪಲ್ಸರಿ ಮಾಡಂದಾರೆ. ಎಷ್ಟು ಗ್ರಾಮ ಪಂಚಾಯತಿಗಳದಾವ ನಮ್ಮ ಕರ್ನಾಟಕದ? 5946. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ನರೇಂದ್ರ ಮೋದಿ ಕರ್ನಾಟಕ ಮೈಸೂರಿಗೆ ಬಂದಿರಲ್ಲ, ಇತ್ತೀಚೆಗೆ ಯಾವ್ದೊಬ್ಬರದ ಸ್ಮಾರಕನ ಉದ್ಘಾಟನೆ ಮಾಡ್ತಾರೆ. ಯಾರ್ದ ವಿವೇಕಾನಂದ ಸ್ಮಾರಕ, ಕೆಂಪೇಗೌಡ ಸ್ಮಾರಕ, ವಿವೇಕಾನಂದ ಸ್ಮಾರಕ. ಇವು ಕ್ವಶನ್ ಹೆಂಗೆ ಕೇಳಿರ್ತಾರೆ ಗೊತ್ತಾ, ನೀವು ಸ್ಮಾರಕಗಳು ಇರ್ತಾವಲ್ಲ ವಿವೇಕಾನಂದ ಸ್ಮಾರಕ ಅಂತ ಮಾಡ್ರಿ. ನಾಳೆ ಕ್ವಶನ್ ಕೇಳಿದ್ರೆ ಡೈರೆಕ್ಟ್ ವಿವೇಕಾನಂದ ಸ್ಮಾರಕ ಅವ್ನ ಹೆಸರು ಕೊಡ್ತಾನೆ. ನರೇಂದ್ರ ಮೋದಿ ಇತ್ತೀಚೆಗೆ ವಿವೇಕಾನಂದ ಸ್ಮಾರಕ ಉದ್ಘಾಟನೆ ಮಾಡ್ತಾರೆ ಕರ್ನಾಟಕದ. ಅದ್ರ ಉದ್ದೇಶ ಏನಿತ್ತಂದ್ರೆ ವಿವೇಕಾನಂದ ಸ್ಮಾರಕ ಇದ್ರೋಗ ಮಾಡ್ಯಾರಲ್ರಿ. ಈ ನಮ್ಮಲ್ಲಿ ಏನು ಸ್ಮಾರಕಗಳಾಕವ ಅಥವಾ ಈ ಗಾಂಧಿ ಸ್ಮಾರಕ ಅಂತ ಮಾಡತ್ತಾರ ಅಥವಾ ಗಾಂಧಿ ಸ್ತಬ್ಧ ಚಿತ್ರಗಳತ್ ಮಾಡತ್ತಾರ ಗೊತ್ತಲ್ಲ. ಈ ಕರ್ನಾಟಕದಾಗ ಎಲ್ಲ ಕಡೆ ಮಾಡತ್ತಾರ ನೋಡ್ರಿ. ಇದನ್ನ ಪ್ರತಿ ಗಾಂಧಿ ಭೇಟಿ ಕೊಟ್ಟ ಸ್ಥಳಗಳು ಮಾಡತ್ತಾರಲ್ಲ. ಇವ್ರದ ಮೇನ್ ಮೋಟೋ ಇರ್ತೈತಿ ಒಂದೊಂದು. ಅದರ ಉದ್ದೇಶ ಡೈರೆಕ್ಟ್ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಕೇಳತ್ನ. ಇದನ್ನ ವಿವೇಕ ಸ್ಮಾರಕ ಅಥವಾ ವಿವೇಕಾನಂದನ ಹೆಸರಲ್ಲೇ ಸ್ಮಾರಕ ಮಾಡ್ರಲ್ಲ. ಇದು ಎದ್ರ ಸಲ್ಬಂದ್ರೆ ಯುವಕರಿಗೆ ಸ್ಫೂರ್ತಿ ಕೊಡ್ಬೇಕು ಅಥವಾ ಯುವಕರ ದೇಶದ ಏನಾರ ದೇಶದ ಅಭಿವೃದ್ಧಿ ಒಳಗ ರಾಜಕೀಯ ಒಳಗೆ ಭಾಗವಹಿಸಬೇಕನ್ನೋ ಮೋಟೋಲಿ ಎಲ್ಲಿ ಮಾಡಿರಿದ್ದನಂದ್ರ ಮೈಸೂರೊಳಗೆ. ನೆನಪಿರ್ತೈತಲ್ಲ ಪೂರ್ತಿ. ನರೇಂದ್ರ ಮೋದಿ ರೀಸೆಂಟ್ ಆಗಿ ಮೈಸೂರಿಗೆ ಬಂದಿರ ಅಥವಾ ಹಿಂದ ಮುಂದೆ ಏನೋ ಮಾಡಿ ಕೇಳಿ ಯಾವ ಸ್ಮಾರಕ ಉದ್ಘಾಟನೆ ಮಾಡ್ರಂದ್ರೆ ಯಾವ್ದಂದ್ರೆ ವಿವೇಕ ಸ್ಮಾರಕ. ಅದರ ರಿಲೇಟೆಡ್ ಬಂದಾಗ ಯಾವ್ದಂದ್ರೆ ಇದನ್ನ ಎಲ್ಲಿ ಮಾಡಿದ್ರಂದ್ರೆ ವಿವೇಕ ಸ್ಮಾರಕ ಮೈಸೂರೊಳಗೆ. ರೀಸೆಂಟ್ ಆಗಿ ಇದೊಂದು ಕ್ವಶನ್ ಇತ್ತು ನೋಡ್ರಿ. ರೀಸೆಂಟ್ ಆಗಿ ಏನು ಮಾಡತ್ತಾರ ಅಂದ್ರೆ ಈಗ ಇದನ್ನ ಯಾರ ನಮ್ದು ಆರೋಗ್ಯ ಇಲಾಖೆ ಯಾರು ಯು ಟಿ ಖಾದರ್ಲ್ಲ, ಯು ಟಿ ಖಾದರ್ ಈಗ ಬಂದಾನಿಡ್ದ ಆರೋಗ್ಯ ಇಲಾಖೆ ಒಳಗೆ ಹೊಸ ತರ ಅದ್ರ ಮೇಲೆ ಯಾವಾಗ ಹೆಂಗೆ ಕ್ವಶನ್ ಕೇಳ್ತಾರ ಅಂತ ಗೊತ್ತಿಲ್ಲ. ಯಾಕಂದ್ರೆ ಪ್ಲಾಟಿನಮ್ ಅವರತ್ ಅಂದ್ರೆ ಪ್ಲಾಟಿನಮ್ ಅವರತ್ ಆಂಬುಲೆನ್ಸ್ಗೆ ಎಷ್ಟು ನಿಮಿಷ ಕೊಟ್ರ? 10 ನಿಮಿಷ ಕೊಟ್ರಲ್ಲ. ಈಗ ರೀಸೆಂಟ್ ಆಗಿ ಒಂದು ಗೈಡ್ಲೈನ್ಸ್ ಕೊಟ್ರ. ಏನು ಗೈಡ್ಲೈನ್ಸ್ ಕೊಟ್ರ ಅಂದ್ರೆ ನಮ್ಮಲ್ಲಿ ಹುಡುಗರಿಗೆ ನೋಡ್ರಿ ಪ್ಲಾಟಿನಮ್ ಅವರ್ ಅಂದಾಗ ಎಷ್ಟು ಕೊಟ್ರ ಅಂದ್ರೆ 10 ನಿಮಿಷ ಕೊಟ್ರಿ. ಇನ್ನೊಂದು ಮಾಡಿ ನೋಡ್ರಿ, ಆಲ್ ಓವರ್ ಇಂಡಿಯಾದಾಗ ಫಸ್ಟ್ ಆಂಬುಲೆನ್ಸ್ ಇತ್ತು ಯಾವ್ದಂದ್ರೆ ಬೈಕ್ ಆಂಬುಲೆನ್ಸ್. ಆಲ್ ಓವರ್ ಇಂಡಿಯಾದಾಗ ಫಸ್ಟ್ ಆಂಬುಲೆನ್ಸ್ ಬೈಕ್ ಆಂಬುಲೆನ್ಸ್ ಎಲ್ಲಿ ಅಂದ್ರೆ ಇಂಡಿಯಾದ ಕರ್ನಾಟಕದಾಗ ಲಾಂಚ್ ಮಾಡಿದ್ವಿ. ಅದನ್ನ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡತ್ತಾರೆ ಯಾರಂದ್ರೆ ಯು ಟಿ ಖಾದರ್. ಅದಾದ್ಮೇಲೆ ರೀಸೆಂಟ್ ಆಗಿ ಮತ್ತೊಂದು ಇನಿಷಿಯೇಟಿವ್ ತಂದಾರ. ಇಲ್ಲಾರ ಇದನ್ನ ನಾ ಪೂರ್ತಿ ಹೇಳ್ಬಿಡ್ತೇನೆ, ಅವ್ನ ಕ್ವಶನ್ ಹಿಂಗ ಕೇಳ್ಬೇಕತ್ತಿಲ್ಲ, ಅವ್ನು ಹಿಂದ ಮುಂದೆ ಮಾಡಿ ಕೇಳಿದ್ರು ಎಲಿಮಿನೇಟ್ ಮಾಡಕ್ ಆಕೈತೆ. ಅದ್ರ ಸಂಬಂಧ ಹೇಳತ್ನ ಯು ಟಿ ಖಾದರ್ ಬಂದ ನಡೆದ ನೋಡ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಥವಾ ಸಾರ್ವಜನಿಕ ಹಾಸ್ಪಿಟಲ್ ಇರ್ತಲ್ಲ ಅಲ್ಲಿ ಹೋದಾಗ BPL ಕಾರ್ಡ್ ಇರ್ತಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಬ್ಲಡ್ ಉಚಿತವಾಗಿ ಕೊಡ್ತಾರೆ. ಈಗ ಯಾಕಂದ್ರೆ ನಾವು ಬ್ಲಡ್ ಬ್ಯಾಂಕ್ನಾಗ ಹೊರಗೆ ತಗೋತೀವಲ್ಲ 1500 1000 ಹಿಂಗೇನೋ ಇರ್ತಾವ ರೇಟ್, ಹೌದಲ್ಲ. ಬಟ್ ನೀವು ಅದು ಕರೆಕ್ಟ್ ನೆನಪಿಟ್ಟು ಅವ್ನು ಕೊಟ್ಟು ತೊಗೊಂಡೇನೆ ಅವಾಗ. ಕರೆಕ್ಟ್. ಬ್ಲಡ್ ಇಲ್ಲ ಐತೆ ರೇಟ್ ಇರ್ತಾವೆ. ಈಗ ಹೊರಗೆ ಎಲ್ಲರ ಹೋದ್ರೆ ನಾವು ರೊಕ್ಕ ಕೊಡ್ಬೇಕಾ. ಬಟ್ ಗೌರ್ಮೆಂಟ್ ಹಾಸ್ಪಿಟಲ್ನಾಗ BPL ಕಾರ್ಡ್ ಇದ್ದವರಿಗೆ ಬ್ಲಡ್ ರೊಕ್ಕ ತಗೊಳಂಗಿಲ್ಲ. ಬಟ್ ರೀಸೆಂಟ್ ಆಗಿ ಯು ಟಿ ಖಾದರ್ ಇನ್ನೊಂದು ಇನಿಷಿಯೇಟಿವ್ ತಂದ್ರೆ ಏನಂದ್ರೆ APL ಅಥವಾ ಅಬೌವ್ ಪಾವರ್ಟಿ ಲೆವೆಲ್ ಇರ್ತೈತಲ್ಲ ಆ APL ಕಾರ್ಡ್ ಇದ್ದವ್ರಿಗೆ ಏನಂದ್ರೆ ಬ್ಲಡ್ ನ ಉಚಿತವಾಗಿ ಕೊಡ್ಬೇಕಂದ್ರೆ ಯಾವ್ದಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ. ಆ ಡೆಡಿಕೇಟೆಡ್ ಆಗಿ ಈಗ ಯಾಕೆ ಹೇಳತ್ ನೋಡ್ರಿ, ಇವು ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಪ್ರೈವೇಟ್ ಹಾಸ್ಪಿಟಲ್ ಹೆಲ್ತ್ ಇಶ್ಯೂ ಬಂದೈತಲ್ಲ, ಹೆಲ್ತ್ ಇಶ್ಯೂ ಸಂಬಂಧ ರೀಸೆಂಟ್ ಆಗಿ ಒಂದು ಗೈಡ್ಲೈನ್ಸ್ ಕೊಟ್ರ. ಇದನ್ನೇ ಸರ್ಕಾರಿ ಶಾಲೆಗಳಿರ್ತಲ್ಲ, ಸರ್ಕಾರಿ ಆವರಣಗಳಕ್ಕೆ ಇರ್ತಲ್ಲ, ಆ ಸರ್ಕಾರಿ ಶಾಲೆ ಆವರಣದಿಂದ ಎಷ್ಟು ಮೀಟರ್ ದೂರ ತನ ಕರಕುಶಲ ಅಥವಾ ಕರಕುಶಲ ಅಂತ ನೋಡಿ, ಸಾರಿ ಏನತ್ತಾರವಕ್ಕ ಕರಕುಲ ತಿಂಡಿಗಳತ್ತ ಏನತ್ತಾರಕ್ಕ ಏನತ್ತ ಕುರುಕಲು ತಿಂಡಿಗಳು ಅಂತ ಕರೀತಾರೆ. ಕುರುಕಲು ಅಂದ್ರೆ ಏನ್ ಗೊತ್ತಾನೆ, ಇದು ಎದ್ರ ಸಲ್ಬಂದ್ ಹೊಸಾದ ಇನಿಷಿಯೇಟಿವ್ ಅಂದ್ರ ಯು ಟಿ ಖಾದರ್ ಬಂದಾರ. ಪ್ರೆಸೆಂಟ್ ಏನಿತ್ತಂದ್ರೆ ತಂಬಾಕುಗಳನ್ನ ಅಥವಾ ಸಿಗರೇಟ್ಗಳನ್ನ 100 ಮೀಟರ್ದಿಂದ ದೂರ ಇರ್ಬೇಕತ್ತಿತ್ತ ರೂಲ್ಸ್ ಐತಿ. ಇದು ಕೇಂದ್ರ ಸರ್ಕಾರದಿಂದ ಐತಿ ನೋಡ್ರಿ. ಇದನ್ನ ಏನ ವಿಮಲ್ಗಳ ಅಂತ ಪ್ಯಾಕೆಟ್ಗಳ ತಂಬಾಕುಗಳನ್ನ ಅಥವಾ ಎಲ್ಲ ನಿಷೇಧ ಮಾಡ್ರ 100 ಮೀಟರ್ದಿಂದ. ಪ್ರೆಸೆಂಟ್ ಏನ್ ಮಾಡ್ರ ಗೊತ್ತಾನ, ಈ ಕುರ್ಕುರೆನ ಎಲ್ಲಿ ನಿಷೇಧ ಮಾಡಿಲ್ಲ. ಎಲ್ಲಿ ನೋಡಿರ್ಬೇಕಾರ ಸಾಲಿದ ಮಗ್ಲ ಗೇಟ್ ತಗೋ ಕೂಡಲೇ ಒಂದು ಅಂಗಡಿ ಇರ್ತದೆ, ಅಲ್ಲಿ ಕುರ್ಕುರೆ ಪ್ಯಾಕೆಟ್ಗಳು ಜೊತೆ ಬಿದ್ದಿರ್ತಾವ. ಅದನ್ನ ರೀಸೆಂಟ್ ಆಗಿ ಏನ್ ಮಾಡ್ರ ಗೊತ್ತಾನ, ಯು ಟಿ ಖಾದರ್ ಅವರ ರೀಸೆಂಟ್ ಆಗಿ ಗೈಡ್ಲೈನ್ಸ್ ಕೊಟ್ರ. ಶಾಲಾ ಆವರಣ ಅಥವಾ
ಅಥವಾ ಸರ್ಕಾರಿ ಶಾಲಾ ಆವರಣ ಇರ್ತದಲ್ಲ ಅಲ್ಲಿಂದ ಎಷ್ಟು ಮೀಟರ್ ದೂರ ತನ ಯಾವ ಇವು ಏನಂದ್ರೆ ಕುರುಕುರೆ ಪ್ಯಾಕೆಟ್ಗಳದು ಇರಬಾರ್ದು. ಆ ಅಂಗಡಿಯಾಗ ಏನಂದ್ರೆ ಇವು ಏನು ಪ್ರೈಡ್ ಇರ್ತಾವಲ್ಲ ಅಥವಾ ಏನಂದ್ರೆ ಕುರುಕುಲು ತಿಂಡಿಗಳು ಅಂತ ಕರಿತಾರಲ್ಲ ಅವ ನೋಡಿ ಅವು ತಿಂಡಿಗಳೆಲ್ಲ ಇರಬಾರ್ದ ತಂದಾರಂದ್ರೆ 50 ಮೀಟರ್ ಗೈಡ್ಲೈನ್ಸ್ ಕೊಟ್ರಿ. ಈ ಪೂರ್ತಿ ನೆನಪಿಟ್ಕೋರಿ 50 ಮೀಟರ್ದಿಂದ ಅಥವಾ ಏನು ಕೊಟ್ಟಿರ್ತಾನೆ ಗೊತ್ತಾನೆ 50 ಮೀಟರ್ 100 ಮೀಟರ್ 200 ಮೀಟರ್ ಏನೋ ಕೊಟ್ಟಿರ್ತೀನಿ 50 ಮೀಟರ್ದಿಂದ ಗೌರ್ಮೆಂಟ್ ಸ್ಕೂಲ್ದಿಂದ ಅಥವಾ ಆವರಣದ ಯಾಕಿದ್ನಿ ಅಂದ್ರೆ ನಾಳೆ ಕ್ವಶನ್ ಏನು ಮಾಡ್ತಾರೆ ಗೊತ್ತಾನೆ ಇಲ್ಲಾರ ಇವರು ಸಮಾಜ ಸುಧಾರಣಕ ಅಥವಾ ಸಾಮಾಜಿಕ ಹೋರಾಟಗಾರರು ಇರ್ತಾರಲ್ಲ ಇವ್ನ ಗೈಡ್ಲೈನ್ಸ್ ಓದಿರ್ತಾರೆ. ನಾಳೆ 50 ಮೀಟರ್ ಒಳಗೆ ಎಲ್ಲರ ಇವು ಇಂಥವು ಅಂಗಡಿ ಇದ್ದು ಅಂತೇಳಿ ನೀವು ಡೈರೆಕ್ಟ್ ಆಟಿ ಹಾಕೋದು ಅಥವಾ ಕಂಪ್ಲೇಂಟ್ ಮಾಡೋದು ಮಾಡ್ತಿರ್ತಾರಲ್ಲ ಅದು ಮೀಟರ್ ಎಟ್ ಕೊಟ್ರಂದ್ರೆ 50 ಮೀಟರ್ ಅಂತ ಕೊಟ್ಟಾರೆ. ಇದು ನೆನಪಿಟ್ಕೊಂಡ್ಬಿಟ್ರೆ ರೀಸೆಂಟಾಗಿ ಯೂಟಿ ಕಾದರ್ ಬಂದ ಹೇಳಿ ಪ್ಲಾಟಿನಮ್ ಅವರತ್ ಮಾಡ್ತಾರೆ. ಎಷ್ಟು ನಿಮಿಷ ಅಂದ್ರೆ 10 ಸೆಕೆಂಡ್ 10 ನಿಮಿಷ ಕೊಟ್ಟಾರ. ಆಮೇಲೆ ಇನ್ನೊಂದೇನಂದ್ರೆ ಇವು ಕರಕಲು ತಿಂಡಿಗಳು ಅಂತ ಹೇಳಿಲ್ಲ ಆ ತಿಂಡಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ರಿ. ಎಷ್ಟು ಮೀಟರ್ ದೂರ ಅಂದ್ರೆ 50 ಮೀಟರ್. ಯಾಕೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ನಾಳೆ 100 ಮೀಟರ್ ಅಂತೂ ಗೊತ್ತೈತೆ ಆಲ್ರೆಡಿ ಬಿಡಿ ಸಿಗರೇಟ್ ತಂಬಾಕ ಏನಾದರೂ 100 ಮೀಟರ್ ದೂರ ಇರ್ಬೇಕು. ಬಟ್ ಈಗ 50 ಮೀಟರ್ ದೂರ ಅಂದ್ರೆ ಯಾವಂದ್ರೆ ಕುರ್ಕುರೆ ಬೇಕಿ ಕುರ್ಕುರೆ ನೆನ್ಪಿಟ್ಕೊಂಡ್ಬಿಡು ಸಾಕು ಚಲೋ ಅದು. SV ರಂಗನಾಥ್ ಕಮಿಟಿ ಅಂತ ಹೇಳಿದ್ ನೀನು ಎದ್ರ ಸಲ್ ಬಂದ್ರೆ ಕರ್ನಾಟಕದಾಗ ಪರೀಕ್ಷಾ ಪ್ರಾಧಿಕಾರ ಅಥವಾ KE ಅಲ್ಲ ಮತ್ತು ಕರ್ನಾಟಕದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕಂತ ಯಾವ ಕಮಿಟಿ ಮಾಡಂದ್ರೆ SV ರಂಗನಾಥ್ ಕಮಿಟಿ. SV ರಂಗನಾಥ್ ಕಮಿಟಿ ಒಳಗೆ 3 ಜನ ಯಾರ TM ವಿಜಯ್ ಭಾಸ್ಕರ್ ನೆಕ್ಸ್ಟ್ ವಂದಿತಾ ಶರ್ಮಾ LK ಅತಿಕ್ ನೆನಪಿರ್ತಾವಲ್ಲ LK ಅತಿಕ ವಂದಿತಾ ಶರ್ಮಾ TM ವಿಜಯ್ ಭಾಸ್ಕರ ಮತ್ತೆ ಯಾರಂದ್ರೆ SV ರಂಗನಾಥ್. ಅಧ್ಯಕ್ಷತೆ ಯಾರಂದ್ರೆ SV ರಂಗನಾಥ್ ನೆನಪಿರ್ತದೆ. ನೆಕ್ಸ್ಟ್ ಗಾಂಧಿ ಸ್ಮಾರಕ ಸ್ತಂಭ ಅಂತ ಹೇಳಿದ್ವಿಲ್ಲ ಈ ಗಾಂಧಿ ಸ್ಮಾರಕ ಸ್ತಂಭ ಈಗ ಹೆಂಗ್ ನೋಲನ್ ಸಮಿತಿ ಕೇಳಿದ್ದಲ್ಲ ಸೇಮ್ ಹಂಗ ಗಾಂಧಿ ಸ್ಮಾರಕ ಸ್ತಂಭದಾಗ ಏನ್ ಡೆಡಿಕೇಟೆಡ್ ಆಗಿ ಸ್ತಂಭಗಳನ್ನ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಅಂದ್ರೆ ಗಾಂಧೀಜಿ ಕ್ವಶನ್ ಏನ್ ಕೇಳಿರ್ತಾರ ಗೊತ್ತಾನ ಗಾಂಧಿ ಸ್ಮಾರಕ ಸ್ತಂಭಗಳನ್ನ ಮಾಡತ್ತಾರ ಕರ್ನಾಟಕದಾಗ ಇಷ್ಟು ಡಿಸ್ಟಿಕ್ ಅಥವಾ ಇಂಥ ಪ್ಲೇಸ್ ಏನ್ ಬೇಕಾದ್ ಕೊಡ್ಲು ಎಲ್ಲಿ ಡೆಡಿಕೇಟೆಡ್ ಆಗಿ ಮಾಡತ್ತಾರ ಗಾಂಧಿ ಭೇಟಿ ಕೊಟ್ಟ ಸ್ಥಳಗಳಲ್ಲಿ ಇರ್ತಾವಲ್ಲ ಅಲ್ಲಿ ಸ್ಮಾರಕ ಸ್ತಂಭಗಳನ್ನ ಮಾಡತ್ತಾರ. ಭವನಗಳನ್ನೆಲ್ಲ ಭವನಗಳು ಬೇರೆ ಸ್ತಂಭಗಳು ಬೇರೆ. ಸ್ತಂಭ ಅಂದ್ರೆ ಓನ್ಲಿ ಒಂದು ಸ್ಟ್ಯಾಚ್ಯೂ ಇರ್ತದೆ ಅದನ್ನ ನೋಡಿ ಕೂಡಲೇ ಗೊತ್ತಾಕತಿ ಗಾಂಧಿ ಹೈಲೈಟ್ ಆಗೈತೆ ಅಂತೇಳಿ. ಭವನ ಅಂದ್ರೆ ಗಾಂಧಿ ಹೆಸರಲ್ಲೇ ಮಾಡಿರ್ತಾರೆ ಅಲ್ಲಿ ಏನಾರ ಕಾರ್ಯಕ್ರಮಗಳನ್ನ ಮಾಡ್ಬೋದು. ಬಟ್ ಭವನಗಳನ್ನ ಮಾಡತ್ತಿಲ್ಲ ಏನ್ ಮಾಡತ್ತಾರ ಅಂದ್ರೆ ಸ್ತಂಭಗಳನ್ನ ಮಾಡತ್ತಾರೆ. ಈ ಸ್ತಂಭಗಳನ್ನ ಮಾಡಕ್ಕೆ ಏನಕ್ಕೆ ಹೇಳ ಇದಕ್ಕೊಂದು ಉದ್ದೇಶ ಯಾವಾಗ ತಂದಿರೋ ಅಥವಾ ಏನು ಕರಿತಾರ ಅಂದ್ರೆ ಅದಕ್ಕೆ ಗಾಂಧಿ ಭಾರತ ಶತಮಾನೋತ್ಸವ ಮಾಡಿದ್ರೆ ನೆನಪೈತ್ರಿ ಗಾಂಧಿ ಭಾರತ ಶತಮಾನೋತ್ಸವ. ಆ ಟೈಮ್ನಾಗ ಇದನ್ನ ಹೇಳಿದ್ರೆ ಗಾಂಧಿ ಭಾರತ ಶತಮಾನೋತ್ಸವ ಐತ್ಲ ಆ ಟೈಮ್ನಾಗ ಏನ್ ಹೇಳಿದ್ರೆ ಗಾಂಧಿ ಸ್ಮಾರಕ ಸ್ತಂಭಗಳನ್ನ ಗಾಂಧಿ ಭೇಟಿ ಕೊಟ್ಟ ಸ್ಥಳದಾಗ ಮಾಡ್ಬೇಕಂದಿದ್ರು. ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ಯಾವಾಗ ಮಾಡ್ರಿ ಗಾಂಧಿ ಭಾರತ ಶತಮಾನೋತ್ಸವ. ಎಸ್ ವೆರಿ ಗುಡ್ 2024 ಯಾಕೆ 2024 ಗಾಂಧಿ ಶತಮಾನೋತ್ಸವ ಮಾಡ್ರ 1924 ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಯಾವ್ದಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದು ಅಧಿವೇಶನ ಇತ್ತಲ್ಲ ಅದ್ರದ್ದು 2024 100 ವರ್ಷ ಆತಲ್ಲ ಆ ಟೈಮ್ನಾಗ ಗೌರ್ಮೆಂಟ್ ಇದನ್ನಿತ್ತಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅವರ ಮಾಡಿದ್ರು ಗಾಂಧಿ ಭಾರತ ಶತಮಾನೋತ್ಸವ ಕಾರ್ಯಕ್ರಮ ಅಂತ ಮಾಡಿದ್ರಲ್ಲ ಅದನ್ನ ಏನ್ ಮಾಡಿದ್ರೆ ಈ ಸರಿ ಬಜೆಟ್ನಾಗ ಘೋಷಣೆ ಮಾಡಿರೋ ಗೊತ್ತಾನ ಸಿದ್ದರಾಮಯ್ಯ. ಅದು ಘೋಷಣೆ ಮಾಡಕ್ ಕಾರಣ ಅಂದ್ರೆ ಆ ಟೈಮ್ನಾಗ ಹೇಳಿದ್ರು ಗಾಂಧಿ ಭಾರತ ಶತಮಾನೋತ್ಸವ ಕಾರ್ಯಕ್ರಮದಾಗ ಏನ್ ಡಿಕ್ಲೇರ್ ಮಾಡಿದ್ರು ಅಂದ್ರೆ ನಾವು ಗಾಂಧೀಜಿ ಭೇಟಿ ಕೊಟ್ಟ ಕರ್ನಾಟಕದ ಸ್ಥಳಗಳು ಎಲ್ಲೆಲ್ಲದಲ್ಲ ಆ ಸ್ಥಳಗಳದಾಗ ಏನ್ ಮಾಡ್ತೀವಿ ಅಂದ್ರೆ ಸ್ತಂಭದ ಚಿತ್ರ ಮಾಡ್ತೀವಿ ಅಂದ್ರೆ ಸ್ತಬ್ಧ ಚಿತ್ರಗಳು. ಕರ್ನಾಟಕ ಗಾಂಧೀಜಿ ಭೇಟಿ ಕೊಟ್ಟದ ಮೊದಲು ಇಯರ್ ಯಾವ್ದು ಈಗ ಹೇಳಿ 1924 ಅಧ್ಯಕ್ಷತೆ ಆತ. ಕರ್ನಾಟಕ ಗಾಂಧೀಜಿ ಭೇಟಿ ಕೊಟ್ಟ ಮೊದಲ ಐತಿಹಾಸಿಕ ದಿನ ಆತ 1915 ಎಲ್ಲಿ ಬೆಂಗಳೂರು ಅನ್ನೋದು 1915 ಕರೆಕ್ಟ್. ಅವು ಎರಡು ಮೆನ್ಷನ್ ಮಾಡಿ ಬಿಡು ಕರೆಕ್ಟ್ ಐತಿ ಏನಾತ ಹೇಳ್ರಿ 1915 ಕರೆಕ್ಟಾ ಮುಂದೆ ಗೋಪಾಲ್ ಕೃಷ್ಣ ಗೋಖಲೆ ಕರೆಕ್ಟ್ ರೀ ಪುತ್ಥಳಿ ಅನಾವರಣ ಮಾಡಕ್ ಬಂದಿದ್ರು ಕರೆಕ್ಟ್ 1915 ಕರೆಕ್ಟ್ ಅಲ್ಲ. ಅದು ಎರಡು ನೆನಪಿಟ್ಕೊಂಡ್ಬಿಟ್ರೆ ಇದು ಯಾಕಂದ್ರೆ ಗಾಂಧಿ ಭಾರತ ಶತಮಾನೋತ್ಸವ ಮಾಡಿದ್ದ 1924 ಆ ಟೈಮ್ನಾಗ ಹೇಳ್ತಾರ ಗಾಂಧೀಜಿ ಕರ್ನಾಟಕದಾಗ ಎಲ್ಲೆಲ್ಲಿ ಭೇಟಿ ಕೊಟ್ರಲ್ಲ ಅಲ್ಲೆಲ್ಲ ಸ್ಮಾರಕಗಳನ್ನ ಮಾಡ್ಬೇಕತ್ತಾರ. ಗಾಂಧೀಜಿ ಮೊದಲು ಕರ್ನಾಟಕ ಭೇಟಿ ಕೊಟ್ಟಿದ್ದ ಬೆಂಗಳೂರಾಗ ಯಾಕೆ ಭೇಟಿ ಕೊಟ್ಟಿದ್ರ 1915 ಪುತ್ಥಳಿ ಅನಾವರಣ ಮಾಡ ಬಂದಿರಿ. ಯಾರ್ದ ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಗಾಂಧೀಜಿ ಗುರು ಅಲ್ಲ MG ರಾನಡೆ ಅವ್ರ ಗುರು ಅಲ್ಲ ಕರೆಕ್ಟ್ MG ರಾನಡೆ ಗೋಪಾಲ್ ಕೃಷ್ಣ ಗೋಖಲೆ ಗುರು. ಇದು ಒಂದೇದ 1915 ಗಾಂಧೀಜಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದು ಮೊದಲ ಬೆಂಗಳೂರು. ಗಾಂಧೀಜಿ ಕರ್ನಾಟಕಕ್ಕೆ ಕೊನೆಯ ಭೇಟಿನೂ ಅನಾವರಣ ಮಾಡ್ರಿ ಯಾಕಂದ್ರೆ ಅದ್ರ ಲಿಸ್ಟ್ನಾಗ ಹೇಳಿದ್ರು ಅವ್ರು ಎಲ್ಲೆಲ್ಲಿ ಭೇಟಿ. ಇದು ಡಾಟಾ ಯಾಕೆ ನೆನಪಿಟ್ಕೋರಿ ಗೊತ್ತಾನ ಕರ್ನಾಟಕದಾಗ ಈ ಸ್ಮಾರಕಗಳನ್ನ ಮಾಡ್ಬೇಕಾರೆ ಗಾಂಧೀಜಿ ಎಲ್ಲೆಲ್ಲಿ ಭೇಟಿ ಕೊಟ್ಟನಂತ ಅವ್ರ ಕಡೆ ಒಂದು ಡಾಟಾ ಇರ್ತೈತಲ್ಲ ರಾಜ್ಯಪತ್ರದಾಗ. ಆ ರಾಜ್ಯಪತ್ರದಾಗ ಡಾಟಾ ಪ್ರಕಾರ ಒಂದೇದು ಏನು ಕನ್ಸಿಡರ್ ಮಾಡ್ರಿ ಅವ್ರ ರೂಲ್ಸ್ ಪ್ರಕಾರ ಹೇಳತ್ನ ಒಂದೇದು ಭೇಟಿ ಯಾವ್ದು ಕನ್ಸಿಡರ್ ಮಾಡಿದ್ರೆ 1915 ಗಾಂಧೀಜಿ ಭೇಟಿ ಕೊಟ್ಟಿದ್ದು ಎಲ್ಲಿ ಅಂದ್ರೆ ಬೆಂಗಳೂರು. ಕೊನೆಯ ಭೇಟಿ ಹೊತ್ತು ಕನ್ಸಿಡರ್ ಮಾಡ್ರೆ ಗಾಂಧೀಜಿ ಅದಾದ್ಮೇಲೆ ಭೇಟಿನಾಗಿಲ್ಲ ಕರ್ನಾಟಕಕ್ಕೆ ಯಾವ್ದಂದ್ರ ಕೊನೆಯ ಭೇಟಿ ಯಾವ್ದಂದ್ರೆ 1937 ನೋಡ್ರಿ ನೆನಪಿಟ್ಕೋರಿ 1937 ಅದು ಎದ್ರ ಸಲ್ಮಂದ್ರ ಗಾಂಧಿ ಇದು ಎಲ್ಲಿ ಬರ್ತೈತೆ ಅಂದ್ರೆ ತಡಿ ಬೆಳಗಾವಿ ಜಿಲ್ಲೆ ಹುದಲಿ ಗಾಂಧಿ ಸೇವಾ ಸಂಘ ಸಮ್ಮೇಳನ ಆಗಿದೆ. ಹುದಲಿ ಗಾಂಧಿ ಸೇವಾ ಸಂಘ
ಕರೆಕ್ಟ್, ಅದ್ರ ಸಮ್ಮೇಳನ ಎರಡು ನೆನಪಿರ್ತಾವ. ಒಂದೇದು ನೋಡ್ರಿ 5:12 ಒಂದೇದು ಎಲ್ಲಿ ಭೇಟಿ ಕೊಡ್ತಾರಂದ್ರ ಬೆಂಗಳೂರು. ಅದ್ರ ರೀಸನ್ ಕೇಳಿದ್ರು ನೆನಪಿಟ್ಕೋರಿ. ಬೆಂಗಳೂರಾಗ ಎದ್ರ ಸಲ ಬಂದಿರ್ತಾರಂದ್ರೆ ಪುತ್ಥಳಿ ಅನಾವರಣಕ್ಕೆ ಬಂದಿರ್ತಾರೆ. ಇದು ಓನ್ಲಿ ಏನಂದ್ರೆ ಗೋರ್ಮೆಂಟ್, ಕರ್ನಾಟಕ ಗೋರ್ಮೆಂಟ್ ಏನಂದ್ರೆ ಅವ್ರು ರಾಜ್ಯ ಪತ್ರದಾಗ ಮಾಡ್ಕೊಂಡಾರ. ಯಾಕೆ ಮಾಡ್ಕೊಂಡಾರ ಅಂದ್ರೆ ಗಾಂಧಿ ಪುತ್ಥಳಿ ಇದು ಏನ ಸ್ಮಾರಕ ಸ್ತಂಭಗಳನ್ನ ಮಾಡ್ಬೇಕಲ್ಲ, ಆ ಮಾಡ್ಬೇಕಾರೆ ಅವ್ರ ಕಡೆ ರೂಲ್ಸ್ ಇರ್ತೈತಿ, ಎಲ್ಲೆಲ್ಲಿ ಭೇಟಿ ಕೊಟ್ಟರು ಎಲ್ಲೆಲ್ಲಿಲ್ಲ ಅಂತೇಳಿ. ಅದ್ರ ಫಸ್ಟ್ ಭೇಟಿ ಯಾವ್ದು ಕನ್ಸಿಡರ್ ಮಾಡ್ರೆ 1915, ಕೊನೆಯ ಭೇಟಿ ಯಾವ್ದು ಕನ್ಸಿಡರ್ ಮಾಡ್ರೆ 1937. ಎಲ್ಲಿ ಬಂದಿರೋದ್ರೆ ಬೆಳಗಾವದ ಹುದಲಿ ಅಂತ ಗ್ರಾಮ ಬರ್ತೈತಿಲ್ಲ, ಅಲ್ಲಿ ಗಾಂಧಿ ಈ ಕ್ವಶನ್ ಏನ್ ಕೇಳ್ತಾರ ಗೊತ್ತಾ, ಗಾಂಧಿ ಸೇವಾ ಸಂಘ ಅನ್ನೋದು ಗಾಂಧಿ ಎದ್ರ ಉದ್ದೇಶಕ್ಕೆ ಸ್ಥಾಪನೆ ಮಾಡಿರ್ತಾರೆ. ಗಾಂಧಿ ಸೇವಾ ಸಂಘ ಅನ್ನೋದು ಗಾಂಧಿ ಸೇವಾ ಸಂಘ ಸ್ಥಾಪನೆ ಮಾಡಿರ್ತಾರೆ. ಇದು ಎದ್ರ ಸಲ್ಮಂದ್ ಹೆಸರಿನಾಗ ಐತೆ, ಗಾಂಧಿ ಸೇವಾ ಸಂಘ ಐತಲ್ಲ. ಗಾಂಧೀಜಿದ ಏನ ಮೋಟೋದಾವ ಅಥವಾ ಗಾಂಧೀಜಿ ವಿಚಾರಧಾರೆಗಳದಲ್ಲ, ಆ ವಿಚಾರಧಾರೆಗಳನ್ನ ಆಲ್ ಓವರ್ ಇಂಡಿಯಾ ಎಲ್ಲಾರ್ಗಿ ಪಬ್ಲಿಸಿಟಿ ಮಾಡ್ಬೇಕಂತೇಳಿ ಗಾಂಧಿ ಸೇವಾ ಸಂಘ ಅಂತ ಮಾಡಿರ್ತಾರೆ. ಈಗ ಸೇವೆಗಳು ಮಾಡಕ್ಕೆ ಹೆಂಗೆ ಸಂಘಗಳನ್ನ ಸ್ಥಾಪನೆ ಮಾಡ್ತೀವಲ್ಲ, ಸೇಮ್ ಗಾಂಧಿ ಸೇವಾ ಮಾಡಿದ್ದ ಸೇವಾ ಸಂಘದ ಉದ್ದೇಶ ಅದೈತ. ಆ ಗಾಂಧಿ ಸೇವಾ ಸಂಘದ ಕರ್ನಾಟಕದಾಗ ಮಾಡಂಗಿಲ್ಲ, ಅದನ್ನ ಆಲ್ ಓವರ್ ಇಂಡಿಯಾ ಸ್ಥಾಪನೆ ಮಾಡಿರ್ತಾರೆ. ಗಾಂಧಿ ಸೇವಾ ಸಂಘ ಅಂತ ಮಾಡಿದ್ ನಾಗ್ಪುರದಾಗ ಅಂದ್ರೆ ಫಸ್ಟ್ ಎಲ್ಲಿ ಮಾಡ್ತಾರ ಅದನ್ನ, ಎಲ್ಲೂ ಮಾಡ್ತಾರೆ. ಗಾಂಧಿ ಸೇವಾ ಸಂಘ ನಾಗ್ಪುರದಾಗ ಮಾಡ್ತಾರೆ, ಕಲ್ಕತ್ತಾದಾಗ 2 ಕಡೆ ಎಲ್ಲಿ ಮಾಡ್ತಾರೆ ಹೊಡ್ರಿ ಗಾಂಧಿ ಸೇವಾ ಸಂಘ ಅಂತೇಳಿ ಫಸ್ಟ್ ಮಾಡಿರ್ತಾರೆ. ಗಾಂಧಿ ಸೇವಾ ಸಂಘ ಅದ್ರದ್ದು ಮೋಟೋನ ಏನಿರ್ತೈತೆ ಆಲ್ ಓವರ್ ಇಂಡಿಯಾ ಗಾಂಧಿ ವಿಚಾರಧಾರೆಗಳನ್ನ ಪಬ್ಲಿಸಿಟಿ ಮಾಡ್ಬೇಕು. ಅಥವಾ ಗಾಂಧೀಜಿ ಏನು ಕೊಡ್ತೀರ ಅಂದ್ರೆ ಕೈಮಗ್ಗಕ್ಕದು ಅವೇರ್ನೆಸ್ ಕೊಡ್ತಿರಲ್ಲ, ಅವಕ್ಕೆ ಆದ್ಯತೆ ಕೊಡ್ಬೇಕಂದಿರ್ತಾರೆ. ಅದ್ರ ಸಮ್ಮೇಳನ ಕರ್ನಾಟಕದಾಗ ಬೆಳಗಾವದ ಹುದಲಿ ಗ್ರಾಮದಾಗ ಮಾಡಿರ್ತಾರೆ. ಅದ ಕೊನೆಯ ಭೇಟಿ ಆ ಸೇವಾ ಸಂಘದಾಗ ಪಾರ್ಟಿಸಿಪೇಟ್ ಮಾಡಿರ್ತಾರೆ 1937. ಎರಡು ನೆನಪಿರ್ತಾವಲ್ಲ. ಒಂದನೇ ಭೇಟಿ ಯಾವ್ದು ಕನ್ಸಿಡರ್ ಮಾಡ್ರಿ 15 1937 ಅಂದ್ರೆ ಕೊನೆ ಭೇಟಿ ಸಿಗ್ತಾನಿಲ್ಲ ನೋಡ್ರಿ ಆರಾಮ್. ನೆಕ್ಸ್ಟ್ ಇನ್ನೊಂದು ಬರ್ತದೆ ಈ ಎಲ್ಲ ವಾರ್ಧಾ. ಕರೆಕ್ಟ್, ಮಹಾರಾಷ್ಟ್ರದ ವಾರ್ಧಾ ನೋಡು. ಕರೆಕ್ಟ್, ವರ್ಧಾ ಮಹಾರಾಷ್ಟ್ರ ಅಂತ ಬರ್ತದೆ. ಗಾಂಧಿ ಸೇವಾ ಗ್ರಾಮ ಅಥವಾ ಗಾಂಧಿ ಸೇವಾ ಸಂಘ ಎಲ್ಲಿ ಸ್ಥಾಪನೆ ಮಾಡೋದು ಮಹಾರಾಷ್ಟ್ರದ ವರ್ಧಾ ಅಂತ ಬರ್ತದೆ. ಕರೆಕ್ಟ್, ಮಹಾರಾಷ್ಟ್ರದ ವರ್ಧಾ. ಕರೆಕ್ಟ್, ಮಹಾರಾಷ್ಟ್ರದ ವರ್ಧಾದಾಗ ಸ್ಥಾಪನೆ ಮಾಡ್ತದೆ. ಗೊತ್ತಾದವಲ್ಲ ಪೂರ್ತಿ ಯಾಕಾದ್ರೆ ರಿಲೇಟೆಡ್ ಏನು ಅದ ವರ್ಧಲ್ಲ. ಜಮನ್ಲಾಲ್ ಗಾಂಧಿ ಜಮನ್ಲಾಲ್ ಏನಂತಾರ ಸರ್, ಜಮನ್ಲಾಲ್ ಬಜಾಜ್. ಕರೆಕ್ಟ್, ಜಮನ್ಲಾಲ್ ಬಜಾಜ್ ನೋಡು. ಅದನ್ನ ಜಮನ್ಲಾಲ್ ಬಜಾಜ್ ಮಾಡಿರ್ತಾರೆ. ಗಾಂಧಿದು ಏನು ಸೇವೆ ಇದನ್ನ ವಿಚಾರಧಾರೆಗಳು ಇರ್ತಾವಲ್ಲ ಅವ್ನು ಪಬ್ಲಿಷ್ ಎರಡು ನೆನಪಿಟ್ಕೊಂಡ್ಬಿಟ್ರೆ ಟೋಟಲ್ ಗೊತ್ತಾಗತ್ತಲ್ಲ. ಗಾಂಧಿ ಸ್ಮಾರಕ ಸ್ತಂಭ ಇತ್ತೀಚೆಗೆ 2026 ಬಜೆಟ್ನಾಗ ಘೋಷಣೆ ಮಾಡಿದ್ರ. ಗಾಂಧಿ ಎಲ್ಲೆಲ್ಲಿ ಭೇಟಿ ಕೊಟ್ರಲ್ಲ ಅಲ್ಲಿ ಎಲ್ಲಿ ಮಾಡ್ಬೇಕಂದ್ರೆ ಸ್ಮಾರಕ ಸ್ತಂಭಗಳನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಎಷ್ಟು ಯಾವ ಇಯರ್ದಾಗ ಇದನ್ನ ಘೋಷಣೆ ಮಾಡಿರ್ತಾರ 2024. ಯಾಕಂದ್ರೆ ಗಾಂಧಿ ಭಾರತ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿರ್ತಾರೆ. ನಾಳೆ ಗಾಂಧಿ ಭಾರತ ಶತಮಾನೋತ್ಸವ ಕಾರ್ಯಕ್ರಮ ಎಲ್ಲಿ ಮಾಡಿದ್ರ ಅಂದ್ರೆ ಬೆಳಗಾವದಾಗ. ಯಾವ ಒಂದು ಇಯರ್ದಾಗ ಇದನ್ನ ಎದ್ರ ಸಲ್ಮಂದ್ರ ಉದ್ದೇಶ 1920 ಏನ್ ಕಾಂಗ್ರೆಸ್ ಅಧಿವೇಶನ ಆಗಿರ್ತಲ್ಲ ಅದರ ಅಧ್ಯಕ್ಷತೆ ವಹಿಸಿದ್ದು. ಅದಕ್ಕೆ ಕರ್ನಾಟಕದಾಗ ಗಾಂಧಿ ಭೇಟಿ ಕೊಟ್ಟಿದ್ದು ಮೊದಲ ಇಯರ್ ಯಾವ್ದಂದ್ರೆ 1915. ಎಲ್ಲಿ ಭೇಟಿ ಕೊಡ್ತಾರಂದ್ರ ಬೆಂಗಳೂರು. ಅವ್ನು ಕೇಳಿರ್ತಾನೆ ಯಾವ ಪ್ಲೇಸಿಗೆ ಮೊದಲು ಭೇಟಿ ಕೊಟ್ಟ ಅಂತೇಳಿ. ಕೊನೆಯ ಭೇಟಿ ಎಲ್ಲಿ ಅಂದ್ರೆ 1937 ಹುದಲಿ ಗ್ರಾಮ ಬೆಳಗಾವ್. ಎರಡು ಇಲ್ಲ, ಕೊನೆಯ ಭೇಟಿ ಬೆಳಗಾವದಾಗ. ಅದೇ ಬೆಳಗಾವದಾಗ ಯಾಕಂದ್ರೆ ಗಾಂಧಿ ಸೇವಾ ಗ್ರಾಮ ಸಮ್ಮೇಳನ ನಡೆದಿರ್ತದೆ, ಗಾಂಧಿ ಸೇವಾ ಸಂಘ ಸಮ್ಮೇಳನ ನಡೆದಿರ್ತೈತಿ. ಅದರದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇನ್ನು ಗಾಂಧಿ ಸೇವಾ ಸಂಘ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಮಹಾರಾಷ್ಟ್ರದಾಗ ವರ್ಧಾ ಬರ್ತೈತಿ, ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಜಮನ್ಲಾಲ್ ಬಜಾಜ್ ಅಂತ ಇರ್ತಾರೆ ಸ್ಥಾಪನೆ ಮಾಡಿದವ್ರ. ಬಟ್ ಅದರ ಉದ್ದೇಶ ಏನಿರ್ತೈತಿ ಮೋಟೋ ಅಂದ್ರೆ ಗಾಂಧಿ ಸೇವೆ ಅಂದ್ರೆ ಗಾಂಧಿ ಕೈಮಗ್ಗ ಆಗ್ಲಿ ಏನಾಗ್ಲಿ ಗಾಂಧೀಜಿ ಏನ್ ವಿಚಾರಧಾರೆಗಳದಲ್ಲ ಅವ್ನು ಇಂಡಿಯಾಕ್ ಪಬ್ಲಿಸಿಟಿ ಮಾಡ್ಬೇಕಂತ ಇರ್ತದೆ. ಗೊತ್ತದ್ವಾ? ಇನ್ ಏನ್ ಕೇಳಿರ್ತಾರೆ ಗೊತ್ತ, ಗಾಂಧಿ ಸ್ಮಾರಕ ಸ್ತಂಭಗಳನ್ನ ಮಾಡತ್ತಾರ. ಇದು ನೆನಪಿಟ್ಕೋರಿ, ಯಾಕಂದ್ರೆ ಡೆಪ್ನಾಗ ಒಮ್ಮೆರ ನೆನಪಿಟ್ಕೊಂಡ್ಬಿಡ್ರಿ. ಗಾಂಧಿ ಸೇವಾ ಇದನ್ನ ಗಾಂಧಿ ಸ್ಮಾರಕ ಸ್ತಂಭಗಳನ್ನ ಮಾಡತ್ತಾರಲ್ಲ, ಆ ಸ್ಮಾರಕ ಸ್ತಂಭ ಒಳಗ ಸಂದೇಶಗಳನ್ನ ಏನ್ ಕೊಡತ್ತಾರ ಅಂತ ಕೇಳ್ತಾರ. ಅಥವಾ ಅದಕ್ಕೆ ಏನ್ ಕೊಟ್ಟಾರ ಅಂದ್ರೆ ಸಪ್ತಪಾತಕ ಸಂದೇಶಗಳ ಬರೀತಾರ. ಅರುಣ್ ಯೋಗಿರಾಜ್ ಬರಂಗಿಲ್ಲ ಇಲ್ಲಿ. ಸ್ಮಾರಕ ಸ್ತಂಭ ಅಥವಾ ಏನಂತಾರ ಸಪ್ತ ಪಾತಕ ಸಂದೇಶ ಅಂತ. ಪ್ರತಿಯೊಂದು ಗಾಂಧಿ ಸ್ಮಾರಕ ಸ್ತಂಭ ಕರ್ನಾಟಕದಾಗ ಎಲ್ಲೆಲ್ಲಿ ಆಗತ್ತಲ್ಲ ಅಲ್ಲಿ ಸಂದೇಶಗಳ ಗಾಂಧಿ ಎಷ್ಟು ವಿಚಾರಧಾರೆಗಳನ್ನ ಪಬ್ಲಿಷ್ ಮಾಡ್ರ ಅಥವಾ ಎಷ್ಟು ಸಂದೇಶಗಳನ್ನ ಮಾಡ್ರ ಅಂದ್ರೆ ಸಪ್ತ ಪಾತಕ ಸಂದೇಶ ಅಂದ್ರೆ ಸಪ್ತ ಅಂದ್ರೆ ಎಷ್ಟ 7 ಸಂದೇಶ ಏನು ಹೇಳೋದು ಬೇಡಲ್ಲ, ಬೇಡ ಅವನೇನು ಕೇಳಂಗಿಲ್ಲ. ಒಮ್ಮೆ ಹೇಳ್ಬಿಡ್ಲೇನು ಏನಂತ ಗೊತ್ತಾಗ್ಬಿಡ್ತಾವ. ಜನರಲ್ ಮ್ಯಾಲಿಂದ ಹೇಳ್ಬಿಡ್ತಾನಟ್ಟ ಏನಂತ ಗೊತ್ತಾಗ್ಬಿಡ್ತದೆ. ಗೊತ್ತಾಗತ್ತವಲ್ಲ ಗಾಂಧಿ ಸ್ಮಾರಕ ಸ್ತಂಭಗಳ ಗಾಂಧಿ ಭೇಟಿ ಕೊಟ್ಟಲ್ಲಿ ಎಲ್ಲ ಮಾಡತ್ತಾರ. ಅವ್ ಸ್ಮಾರಕ ಸ್ತಂಭ ಮಾಡ್ಯಾರ ತಿಳ್ಕೊರಿ. ಇವು ಭವನಗಳೇನು ಇಲ್ಲ, ಸ್ಮಾರಕ ಸ್ತಂಭಗಳದಾವ. ಆ ಸ್ಮಾರಕ ಸ್ತಂಭ ನೋಡ್ಕೊಡ್ಲಿ ಅದ್ರೊಳಗೆ ಕಂಪಲ್ಸರಿ ಏನಿರ್ಬೇಕು 7 ಸಂದೇಶಗಳು ಇರಬೇಕು. 7 ಸಂದೇಶಗಳು ಯಾವತ್ತು ಒನ್ ಲೈನರ್ ಒನ್ ಟೈಮ್ ಹೇಳ್ತಾನೆ ನೆನಪಿಟ್ಕೊಂಡ್ಬಿಟ್ಟು. ಒಂದೇದೇನಂದ್ರೆ ದುಡಿಮೆ ಇಲ್ಲದೆ ಗಳಿಸಿದ ಸಂಪತ್ತು ಅಂತ ಕರೀತಾರೆ. ದುಡಿಮೆ ಇಲ್ಲದೆ ಗಳಿಸ ಅಂದ್ರೆ ಅವ್ರ ಸಂದೇಶಗಳು ಏನದಾವ ಅಂದ್ರೆ ಇದು ಅದನ್ನ ಗಾಂಧಿ ಸ್ಮಾರಕ ಸ್ತಂಭ ನೋಡ್ರೆ ಬದುಕಾಕ್ ಮನುಷ್ಯ ನೋಡ್ಬೇಕು. ದುಡಿಮೆ ಇರ್ಲಾರ್ದ ಬದುಕಿದ ಸಂದೇಶ ಅಂದ್ರೆ ಇದು ಎಲ್ಲರಿಗೂ ಆತ್ರಿ. ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆಗಲಿ ಕರಪ್ಷನ್ ಮಾಡಬಾರ್ದು ಅಂದಾಗ ದುಡಿಮೆ ಅಂದ್ರೆ ನೀ ದುಡಿಯಲ್ದ ರೊಕ್ಕ ಗಳಿಸಬಾರ್ದ ಏನಂತಾರ ಬೇನಾಮಿ ಬೆಂಕಿ. ಒಂದೇದು ನೋಡ್ರಿ ದುಡಿಮೆ ಇಲ್ಲದೆ ಗಳಿಸಿದ ಸಂಪತ್ತು. ಸಂದೇಶಗಳು 7 ಹೇಳ್ಬಿಡ್ತಾನೆ. ಎಷ್ಟು ಸಂದೇಶಗಳದಾವ ಅಂದ್ರೆ 7 ಸಂದೇಶಗಳು. ಒಂದೇದು ಯಾವ್ದಂದ್ರೆ ದುಡಿಮೆ ಇಲ್ಲದೆ ಗಳಿಸಿದ ಸಂಪತ್ತು. ಎರಡನೇದು ಏನ್ ಬರ್ತದೆ ಆತ್ಮಸಾಕ್ಷಿ ಇಲ್ಲದ ಭೋಗ ಅಂತ ಕರೀತಾರೆ. ಅಂದ್ರೆ ನಿಮ್ಗೆ ಆತ್ಮಸಾಕ್ಷಿ ಇಲ್ಲದ ಯಾವುದೋ ಒಂದು ಏನಾರ ಹೊಸದು ನಮಗೆ ಐಷಾರಾಮಿ ಜೀವನ ಸಿಗ್ತೈತೆ, ಅದ್ರೊಳಗೆ ಆತ್ಮಸಾಕ್ಷಿನೇ ಇಲ್ಲತ್ತೇಳಿ ಅದನ್ನ ಯಾರಿಗೋ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದ ಬಕೆಟ್ ಹಿಡಿದು ಆತ್ಮಸಾಕ್ಷಿಗೆ ಇಲ್ಲ ಆತ್ಮಸಾಕ್ಷಿ ಹಿಡಿಯಲ್ಲ ಬಕೆಟ್ ಹಿಡಿದು ಏನ್ ಮಾಡೋದು ಅಂದ್ರೆ ಅವ್ರ ಐಷಾರಾಮಿ ಜೀವನ ನಡೆಸೋದತ್ತಾರಲ್ಲ ಅಂಥದ್ದು ಮಾಡಬಾರ್ದು. ಅದಕ್ಕೆ ಹೇಳ್ತಾರ ಆತ್ಮಸಾಕ್ಷಿ ಇಲ್ಲದ ಭೋಗ. ಒಂದೇದು ಗೊತ್ತಲ್ಲ, ಒಂದೇದು ಏನಂದ್ರೆ ದುಡಿಮೆ ಇಲ್ಲದೆ ಗಳಿಸಿದ ಸಂಪತ್ತು. ಎರಡನೇ
ಎರಡನೇದೇನಂದ್ರೆ ಆತ್ಮಸಾಕ್ಷಿ ಇಲ್ಲದೆ ಭೋಗ, ಮೂರನೇದೇನ ಚಾರಿತ್ರ್ಯವಿಲ್ಲದ ಜ್ಞಾನ ಅಂತ ಕರೀತಾರೆ. ನಮ್ಗೆ ಎಲ್ಲರಿಗೂ ಜ್ಞಾನ ಇರ್ತೈತೆ, ಬಟ್ ಅದಕ್ಕೊಂದು ಚಲೋ ಕ್ಯಾರೆಕ್ಟರ್ ಇರ್ಲಿಕ್ಕತ್ತೇಳಿ ಆ ಜ್ಞಾನ ಎದಕ್ಕೆ ಯೂಸ್? ನಿನ್ನ ಕಡೆ ಜ್ಞಾನ ಐತೆ ಇಲ್ಲಿಗಲ್ ಕೆಲಸ ಮಾಡ್ಕೋತೋದ್ರೆ ನಡೆಯಂಗಿಲ್ಲ, ಅದಕ್ಕೆ ಚಾರಿತ್ರ್ಯವಿಲ್ಲದ ಜ್ಞಾನ ಯಾವ್ದಂದ್ರೆ ಮೂರನೇದು. 7 ಅದಾವ ತಿಳಿ. 4ನೇದೇನ ನೀತಿ ಇಲ್ಲದ ವ್ಯಾಪಾರ ಅಂತ ಕರೀತಾರೆ. ಅಂದ್ರೆ ಎಥಿಕ್ಸ್ ಇರ್ಬೇಕಲ್ಲ ಏನರ ವ್ಯಾಪಾರ ಮಾಡಾಗ. ಈಗ ವ್ಯಾಪಾರ ಮಾಡ್ತೀವಿ ಅಂತೇಳಿ ಹಳಸಿದ್ದು ಕುರ್ಕುರೆ ಮಾರ್ನಿ ಹರಿಸಿದ ಅನ್ನ ಮಾರಿ ನಡೆಯಲ್ಲ. ನೀತಿ ಇಲ್ಲದ ವ್ಯಾಪಾರ ಯಾವ್ದಂದ್ರೆ 4ನೇದು. ಈಗ ಯಾಕಂದ್ರೆ ಗಾಂಧೀಜಿ ಸ್ಮಾರಕ ಸ್ತಂಭಗಳನ್ನ ಮಾಡೋದು ಮೋಟೋನ ಅದೈತೆ. ಪ್ರತಿ ಜಿಲ್ಲೆ ಒಳಗೆ ಒಂದೊಂದು ಇದು ಅಂತೇಳಿ ಅದೊಂದು ಮೋಟೋ ಕೊಡ್ತೈತೆ. 4 ಹೇಳಿನಲ್ಲ, 4 ಒಂದೇದು ಏನು ಹೇಳ್ರಿ? ದುಡಿಮೆ ಇಲ್ಲದ ಸಂಪತ್ತು. 2ನೇದು ಏನಂದ್ರೆ ಆತ್ಮಸಾಕ್ಷಿ ಇಲ್ಲದ ಭೋಗ. 3ನೇದು ಯಾವ್ದಂದ್ರೆ ಚಾರಿತ್ರ್ಯ ಯಾವ್ದು? 3ನೇದು ಅಂದ್ರೆ ಚಾರಿತ್ರ್ಯವಿಲ್ಲದ ಜ್ಞಾನ. 4ನೇದು ಯಾವ್ದಂದ್ರೆ ನೈತಿಕತೆ ಇಲ್ಲದ ವ್ಯಾಪಾರ ಅಂತ ಬರ್ತೈತೆ, ನೀತಿ ಇಲ್ಲದ ವ್ಯಾಪಾರ. 5ನೇದು ಬರ್ತೈತಿ ಮಾನವೀಯತೆ ಇಲ್ಲದ ವಿಜ್ಞಾನ ಅಂತ ಕರೀತಾರೆ. ಮಾನವೀಯತೆ ಇಲ್ಲದ ವಿಜ್ಞಾನ ಅಂತೇಳಿ. ವಿಜ್ಞಾನ ಅಂದ್ರೆ ಏನೋ ಯೋಚನೆ ಮಾಡಿದ್ವಿ ಅದನ್ನೇನಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡ್ತಿರ್ತೀವಿ. ಈಗ ಮೂಢನಂಬಿಕೆ ಇದ್ದವ್ರಿಗೆ ನಾವು ತೋರಿಸ್ಬೇಕಾದ್ರೆ ವಿಜ್ಞಾನದಿಂದ ಸಾಕ್ಷಿ ತೋರಿಸ್ತಿರ್ತೀವಿ. ಬಟ್ ಆ ವಿಜ್ಞಾನ ತೋರ್ಸಾಗ ಮಾನವೀಯತೆಯನ್ನು ತೋರಿಸ್ಲಿಕ್ಕೆ ಅವ್ರ ಮೇಲೆ ಎದಕ್ಕೆ ಬತ್ತ? ಅದಕ್ಕೆ ಮಾನವೀಯತೆ ಇಲ್ಲದ ವಿಜ್ಞಾನ ಅಂತ ಕರೀತಾರೆ. ಒಂದು ಲೈನರ್ ಒಮ್ಮೆ ಹೇಳ್ಬಿಡ್ತಾನೆ, ಬಟ್ ಇವು ಯಾವ ಬರ್ತಾವ ಒಮ್ಮೆ ತಲೆಯಾಗಿತ್ತೇಳಿ ಗೊತ್ತಾಗ್ಬಿಡ್ತಾವ. ಮಾನವೀಯತೆ ಇಲ್ಲದ ವಿಜ್ಞಾನ ಅಂತ ಕರೀತಾರೆ. ಲಾಸ್ಟ್ 6ನೇದು ಯಾವ್ದಂದ್ರೆ ತ್ಯಾಗವಿಲ್ಲದ ಧರ್ಮ ಅಂತ ಕರೀತಾರೆ. ಯಾವ್ದಾರ ಧರ್ಮ ಇತ್ತೇಳಿ ಅದ್ರೊಳಗೆ ತ್ಯಾಗ ಮಾಡಲ್ದ ನಮ್ಮ ಧರ್ಮ ಶ್ರೇಷ್ಠ ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ ಯಾವ ಧರ್ಮ ಸ್ಥಾಪನೆ ಮಾಡ್ಬೇಕಾದ್ರೆ ಎಷ್ಟೋ ತ್ಯಾಗಗಳಾಗ್ಯಾವ. ಅಥವಾ ಇವ್ ನೋಡ್ರಿ ಯಾವ್ದಾರ ಧರ್ಮ ಹೈಲೈಟ್ ಮಾಡ್ಬೇಕಾರೆ ಆ ಧರ್ಮದ ಸಲ್ಮಂದ್ ಹೋರಾಡೋರು ಅವ್ರು ತ್ಯಾಗನ ಮಾಡಿರ್ತಾರೆ. ಬಟ್ ನಮ್ಮ ಧರ್ಮ ಇರ್ಲಿ ಅಂತೇಳಿ ರಿಸರ್ವೇಷನ್ ಬೇಕಂತೇಳಿ ಧರ್ಮದ ಸಲ್ಮಂದ್ ಹೋರಾಡ ರೊಕ್ಕ ಬಂದ್ಮೇಲೆ ಗಪ್ಕೊಂಡ್ರದಲ್ಲ, ಅದರ ಸಲ್ಮಂದ್ ತ್ಯಾಗವಿಲ್ಲದ ಧರ್ಮ ಅಂತ ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಬರ್ತೈತಿ ನೀತಿ ಇಲ್ಲದ ರಾಜಕೀಯ. ರಾಜಕೀಯದು ಇನಿಷಿಯೇಟಿವ್ ಕೊಟ್ರೆ ಇವು ಕ್ವಶನ್ ಹೆಂಗೆ ಕೇಳಿರ್ತಾರೆ ಗೊತ್ತಾನ? ನಾಳೆ ಏನು ಕೊಡ್ತಾರಂದ್ರೆ ಇವು 7 ಒಮ್ಮೆ ಹೇಳಲ್ಲ ಎದ್ರ ಸಲ್ಮಂದ್ ಕೇಳಿರ್ತಾನಂದ್ರೆ ಗಾಂಧಿ ಸ್ಮಾರಕ ಸ್ತಂಭಗಳನ್ನ ಮಾಡ್ರ ಸ್ಮಾರಕ ಸ್ತಂಭಗಳ ರಾಜಕೀಯ ಮೋಟಿವ್ ಏನ್ರ ಐತೆ ಅಂದಾಗ ಐತಿ. ನೀತಿ ಇಲ್ಲದ ರಾಜಕೀಯ ಮಾಡಬಾರ್ದತ್ತ ಒಂದು ಸಂದೇಶ ಐತಂದಾಗ ಇವು 7 ಸಂದೇಶಗಳನ್ನ ನೆನಪಿಟ್ಕೊಂಡ್ಬಿಡ್ರಿ. ಎಷ್ಟು ಅದಾವ ಅಂದ್ರೆ ಸಂದೇಶಗಳ 7. ನೆಕ್ಸ್ಟ್ ಏನು ಕೋಡ್ ಮಾಡಿದಾನೆ ಅದಕ್ಕೂ ಮತ್ತೆ ಇಲ್ಲೇ ಕೂತ. ನೆಕ್ಸ್ಟ್ ಜಾಗತಿಕ ಸ್ತನ್ಯಪಾನ ಸಪ್ತಾಹ ದಿನ ಅಂತ ಆಚರಿಸ್ತಾರೆ. ಸ್ತನ್ಯಪಾನ ಸಪ್ತಾಹ ದಿನ ಅಂತ ಎಲ್ಲಿಂದ ಎಲ್ಲಿಗೆ ಆಚರಿಸ್ತಾರೆ? ಆಗಸ್ಟ್ 1ರಿಂದ 7. ಇದ್ರ ಮೇಲೆ ಕ್ವಶನ್ ಏನು ಕೇಳ್ಬೋದು ಅಂತ ಇದಕ್ಕೆ ಏನಂತ ಅಂದ್ರೆ ಬ್ರಿಸ್ಟ್ ಫೀಡಿಂಗ್ ಡೇ. ಇದನ್ನ ಬ್ರಿಸ್ಟ್ ಫೀಡಿಂಗ್ ಡೇ ಅಂತ ಕರೀತಾರೆ ಅಥವಾ ವೀಕ್ ಅಂತ ಕರೀತಾರೆ. ಎಲ್ಲಿಂದ ಎಲ್ಲಿ ಮಾಡ್ತಾರೆ? ಆಗಸ್ಟ್ 1ರಿಂದ ಆಗಸ್ಟ್ 7. ಇದ್ರ ಮೇಲೆ ಕ್ವಶನ್ ಏನು ಕೇಳಿರ್ತಾರೆ ಗೊತ್ತ? ಕ್ವಶನ್ ಕೇಳ್ತಾರೆ. ಇದು ಸೈನ್ಸ್ ಒಳಗೆ ಕ್ವಶನ್ ಕೇಳ್ತಿರ್ತಾರೆ. ಏನಂದ್ರೆ ಬ್ರಿಸ್ಟ್ ಫೀಡಿಂಗ್ ಅಂತ ಕರಿತೀವಿ ಅಥವಾ ಸ್ತನ್ಯಪಾನ ದಿನ ಅಂತ ಕರಿತೀವಲ್ಲ. ಇದು WHO ದಿಂದ ಗೈಡ್ಲೈನ್ಸ್ ಐತೆ. WHO ಗೈಡ್ಲೈನ್ಸ್ ಪ್ರಕಾರ ಹುಟ್ಟಿದ ಎಷ್ಟು ತಾಸೊಳಗೆ ಮಗುವಿಗೆ ಸ್ತನ್ಯಪಾನ ಮಾಡಿಸ್ಬೇಕು ಅಥವಾ ತಾಯಿ ಎದೆ ಹಾಲು ಕುಡಿಸ್ಬೇಕು. ವೆರಿ ಗುಡ್. 1 ತಾಸೊಳಗೆ ಕಂಪಲ್ಸರಿ. ಇದು ಎದ್ರ ಸಂಬಂಧ ಐತಿ ನೋಡ್ರಿ, ಇದ್ರ ಪೂರ್ತಿ ಹೇಳ್ಬಿಡ್ತಾನ. ಕ್ವಶನ್ ಹಿಂದ ಮುಂದೆ ಮಾಡಲಿ ಏನಕ್ಕೆ ಕೇಳಿ ನೆನಪಿಟ್ಕೋರಿ. ಜಾಗತಿಕ ಸ್ತನ್ಯಪಾನ ದಿನ ಅಂತ ಮಾಡ್ತಾರೆ. ಎಲ್ಲಿಂದ ಎಲ್ಲಿ ಅಂದ್ರೆ ಆಗಸ್ಟ್ 1ರಿಂದ ಆಗಸ್ಟ್ 7 ತನಕ ಮಾಡ್ತಾರೆ. ಒಂದು ವಾರ ಅಂದ್ರೆ 7 ದಿನ ಆತ. ಹೌದಾ? ಇದನ್ನ WHO ಗೈಡ್ಲೈನ್ಸ್ ಪ್ರಕಾರ. ಇದು ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಪ್ರೈವೇಟ್ ಹಾಸ್ಪಿಟಲ್ ಕಂಪಲ್ಸರಿ ಮಾಡ್ಬೇಕು. ಈ ಪ್ರೆಸೆಂಟ್ ಏನಾಗತ್ತೈತಿ? ನ್ಯೂಟ್ರಿಷನ್ ಕಡಿಮೆ ಆಗತ್ತೈತಿ ಅಥವಾ ತಾಯಿಯ ಅಮೃತ ಹಾಲು ಅಂತ ಕರೀತಾರೆ. ತಾಯಿ ಏನು ಇದನ್ನ ಮಗು ಜನಿಸಿರ್ತೈತಿಲ್ಲ, ಮಗು ಜನಿಸಿದ ಮೇಲೆ ಗೋಲ್ಡನ್ ಅವರ್ ಕರಿತಿಲ್ಲ. 1 ತಾಸು ಆದ್ಮೇಲೆ 1 ತಾಸು ಒಳಗೆ ಹಾಲು ಕುಡಿಸ್ಬೇಕು. ಯಾಕೆ ಕುಡಿಸ್ಬೇಕಂದ್ರೆ ತಾಯಿ ಎದೆ ಹಾಲು ಅವಾಗ ಹಸಿರುತನ ಬರ್ತಿರ್ತಾರೆ. ಅಥವಾ ನಾವು ಹೆಂಗೆ ಎಮ್ಮಿದ ಗಿಂಪ್ ಹಾಲತ್ ಕರಿತೀವಲ್ಲ ಸೇಮ್ ಹಂಗ ತಾಯಿ ಒಳಗೆ ಬರೋದು ಹಸರ ಎದಿ ಹಾಲು ಇರ್ತೈತಿಲ್ಲ, ಅದು 1 ತಾಸು ಒಳಗೆ ಕಂಪಲ್ಸರಿ ಕುಡಿಬೇಕು. ಅದಾದ್ಮೇಲೆ ಏನು ಬರ್ತೈತಿಲ್ಲ ಅದು ಹಾಲು ಚಲೋನ. ಬಟ್ ಸ್ಟಾರ್ಟಿಂಗ್ ಏನಿರ್ತೈತಿಲ್ಲ ಅದಕ್ಕೆ ಅಮೃತ ಅಂತ ಕರಿತೀವಿ. ಅಥವಾ ಎಷ್ಟೋ ಬಾಡಿ ಒಳಗೆ ಬರೋ ಆಂಟಿಬಾಡೀಸ್ ಆಗಲಿ ಅಥವಾ ನಮ್ಮ ಬಾಡಿಗೆ ರೋಗ ನಿರೋಧಕ ಶಕ್ತಿ ಮಾಡೋದು ಅದು 1 ತಾಸೊಳಗೆ ಇರ್ತೈತಿ. ಇದು ಹೈಲೈಟ್ ಈಗ ಅಥವಾ ಕ್ವಶನ್ ಆಗಿದ್ದು ಎದ್ರ ಸಲ್ಮಂದ್ ಅಂದ್ರೆ ಈಗ ಏನು ಮಾಡತ್ತಾರ ಅಂದ್ರೆ ಜನರಿಗೆ ಏನಾಗೈತೆ ಅಂದ್ರೆ ಮೊದಲು ಏನಾಕಿತ್ತು ಅಂದ್ರೆ ನಾರ್ಮಲ್ ಡೆಲಿವರಿ ಹಾಕಿದ್ದು ರೀ. ಅವಾಗ ತ್ರಾಸ್ ತಡ್ಕೊಂಡು ನಾರ್ಮಲ್ ಡೆಲಿವರಿ ಮಾಡ್ತಿದ್ರು. ಬಟ್ ಈ ಗೌರ್ಮೆಂಟ್ದವ್ರ ಅಥವಾ ಪ್ರೈವೇಟ್ ಹಾಸ್ಪಿಟಲ್ದವ್ರ ರೊಕ್ಕದ ಉದ್ದೇಶಕ್ಕೆ ಏನು ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಸಿಸರಿಂಗ್ ಡೆಲಿವರಿ ಅಂತ ಮಾಡ್ತಾರೆ. ಸಿಸರಿಂಗ್ ಡೆಲಿವರಿ ಆದ್ಮೇಲೆ ತಾಯಿಗೆ ಹಾಲು ಕುಡಿಸೋದಟ್ಟು ಪೇಷನ್ಸ್ ಇರಂಗಿಲ್ಲ. ಪೇಷನ್ಸ್ ಅನ್ನೋಕ್ಕಿಂತ ಏನಂದ್ರೆ ಶಕ್ತಿನೇ ಇರಂಗಿಲ್ಲ ಅಥವಾ ಪ್ರಜ್ಞೆ ಇರಂಗಿಲ್ಲ. ಆ ಟೈಮ್ನಾಗ WHO ಗೈಡ್ಲೈನ್ಸ್ ಏನೈತೆ ಅಂದ್ರೆ ಸಿಸರಿಂಗ್ ಆಗಲಿ ಅಥವಾ ಡೆಲಿವರಿ ನಾರ್ಮಲ್ ಆಗಲಿ ಏನು ಮಾಡ್ಬೇಕಂದ್ರೆ ಆ ಟೈಮ್ನಾಗ ಗೋಲ್ಡನ್ ಅವರ್ 1 ಅವರ್ ಇರ್ತದಲ್ಲ ಆ ಟೈಮ್ನಾಗ ತಾಯಿಗೆ ಬೇರೆದವ್ರ ಸಹಾಯದಿಂದ ತಾಯಿ ಎದಿ ಹಾಲು ಮಕ್ಕಳಿಗೆ ಕುಡಿಸಬೇಕಂತ ಅನ್ನೋದು ಒಂದೇದು ಪೂರ್ತಿ ಹೇಳ್ಬಿಡ್ತಾನ. ತಾಯಿಗೆ ಒಂದೇದು ನೋಡ್ರಿ, ತಾಯಿ ಎದಿ ಹಾಲು ಫಸ್ಟ್ ಎಷ್ಟು ತಿಂಗಳ ತನಕ ಕಂಪಲ್ಸರಿ ತಾಯಿ ಎದಿ ಹಾಲು ಕುಡಿಬೇಕು ಮಗು ಅಂದ್ರೆ 6 ತಿಂಗಳ ತನಕ. ಇದು 6 ತಿಂಗಳ ತನಕ ತಾಯಿ ಎದಿ ಹಾಲು ಕುಡಿಬೇಕು. ಯಾಕಂದ್ರೆ ಹೊರಗಿಂದ ಏನು ಫುಡ್ ಬೇಕಾಗಿಲ್ಲ ಮಗುಗೆ. ಯಾಕಂದ್ರೆ ಸಣ್ಣ ಹುಡುಗರು ಏನಿರ್ತಲ್ಲ ಅವಾಗ ಅರಗಿಸ್ಕೋ ಶಕ್ತಿನೂ ಇರಂಗಿಲ್ಲ, ಹಲ್ಲು ಇರಂಗಿಲ್ಲ. ಮನುಷ್ಯನ ಬಾಡಿ ಒಳಗೆ ಹಲ್ಲು ಯಾವಾಗ ಬರ್ತಲ್ಲ ಅವಾಗ ತಿಂದಿದ್ದು ಏನಂದ್ರೆ ಅರಗಿಸ್ಕೊಂಡು ನಾವು ಗ್ಲೂಕೋಸ್ ಮಾಡ್ಬೋದು, ಗ್ಲೈಕೋಜನ್ ಮಾಡ್ಬೋದು, ಬಾಡಿ ಒಳಗೆ ಆಕೈತಲ್ಲ. ಬಟ್ ತಾಯಿ ಮಗುವಿಗೆ ಅಥವಾ ನಾವು ನೋಡ್ರಿ ಈಗ ಪ್ರೆಸೆಂಟ್ ಎಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇರ್ತಂದ್ರೆ ಏನಾರ ಆರಾಮ್ ತಪ್ಪ ಕೂಡಲೇ ನಾವು ಏನು ಮಾಡ್ತೀವಿ ಅಂದ್ರೆ ದವಾಖಾನೆಗೆ ಹೋಗಿ ಕೂಡಲೇ ಸಲೈನ್ ಹಚ್ಚತ್ತ ಕರಿತೈತಲ್ಲ. ಬಟ್ ನಮ್ಮಲ್ಲಿ ಸಲೈನ್ ಕಾನ್ಸೆಪ್ಟ್ ಹೆಂಗೆ ಇರ್ತೈತೆ ಅಂದ್ರೆ ಈ ಜನರಲ್ ಆಗಿ ಎಲ್ಲ ಡಾಕ್ಟರ್ಗಳು ಕೇಳ್ರಿ MBBS ಮಾಡಿರ್ತಾರಲ್ಲ ಸಲೈನ್ ಕಾನ್ಸೆಪ್ಟ್ ಅನ್ನೋದು ಯಾವಾಗ ಐತೆ ಅಂದ್ರೆ ಸಲೈನ್ ಹಚ್ಚತ್ತಾರಲ್ಲ. ಸಲೈನ್ ಎದ್ರ ಸಲ್ಮಂದ್ ಹಚ್ತಾರ ಅಂದ್ರೆ ಬಾಡಿ ಒಳಗೆ ನಿಮ್ಮಲ್ಲಿ ಇಮ್ಯುನಿಟಿ ಕವರ್ ಆಗೈತಿ ಅಥವಾ ಅದ್ರ ಸಲ್ಮಂದ್ ಹಚ್ಚಿರಂಗಿಲ್ಲ. ಅವ್ರು ಮೊದಲು ಸಲೈನ್ ಹಚ್ಚೋದು ಮೋಟೋನ ಏನಿರ್ತದೆ ಮೇನ್ ಅಂದ್ರೆ ನಿನ್ನ ಬಾಡಿದಿಂದ ಅಥವಾ ನಿನ್ನ ಬಾಯಿದಿಂದ ಏನು ತಿನ್ನಕ್ಕೆ ಹಾಕಿರಂಗಿಲ್ಲ, ನಿನಗೆ ಬಾಡಿ ಫೀಡ್ ಮಾಡಕ್ಕೆ ಹಾಕಿರಂಗಿಲ್ಲ. ಅವಾಗ ಸಲೈನ್ ಮುಖಾಂತರ ಪ್ರೋಟೀನ್ ಕೊಡ್ಬೇಕು ಮನುಷ್ಯಾಗ. ಈಗ ರೀಸೆಂಟಾಗಿ ಸೋನಮ್ ವಾಂಗ್ಚುಕ್ ಆತಲ್ಲ ಅವ್ರು ಸಲೈನ್ ಮುಖಾಂತರ ಆಹಾರ ಕಳಿಸ್ತಾರಲ್ಲ. ಬಟ್ ನಮ್ಮಲ್ಲಿ ಮಿಸ್ಕನ್ಸೆಪ್ಷನ್ ಇದೆ, ಏನಾರು ರೋಗ ನಿರೋಧಕ ಆದ್ರೂ ಬಾಡಿಗೆ ಸಲೈನ್ ಹಚ್ಚೋದು. ಯಾಕೆ ನಾವು ಹಚ್ತೀವಿ ಅಂದ್ರೆ ತಿನ್ನಕ್ಕೆ ಮನಸ್ಸಿರಂಗಿಲ್ಲ ನಮಗೆ. ಅಕಸ್ಮಾತ್ ನೀವು ಎಲ್ಲರ ಈಗ ನಮ್ಗೆ ಏನ್ರಿ ಯಾವ್ದಾರ ಟೈಫಾಯ್ಡ್ ಆಗಿರ್ತದೆ ಆ ಟೈಮ್ನಾಗ ನೀವು ತಿಂದ ಬಾಡಿ ಒಳಗೆ ನಿಂಗೆ ನ್ಯೂಟ್ರಿಷನ್ ಸಿಗ್ತದೆ, ನಿನಗೆ ಸಲೈನ್ ನೀಡನೇ ಇಲ್ಲ. MBBS ಡಾಕ್ಟರ್ಗಳು ಇರ್ತಾರಲ್ಲ ಅವ್ರು ಯಾರಿಗೂ ಹೇಳಂಗಿಲ್ಲ ಸಲೈನ್ ಯಾಕೆ ಹಚ್ಚೋದತ್ತೆ, ಯಾಕಂದ್ರೆ ಅವ್ರಿಗೆ ರೊಕ್ಕ ಬರ್ತಿರ್ತದೆ. ಬಟ್ ಸಲೈನ್
ಯಾಕೆ ಕಾನ್ಸೆಪ್ಟ್ ಐತೆ ಅಂದ್ರೆ ನೋಡ್ರಿ, ಬಾಯಿದಿಂದ ಯಾವಾಗ ತಿನ್ನಕ್ಕಾಗಿಲ್ಲ, ಸಲಾಯಿಂದಿಂದ ಏನು ಸಿಗ್ತದೆ ನಿನ್ನ ಬಾಡಿಗೆ ಇಮ್ಯುನಿಟಿ ಸಿಗ್ತದೆ, ನಿನಗೆ ಹಸುನ ಆಗಂಗಿಲ್ಲ, ಆಟೋಮೆಟಿಕ್ ಸಲಾಯಿಂದಿಂದ ಫುಡ್ ಕೊಡ್ತಿರ್ತಾರಲ್ಲ, ಸೇಮ್ ಹಂಗ ಮಗುವಿಗೆ ಏನಂದ್ರೆ ಈ ಸಲಾಯಿನ್ ಇದ್ದಂಗೆ ಯಾವ್ದಂದ್ರೆ ತಾಯಿ ಎದೆ ಹಾಲು. ಯಾಕಂದ್ರೆ ಮೊದಲು ಏನಂದ್ರೆ ಬಾಡಿ ಒಳಗೆ ತಿನ್ನಕ್ಕೆ ಹಾಕಿರಂಗಿಲ್ಲ, ಕಂಪಲ್ಸರಿ ಏನಂದ್ರೆ ತಾಯಿ ಎದೆ ಹಾಲು ಪ್ರೆಸೆಂಟ್ ಎಲ್ಲಿ ತನಕ ಕೊಡ್ಬೇಕಾದ್ರೆ 6 ತಿಂಗಳು ಕೊಡ್ಬೇಕು. ಮಗು ಜನಿಸಿದ 1 ಅವರ್ ಒಳಗೆ ಕಂಪಲ್ಸರಿ ಹಾಲು ಕುಡಿಸ್ಬೇಕು. ಇದೆ ಅಂದ್ರೆ WHO ಗೈಡ್ಲೈನ್ಸ್. ಇನ್ನೊಂದು ಏನು ಕೇಳಿರ್ತಾನೆ ಗೊತ್ತಾನ, ಸ್ತನ್ಯಪಾನ ಮಾಡೋದೈತ್ಲ ಎಷ್ಟು ವರ್ಷದ ತನಕ ಕಂಪಲ್ಸರಿ ಸ್ತನ್ಯಪಾನ ಮಾಡ್ಬೇಕಂತ ಕೇಳಿರ್ತಾನೆ. ಎಷ್ಟು ವರ್ಷದ ತನ ಅಂದ್ರೆ 2 ವರ್ಷದ ತನಕ ಕಂಪಲ್ಸರಿ ಆಗ್ಬೇಕು. ಇದು WHO ಗೈಡ್ಲೈನ್ಸ್ ಪ್ರಕಾರ ಹೇಳ್ತಾನೆ. ಒಂದೇದು 6 ತಿಂಗಳ ತಿಳಿಲ್ಲ, ಈ 6 ತಿಂಗಳು ಏನಂದ್ರೆ ಓನ್ಲಿ ಬರೀ ಎದಿ ಹಾಲ ಕುಡಿಸ್ತಾರೆ. ಬಟ್ ಇನ್ನು ಮುಂದೆ 2 ವರ್ಷ ತಿಳಿಲ್ಲ, ಅವಾಗ ಸಮಥಿಂಗ್ ಏನು ಮಾಡ್ತಾರೆ ಅಂದ್ರೆ ಈಗ ಏನು ಮಾಡ್ತಾರೆ, ಗಂಜಿ ಏನೋ ಮೆದು ಅಂತ ಮಾಡಿ ಕುಡಿಸ್ತಾರಲ್ಲ, ಆ ಗಂಜಿ ಕೊಡೋದು ಅದ್ರ ಜೋಡ ಏನು ಮಾಡ್ತಾರೆ ಅಂದ್ರೆ ತಾಯಿ ಎದೆ ಹಾಲು ಅಂದ್ರೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಇದ್ದಂಗೆ. ಇದು ಕಂಪಲ್ಸರಿ ಗೈಡ್ಲೈನ್ಸ್ ನಡ್ಬಿಟ್ಟು ಸ್ತನ್ಯಪಾನ ದಿನ ಯಾವಾಗ ಆಚರಿಸ್ತಾರೆ ಅಂದ್ರೆ ಆಗಸ್ಟ್ 1ರಿಂದ ಆಗಸ್ಟ್ 7 ಇದಕ್ಕೆ ವೀಕ್ ಅಂತ ಕರಿತು. ಮಗು ಹುಟ್ಟಿದ ಎಷ್ಟು ಅವರ್ನಾಗ ಹಾಲು ಕುಡಿಸ್ಬೇಕಂದ್ರೆ 1 ಅವರ್ನಾಗ. ಎಷ್ಟು ತಿಂಗಳು ಕಂಪಲ್ಸರಿ ತಾಯಿ ಅದೇ ಇದಕ್ಕೆ ಏನಂತಾರೆ ಅಂದ್ರೆ ಕಂಪಲ್ಸರಿ ಅಂತ ಕರಿತಾರೆ. ಅದಕ್ಕೇನೋ ಇಂಗ್ಲೀಷ್ನಾಗ ವರ್ಡ್ ಇಟ್ಟಾರ ತಡಿ ಅವ್ರು WHO ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಕರೀತಾರೆ. ಕಂಪಲ್ಸರಿ ಅಂದಂಗೆ ಇದು ಎಕ್ಸ್ಕ್ಲೂಸಿವ್ ಕೊಡಬೇಕಂದಂಗೆ ತಾಯಿಗೆ ಏನಂದ್ರೆ 6 ತಿಂಗಳ ತನಕ ಕಂಪಲ್ಸರಿ ತಾಯಿ ಎದೆ ಹಾಲನ್ನ ಕೊಡಬೇಕು. ಇದೇನಂದ್ರೆ 6 ತಿಂಗಳ ತನಕ, ಮಗು ಹುಟ್ಟಿದಾಗ ಎಷ್ಟು ತನಕ ಕೊಡ್ಬೇಕಂದ್ರೆ 1 ಅವರ್ ಒಳಗೆ. ಆಮೇಲೆ ಮ್ಯಾಕ್ಸಿಮಮ್ ಅಂತ ಕರಂಗಿಲ್ಲ, ಕಂಪಲ್ಸರಿ ಎಲ್ಲಿ ತನಂದ್ರೆ 2 ವರ್ಷದ ತನಕ ಕೊಡ್ಬೇಕೇನಂದ್ರೆ ತಾಯಿ ಎದೆ ಹಾಲು ಅದ್ರ ಜೋಡ ಅಂದ್ರೆ ನ್ಯೂಟ್ರಿಷನ್. ಇದ್ರ ಥೀಮ್ ಒಮ್ಮೆ ಹೇಳ್ಬಿಡ್ತಾನೆ. ಥೀಮ್ ಮೇಲೆ ಕೇಳಿದ್ರೆ ಮೊನ್ನೆ ಯಾವ್ದು ಪರಿಸರ ದಿನದ ಕೇಳಿದ್ದಲ್ಲ ಥೀಮ್, ಏನು ಯಾವ್ದು ಕೇಳಿದ್ದಲ್ಲ, ಇನ್ಸ್ಪೈರ್ಡ್ ಬೈ ನೇಚರ್ ಅದನ್ನ ಕೇಳಿದ್ದಲ್ಲ. ನೆಕ್ಸ್ಟ್ ಇದ್ರದ್ದು ಒಂದು ಥೀಮ್ ಹೇಳ್ತಾನೆ ನೋಡ್ರಿ. ಥೀಮ್ ನೆನಪಿಟ್ಕೋರಿ, ಬ್ರೆಸ್ಟ್ ಫೀಡಿಂಗ್ ಫಾರ್ ಎ ಸಸ್ಟೈನೇಬಲ್ ಸ್ಟಾರ್ ಇನ್ ಲೈಫ್ ಸ್ಟ್ರೆಂಥನಿಂಗ್ ವಾಟ್ ವರ್ಕ್ಸ್ ಅಂತ ಕನ್ನಡದಾಗ ಹೇಳ್ಬಿಡ್ಲಿ, ಅದು ದೊಡ್ಡದಾತಂದೆ. ಕನ್ನಡದಾಗ ಒಮ್ಮೆ ಹೇಳ್ತಾನೆ, ಸುರಕ್ಷಿತ ಸ್ತನ್ಯಪಾನ ಸುಸ್ಥಿರ ಜೀವನದ ಮೊದಲ ಹೆಜ್ಜೆ. ಸುರಕ್ಷಿತ ಸ್ತನ್ಯಪಾನ ಅಂತ ಕರೀತಾರೆ. ಸುರಕ್ಷಿತ ಸ್ತನ್ಯಪಾನ ಎದಕ್ಕಂದ್ರೆ ಸುಸ್ಥಿರ ಜೀವನದ ಮೊದಲ ಹೆಜ್ಜೆ ಅಂದಂಗೆ. ಅಂದ್ರೆ ಸ್ತನ್ಯಪಾನ ಮಾಡೋದ್ರಿಂದ ಸುಸ್ಥಿರ ಜೀವನ ಅಂದ್ರೆ ಮುಂದೆ ಸಸ್ಟೈನೇಬಲ್ ಜೀವನ ನಡ್ಸಕ್ಕೆ ಮೊದಲ ಹೆಜ್ಜೆ ಅಂದಂಗೆ. ಅದ್ರ ಮುಂದೆ ಏನಂದ್ರೆ ಕಾರ್ಯನಿರ್ವಹಿಸುವ ವಿಧಾನಗಳನ್ನು ಬಲಪಡಿಸುವುದು ಅಂತ ಕರೀತಾರೆ. ಅದನ್ನೇನು ಮಾಡ್ತೀವಲ್ಲ ಅದನ್ನೇನಂದ್ರೆ ಬಲಪಡಿಸೋದು ಅಥವಾ ಸ್ಟ್ರಾಂಗ್ ಮಾಡೋದು. ಅದ ಒಂದು ಥೀಮ್ ನೆನಪಿಟ್ಕೋತೀರಿ. ಟೀಮ್ ಲೈನ್ ಕನ್ನಡದಾಗ ಹೇಳಿ, ಇಂಗ್ಲೀಷ್ನಾಗ ಹೇಳಿ. ಇಂಗ್ಲೀಷ್ನಾಗ ಒಮ್ಮೆ ಹೇಳಿ, ಬ್ರೆಸ್ಟ್ ಫೀಡಿಂಗ್ ಫಾರ್ ಎ ಸಸ್ಟೈನೇಬಲ್ ಸ್ಟಾರ್ ಇನ್ ಲೈಫ್ ಅಂತ. ಅದಷ್ಟೇ ನೆನಪಿಟ್ಕೋ, ಬ್ರೆಸ್ಟ್ ಫೀಡಿಂಗ್ ಫಾರ್ ಸಸ್ಟೈನೇಬಲ್ ಸ್ಟಾರ್ ಇನ್ ಲೈಫ್. ಇದ ನೆನಪಿರ್ತೈತಲ್ಲ, ಇದು ನೆನಪಿರ್ತೈತೆ. ಮುಂದೆ ಏನೈತೆ ಅಂದ್ರೆ ಸ್ಟ್ರೆಂಥನಿಂಗ್ ವಾಟ್ ವರ್ಕ್ಸ್ ಅಂದ್ರೆ ಅದು ಏನು ವರ್ಕ್ ಆಕೈತಿ ಅದನ್ನ ಸ್ಟ್ರೆಂಥನ್ ಮಾಡೋದು. ಇದೇನಂದ್ರೆ WHO ಗೊತ್ತಾತಲ್ಲ. ಸ್ತನ್ಯಪಾನ ದಿನ ಯಾವ ವೀಕ್ದಿಂದ ಯಾವ ವೀಕ್ ಅಂದ್ರೆ ಆಗಸ್ಟ್ 1ರಿಂದ ಆಗಸ್ಟ್ 7 ನಾಳೆ.